Press the bell icon on the YouTube app and never miss another update. Hi students. So grant paper 1 complete ಆಗಿ ಡಿಸ್ಕಷನ್ ಕೂಡ ನೋಡಿಕೊಂಡು ನೆಕ್ಸ್ಟ್ ಗ್ರಾಂಡ್ ಪೇಪರ್ 2 ಗೆ ಪ್ರಿಪರೇಷನ್ ಆಗಿ ಎಕ್ಸಾಮ್ ಕೂಡ ಬರ್ದಿದ್ದೀರಿ. ಸೊ ಇವತ್ತಿನ ಕ್ಲಾಸ್ನ ಡಿಸ್ಕಷನ್ಸ್ನ ನಾವು ಶುರು ಮಾಡೋಣ. ಆಸ್ ಕ್ಯಾಶುವಲ್ ಮಲ್ಟಿಪಲ್ ಕ್ವಶನ್ಸ್ ನಿಮಗೆ ಡೌಟ್ಸ್ ಇದ್ರೆ ಅದನ್ನ ಯಾವ ನಂಬರ್ ಆಫ್ ಕ್ವಶನ್ಸ್ ಬೇಕು ಅದನ್ನ ಇಂಟ್ರೊಡಕ್ಷನ್ ಹೋಗಿ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ದನ್ ಸ್ಪೆಸಿಫಿಕ್ ಕ್ವಶನ್ ಇನ್ಫಾರ್ಮೇಷನ್ ಡಿಸ್ಕಷನ್. ಸೊ ಅದನ್ನ ಯುಟಿಲೈಸೇಷನ್ ಮಾಡ್ಕೊಳ್ಳಿ and I hope that examination ಚೆನ್ನಾಗಿ ಮಾಡಿದ್ರೆ ಅಂತ ಅನ್ಕೋತೀನಿ and we can start with the discussion. Go for first question. So first question is regarding semiconductor. Okay, in a common emitter configuration with a suitable bias. So question ಕೊಟ್ಟಿದ್ದಾರೆ common emitter C mode ನ ಕೊಟ್ಟಿದ್ದಾರೆ. Okay, JE ಗೆ ಬಂದ್ವಿ ಅಂದ್ರೆ ಟ್ರಾನ್ಸಿಸ್ಟರ್ ಇಟ್ಸ್ ಅನ್ ಇನ್ವಾಲ್ವ್ ಇದ್ದೇ ಇರುತ್ತೆ, ನೀಟಲ್ಲಿ ಇರೋದಿಲ್ಲ ಅಷ್ಟೇ. with suitable bias it is given that RL is the load resistance, output resistance na RL anta kottidare, and RB is the small signal dynamic resistance and the input resistance na kottidare. Output resistance is RL and input resistance is RBE. Okay, then voltage gain, current gain and power gain are given respectively by beta is current gain, IB, IC and IE are respectively base collector and emitter currents. So beta na avaru helidare current gain anta helidare. So let's begin with that. ನಮಗೆ ಬೇಕಾಗಿರೋದು ಯಾವ ಗೇನು, ವೋಲ್ಟೇಜ್ ಗೇನ್ ಬೇಕು. ಓಕೆ, ಒಂದು ವೋಲ್ಟೇಜ್ ಗೇನ್ ಬೇಕು. ಫಸ್ಟ್ ವೋಲ್ಟೇಜ್ ಗೇನ್ ಕೇಳಿದ್ದಾರೆ, ಸೆಕೆಂಡ್ ಒನ್ ಇಸ್ ಕರೆಂಟ್ ಗೇನ್ ಅಂಡ್ ಥರ್ಡ್ ಒನ್ ಇಸ್ ಪವರ್ ಗೇನ್. ಸೊ ಮೂರನ್ನು ನೋಡ್ಕೊಂಡು ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ವಿ ಹ್ಯಾವ್ ಟು ಗೋ ವಿತ್ ವೋಲ್ಟೇಜ್ ಗೇನ್. ಸೊ ವೋಲ್ಟೇಜ್ ಗೇನ್ ಇಸ್ ನಥಿಂಗ್ ಬಟ್ is equals to, ಅದನ್ನ ಬೇಕಾದ್ರೆ ನಾವು ಏನು ತಗೋಬಹುದು, ಕರೆಂಟ್ ಗೇನ್ ಗೆ ಬೇಕಾದ್ರೆ ಸಾಲ್ವ್ ಮಾಡ್ಕೊಂಡು ಆಮೇಲೆ ವೋಲ್ಟೇಜ್ ಗೇನ್ ಗೆ ಬರ್ಬೋದು. ಕರೆಂಟ್ ಗೇನ್ ನ ಫಸ್ಟ್ ಸಾಲ್ವ್ ಮಾಡ್ಕೊಳ್ಳೋಣ. ಯಾಕೆ ಅಂತಂದ್ರೆ ಈಕ್ವೇಷನ್ಸ್ ದೇ ಗಿವನ್ ಇನ್ ದ ಫಾರ್ಮ್ ಆಫ್ ಕರೆಂಟ್ ಗೇನ್ ಬೀಟಾದಲ್ಲಿ ಕೊಟ್ಟಿದ್ದಾರೆ. ಬೇಕಾದ್ರೆ ಆಪ್ಷನ್ಸ್ ನ ನೋಡಿ, ಆಪ್ಷನ್ಸ್ ನ ಸಲ ಚೆಕ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ನೀವು ಆನ್ಸರ್ ನ ಬರ್ಕೋಬಹುದು. ಬಿಕಾಸ್ ಬೀಟಾ 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 ಆಲ್ಮೋಸ್ಟ್ ಇದೆ. ವೋಲ್ಟೇಜ್ ಗೇನ್ ಅಲ್ಲೂ ಕೂಡ ಬೀಟಾ ಇರೋದ್ರಿಂದ ವಿ ಕ್ಯಾನ್ ಗೋ ಫಾರ್ ಕರೆಂಟ್ ಗೇನ್ ಫಸ್ಟ್. ಸೊ ಕರೆಂಟ್ ಗೇನ್ ಬೀಟಾ ಈಕ್ವಲ್ಸ್ ಔಟ್ಪುಟ್ ಕರೆಂಟ್ ಬೈ ಇನ್ಪುಟ್ ಕರೆಂಟ್. ಇಲ್ಲಿ ಸಿಇ ಮೋಡ್ ಅಲ್ಲಿ ಕಲೆಕ್ಟರ್ ಬಿಕಮ್ಸ್ ಔಟ್ಪುಟ್, ಹೌದಾ, ಅಂಡ್ ಬೇಸ್ ಎಮಿಟರ್ ವಿಲ್ ಬಿಕಮ್ಸ್ ಇನ್ಪುಟ್. therefore current gain is nothing but output current by input current. ಅಂದ್ರೆ ಔಟ್ಪುಟ್ ಕರೆಂಟ್ ಯಾವ್ದಾಗುತ್ತೆ, ಚೇಂಜ್ ಇನ್ ಔಟ್ಪುಟ್ ಕರೆಂಟ್ ಡೆಲ್ಟಾ IC ಆಗುತ್ತೆ ಅಂಡ್ ಚೇಂಜ್ ಇನ್ಪುಟ್ ಕರೆಂಟ್ ಏನಾಗುತ್ತೆ, ಡೆಲ್ಟಾ IBE ಆಗುತ್ತೆ, ಬೇಸ್ ಎಮಿಟರ್ ಆಗುತ್ತೆ. ಓಕೆ, ಬಟ್ ಇಲ್ಲಿ ಬೇಸ್ ಎಮಿಟರ್ ಗೆ ಕಾಮನ್ ಕರೆಂಟ್ ಆಗಿರೋದ್ರಿಂದ ಇದು ನಾವು ತಗೋತೀವಿ ಇನ್ಪುಟ್ ಕರೆಂಟ್ ನ ಬೇಸ್ ಕರೆಂಟ್ ಅಂದ್ರೆ ತಗೋತೀವಿ. ಸೊ ಬೇಸ್ ಇಸ್ ದ ಇನ್ಪುಟ್ ಕರೆಂಟ್. therefore beta is equals to delta IC by delta IB ಬರುತ್ತೆ. ಓಕೆ, ನೆಕ್ಸ್ಟ್ ವೋಲ್ಟೇಜ್ ಗೇನ್ ಗೆ ಬರೋಣ. ವೋಲ್ಟೇಜ್ ಗೇನ್ ಇಸ್ ನಥಿಂಗ್ ಬಟ್ ಯು ಹ್ಯಾವ್ ಟು ಟೇಕ್ ವಿತ್ ದಟ್ ಕರೆಂಟ್ ಗೇನ್ ಬರುತ್ತೆ ಅಂಡ್ ರೆಸಿಸ್ಟೆನ್ಸ್ ಗೇನ್ ಬರುತ್ತೆ. ಯಾಕೆ ಅಂತಂದ್ರೆ ಓಮ್ಸ್ ಲಾ ಫಾರ್ಮುಲಾ ಗೊತ್ತು ನಿಮಗೆ ಅಲ್ವಾ, V is equals to IR, I into R. So voltage gain is equals to current gain into resistance gain. So voltage gain is equals to current gain ಗೆ ಫಾರ್ಮುಲಾ ಗೊತ್ತೆ ಬೀಟಾ ಅಂತ, ಬೀಟಾ into resistance gain ಅಂತ ಅಂದಾಗ ಔಟ್ಪುಟ್ ರೆಸಿಸ್ಟೆನ್ಸ್ ಬೈ ಇನ್ಪುಟ್ ರೆಸಿಸ್ಟೆನ್ಸ್. ಇಲ್ಲಿ ಔಟ್ಪುಟ್ ರೆಸಿಸ್ಟೆನ್ಸ್ ನ RL ಅಂತ ತಗೊಂಡಿದ್ದಾರೆ, ಇನ್ಪುಟ್ ರೆಸಿಸ್ಟೆನ್ಸ್ ನ RBE ಅಂತ ತಗೊಂಡಿದ್ದಾರೆ. ಸೊ voltage gain is nothing but beta into RL by RBE. ಸೊ ಎರಡು ಸಿಕ್ಕಾಯ್ತು, ಒಂದು ಕರೆಂಟ್ ಗೇನ್ ಸಿಕ್ಕಾಯ್ತು, ಇನ್ನೊಂದು ವೋಲ್ಟೇಜ್ ಗೇನ್ ಸಿಕ್ಕಾಯ್ತು. ಓಕೆ, ಲಾಸ್ಟ್ ಯಾವ ಗೇನಿಗೆ ಬರೋಣ, ಪವರ್ ಗೇನಿಗೆ ಬರೋಣ. ಸೊ ಪವರ್ ಗೇನ್ ಇಸ್ ನಥಿಂಗ್ ಬಟ್ ಇಲ್ಲಿ ನೀವು ಬೇಕಾದ್ರೆ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ದಟ್ I² ಇಂಟು R ಅಂತ ಬರ್ಕೋಬಹುದು. ಕರೆಂಟ್ ಗೆ ಫಾರ್ಮುಲಾ ಗೊತ್ತು ನಿಮಗೆ, V ಇಂಟು I ಅಂತ ಬರೀಬಹುದು. ಓಕೆ, ಅಥವಾ I² ಬೈ R ಅಂತ ಕೂಡ ಬರ್ಕೋಬಹುದು. ಬಟ್ ಇಲ್ಲ ನಾನು ಏನ್ ಮಾಡ್ತೀನಿ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ದಟ್ ಕರೆಂಟ್ ಬೇಕು ಆಗಿರೋದ್ರಿಂದ I² ಇಂಟು R ಅಂದ್ರೆ ಕರೆಂಟ್ ಗೇನ್ ಅದನ್ನ ಸ್ಕ್ವೇರ್ ಮಾಡ್ಕೋತೀನಿ, ಕರೆಂಟ್ ಗೇನ್ ಹೋಲ್ ಸ್ಕ್ವೇರ್ ಇಂಟು ರೆಸಿಸ್ಟೆನ್ಸ್ ಗೈನ್, ರೆಸಿಸ್ಟೆನ್ಸ್ ಗೈನ್. ಸೊ ದಿಸ್ ಇಸ್ ದ ಫಾರ್ಮುಲಾ. ಸೊ ಪವರ್ ಗೇನಿಗೆ ಬರೋಣ. ಪವರ್ ಗೇನ್ ಇಸ್ ಈಕ್ವಲ್ಸ್ ಟು ಕರೆಂಟ್ ಗೇನ್ ಗೆ ಫಾರ್ಮುಲಾ ಬೀಟಾ ಇದೆ, ಸೊ ಬೀಟಾ ಸ್ಕ್ವೇರ್ ಇಂಟು ರೆಸಿಸ್ಟೆನ್ಸ್ ಗೇನ್ ಅಂತಂದ್ರೆ ಏನ್ ಬರುತ್ತೆ, RL ಡಿವೈಡೆಡ್ ಬೈ RBE.
So we get the three individual gains. First ಬೇಕಾಗಿರೋದು ವೋಲ್ಟೇಜ್ ಗೇನ್. ಆಪ್ಷನ್ಸ್ ನೋಡ್ಕೊಂಡು ನಾವು ಆನ್ಸರ್ ನ ಕ್ಲಿಕ್ ಮಾಡೋಣ. ಸೊ ಫಸ್ಟ್ ಆಪ್ಷನ್ ಹೇಳ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ದಟ್ beta into RL divided by RBE. beta into RL by RBE ಇದೆ. beta RL by RBE ಫಸ್ಟ್ ಆಪ್ಷನ್ ಮತ್ತೆ ಫೋರ್ತ್ ಆಪ್ಷನ್ ಮಾತ್ರ ಇದೆ. ಇನ್ನು ಸೆಕೆಂಡ್ ಮತ್ತೆ ಥರ್ಡ್ ಆಪ್ಷನ್ ಅಲ್ಲಿ ಬೀಟಾ ಸ್ಕ್ವೇರ್ ಇದೆ. ಸೊ ಸೆಕೆಂಡ್ ಮತ್ತೆ ಥರ್ಡ್ ಆಪ್ಷನ್ ರಾಂಗ್ ಆನ್ಸರ್ ಆಗುತ್ತೆ. ಫಸ್ಟ್ ಆಪ್ಷನ್ ಮತ್ತೆ ಫೋರ್ತ್ ಆಪ್ಷನ್ ನೋಡ್ಕೋಬಹುದು. ನೆಕ್ಸ್ಟ್ ಕರೆಂಟ್ ಗೇನ್ ಕೇಳಿರೋದು ಸೆಕೆಂಡ್. ಕರೆಂಟ್ ಗೇನ್ ಹೇಳುತ್ತೆ IE by ಡೆಲ್ಟಾ IE by IB. ಎಮಿಟರ್ ಕರೆಂಟ್ ಬೈ ಬೇಸ್ ಕರೆಂಟ್ ಇದೆ, ಬಟ್ ಆಕ್ಚುಲಿ ನಾವು CE ಮೋಡ್ ಕಾಮನ್ ಎಮಿಟ್ ಆಗಿರೋದ್ರಿಂದ ಎಮಿಟರ್ ಇಸ್ ಕಾಮನ್. So collector is the output. So it's conclude delta IC by delta IB is fourth option. Beta square into RL divided by RBE. So for this question, fourth option is the right answer. First question ke fourth option right answer. Okay, note it down and go for next question. Question number 2. Clear? Question number 2 ಹೇಳ್ತಾ ಇದೆ of the concept of magnetometer. Okay, so question number 2 na magnetometer ಕೊಟ್ಟಿದ್ದಾರೆ. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅನ್ನೋ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. A vibration magnetometer consists of two identical bar magnets placed one over the other such that they are mutually perpendicular and bisect each other. So question is like that, magnetometer ಅಲ್ಲಿ bar magnets na choose ಮಾಡಿದ್ದಾರೆ and these two bar magnets are placed mutually perpendicular. So when they are placed mutually perpendicular one over the another, there is a change in two quantities. One is with respect to that inertia quantity kuda change agutte, along with that magnetic moment kuda change agta barutte. Okay, next enen kodidare nodona, data ಕೊಟ್ಬಿಟ್ಟು ನೋಡೋಣ. So next ಏನು ಹೇಳಿದ್ದಾರೆ ಅಂದ್ರೆ mutually perpendicular and bisect each other. The time period of oscillation in horizontal magnetic field is. ಸೊ ಯಾವಾಗ ಇದು ಬೈಸೆಕ್ಷನ್ ಇದೆ, ಹಾರಿಜಾಂಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ತಗೊಂಡ್ರೆ ಹಾರಿಜಾಂಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ, ಎಷ್ಟು ಸೆಕೆಂಡ್ 4 ಸೆಕೆಂಡ್ ಕೊಟ್ಟಿದ್ದಾರೆ. ಸೊ ಟೈಮ್ ಪೀರಿಯಡ್ ದ ಗಿವನ್. ಇಫ್ ಒನ್ ಆಫ್ ದಿ ಮ್ಯಾಗ್ನೆಟ್ಸ್ ಇಸ್ ಟೇಕನ್ ಅವೇ, ಓಕೆ, ದ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಆಫ್ ದಿ ಅದರ್ ಇನ್ ದ ಸೇಮ್ ಫೀಲ್ಡ್ ವಿಲ್ ಬಿ. ಒಂದು ಮ್ಯಾಗ್ನೆಟ್ ತೆಗೆದ್ರು ಅಂತಂದ್ರೆ ನಾನು ಆಗ್ಲೇ ಹೇಳಿದೆ ದೇರ್ ಶುಡ್ ಬಿ ಆನ್ ಚೇಂಜ್ ಇನ್, ಒಂದು ಅಲ್ಲಿ ಕೊಟ್ಟಿರೋ ಕ್ವಾಂಟಿಟೀಸ್ ಪ್ರಕಾರ ತಗೊಂಡ್ರೆ ಒಂದು ಮ್ಯಾಗ್ನೆಟಿಕ್ ಮೂಮೆಂಟ್ ಕೂಡ ಚೇಂಜ್ ಆಗುತ್ತೆ. ಓಕೆ, ಇನ್ನೊಂದು ಇನರ್ಷಿಯಾ ಕ್ವಾಂಟಿಟಿ ಕೂಡ ಚೇಂಜ್ ಆಗ್ತಾ ಬರುತ್ತೆ. So when you replace this, ಇದನ್ನ ಒಂದನ್ನ ತೆಗೆದ್ರಿ ಅಂತ ಅನ್ಕೊಳ್ಳಿ. So what happens to the magnetic moment? M dash is equals to initial ಆಗಿರೋದಕ್ಕಿಂತ square root of 2 ಆಗುತ್ತೆ. And inertia quantity I is equals to ಏನಾಗುತ್ತೆ? That should be I dash is equals to I by 2 ಆಗುತ್ತೆ. Half of the value ಆಗುತ್ತೆ, ಕಡಿಮೆ ಆಗುತ್ತೆ. ಇದೆರಡು change in moment along with the inertia. Time period formula ತಗೊಂಡ್ರಿ ಅಂತಂದ್ರೆ time period is equals to T is equals to 2 pi square root of I divided by M into B. Inertia with respect to that, B andre magnetic field, M andre magnetic moment. Adar one confirmation, T is directly proportional to square root of I by M. Clear? So T dash is equals to ಏನು ಬರುತ್ತೆ? Directly proportional to I dash by M dash. So T dash is equals to ಏನು ಬರುತ್ತೆ? T dash is equals to square root of. So T is proportional ಅಂತ ತಗೋತೀನಿ. I dash ಗೆ ವ್ಯಾಲ್ಯೂ ಇದೆ I by 2, M dash ಗೆ ವ್ಯಾಲ್ಯೂ ಇದೆ M by root 2 ಮೇಲೆ ಹೋಗುತ್ತೆ. ಸೊ ಟಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು ರೂಟ್ 2 ಮೇಲೆ ಹೋಯ್ತು ಅಂದ್ರೆ ರೂಟ್ 2 ಡಿವೈಡೆಡ್ ಬೈ 2, ಇಲ್ಲಿ ಐ ಬೈ ಎಂ ಬರುತ್ತೆ, ಐ ಬೈ ಎಂ. ಕ್ಲಿಯರಾ? ರೂಟ್ ಆಫ್ ಐ ಬೈ ಎಂ ಅಂದ್ರೆ ಟಿ ಅಂತ ಕನ್ಫರ್ಮ್ ಆಯ್ತು. ರೂಟ್ ಆಫ್ ಐ ಬೈ ಎಂ ಮೀನ್ಸ್ ಟಿ. ದೇರ್ಫೋರ್ ಟಿ ಡ್ಯಾಶ್ ಇಸ್ ಪ್ರಪೋರ್ಷನಲ್ ಟು ಆರ್ ಈಕ್ವಲ್ ಟು ತಗೋತೀನಿ, ಈಕ್ವಲ್ ಟು ಕಾನ್ಸ್ಟೆಂಟ್ ಇಂಟ್ರೊಡ್ಯೂಸ್ ಮಾಡ್ತೀವಿ, 2 ಪೈ ಅದು ಕ್ಯಾನ್ಸಲ್ ಆಗುತ್ತೆ, ದಟ್ಸ್ ವೈ ಈಕ್ವಲ್ಸ್ ಡೈರೆಕ್ಟ್ ಆಗಿ ಬರ್ಕೋತಾ ಇದೆ. ಸೊ ರೂಟ್ ಆಫ್ ಐ ಬೈ ಎಂ ಅಂದ್ರೆ ಟಿ ಆಗುತ್ತೆ. ಓಕೆ, ಸ್ಕ್ವೇರ್ ರೂಟ್ ಒಳಗಡೆ ಏನ್ ಬರ್ತಾ ಇದೆ? ರೂಟ್ ಆಫ್ 2 ಬೈ 2 ಬರ್ತಾ ಇದೆ. ಇದೊಂದು ಸಣ್ಣ ಕ್ಯಾಲ್ಕುಲೇಷನ್ ನೋಡ್ಕೊಂಡ್ರೆ ಆಯ್ತು ಅಷ್ಟೇ. ಟಿ ಆಗೇ ಇರಲಿ. ರೂಟ್ 2 ಒಳಗಡೆ ಇದೆಯಲ್ಲ, 2 ಅಂತ ಬರಿಬಹುದು, ರೂಟ್ 2 ಇಂಟು ರೂಟ್ 2 ಅಂತ ಬರಿಬಹುದು. ರೂಟ್ 2 ಇಂಟು ರೂಟ್ 2 ಕ್ಯಾನ್ಸಲ್. ರೂಟ್ 2 ಕ್ಯಾನ್ಸಲ್ ಆದ್ರೆ ಟಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಟಿ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಒಳಗಡೆ ಮತ್ತೆ ಸ್ಕ್ವೇರ್ ರೂಟ್ ಇದೆ, ಕರೆಕ್ಟಾ? ದಟ್ ಈಸ್ ಟಿ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಬೈ ರೂಟ್ 2 ಬರುತ್ತೆ. ದೆನ್ ರೂಟ್ 2 ಗೆ ವ್ಯಾಲ್ಯೂ 2 ಟು ದಿ ಪವರ್ ಆಫ್ 1 ಬೈ 2. ಆಲ್ರೆಡಿ ಮತ್ತೆ ಪವರ್ ಏನಿದೆ? 1 ಬೈ 2 ಇದೆ. ದೇರ್ಫೋರ್ ಐ ವಿಲ್ ರೈಟ್ 2 ಟು ದಿ ಪವರ್ ಆಫ್ 1 ಬೈ 2 ಇಂಟು 1 ಬೈ, ದಟ್ ಈಸ್ ನಥಿಂಗ್ ಬಟ್ 1 ಬೈ 4 ಬರುತ್ತೆ. ಸೊ ದಿಸ್ ಇಸ್ ಎಕ್ಸಾಕ್ಟ್ ಆನ್ಸರ್, ಟಿ ಡಿವೈಡೆಡ್ ಬೈ 2 ಟು ದಿ ಪವರ್ ಆಫ್ 1 ಬೈ 4. ಬಟ್ ಟಿ ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ ಎಷ್ಟು ಸೆಕೆಂಡು? 4 ಸೆಕೆಂಡ್. ದೇರ್ಫೋರ್ ಟಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು 4 ಡಿವೈಡೆಡ್ ಬೈ
2 to the power of 1/4. ಆಕ್ಚುಲಿ ಇದು ಆನ್ಸರ್ ಬರ್ತಾ ಇದೆ. ನಿಮ್ಮ ಆನ್ಸರ್ಸ್ ಓಕೆ, ನಿಮ್ಮ ಆನ್ಸರ್ ಇದಕ್ಕೆ ಸ್ಟಾಪ್ ಆಗಿದೆಯಾ ಇನ್ನ ಮುಂದೆ ಇದೆಯಾ ಚೆಕ್ ಮಾಡ್ಕೊ. t dash is equals to 4 divided by 2 to the power of 1/4 ಇದೆಯಾ ಅಥವಾ ಬೇರೆ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಸರ್ ಬೇರೆ ಫಾರ್ಮ್ ಅಂದ್ರೆ ಇನ್ ಯಾವ ತರ ಬರ್ಬೋದು? 2 ನ ಏನಂತ ಬರ್ಕೋತೀನಿ? 2 ನ 2 ಸ್ಕ್ವೇರ್ ಅಂತ ಬರ್ಕೋತೀನಿ. 2 ಸ್ಕ್ವೇರ್ ಅಂತ ಬರ್ಕೋತೀನಿ. ಇಲ್ಲಿ 2 to the power of 1/4 ಇದೆ. ಸೊ 2 to the power of 1/4 ಮೇಲ್ಗಡೆ ಹೋಯ್ತು ಅಂತಂದ್ರೆ t dash is equals to 2 to the power of 2 minus 1/4. 4 2s are 6, 6 minus 1 5. Therefore answer is 2 to the power of 5/4 ಆಗುತ್ತೆ. ಸೊ ಈ ಎರಡು ಚಾನ್ಸಸ್ ಇದೆ. either 2 to the power of 5/4 or t dash is equals to 4 divided by 2 to the power of 1/4. ಚೆಕ್ ಮಾಡೋಣ. ಆಪ್ಷನ್ ಏನಿದೆ ಚೆಕ್ ಮಾಡ್ಕೊಂಡು ಆಮೇಲೆ ಆನ್ಸರ್ ನ ಕನ್ಕ್ಲೂಡ್ ಮಾಡಿ. 4 root 2 ಸೆಕೆಂಡ್ ಇದೆ, 2 root 2 ಸೆಕೆಂಡ್ ಇದೆ, 4 by 2 to the power of 1/4 ಸೆಕೆಂಡ್ ಇದೆ, 4 into 2 into 2 to the power of 1/4 ಇದೆ. ಸೊ ಆನ್ಸರ್ ಯು ನೋ ದಟ್ ಸೆಕೆಂಡ್. ಸೊ ಇದು ನಾನು ಹೇಳ್ಕೊಟ್ಟಿರೋದು ಎಕ್ಸ್ಟ್ರಾ. ಇನ್ ಕೇಸ್ ಆಪ್ಷನ್ಸ್ ಅಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಮಾಡಿ ಕೊಟ್ಬಿಟ್ರೆ ಇದರದ್ದು ಕೂಡ ಚಾನ್ಸಸ್ ಇದೆ. ದಿಸ್ ಇಸ್ ಅನ್ ಟೈಮ್ ಪೀರಿಯಡ್ t dash. ಸೊ ಆಪ್ಷನ್ 3 is the perfect answer. Option 3 is the perfect answer. Reason ಗೊತ್ತಾಯ್ತು ನಿಮಗೆ? When there is a bisecting of these bar magnets, when you replace with that, there is a change in magnetic moment and also inertia. Reason ಗೊತ್ತಿದೆ ನಿಮಗೆ? Due to the time period oscillation motion, inertial quantity ಗೊತ್ತಿದೆ. Inertial quantity changes ಆಗುತ್ತೆ because of that variation of this center of mass condition. Okay, center of mass, center of gravity ಎರಡು ಚೇಂಜ್ ಆಗೋದ್ರಿಂದ moment of inertia ಚೇಂಜ್ ಆಗುತ್ತೆ. ಟೈಮ್ ಪೀರಿಯಡ್ ಡಿಪೆಂಡ್ ಆಗೋದು inertia ಮೇಲೆ ಮತ್ತೆ magnetic moment ಮೇಲೆ. Change in magnetic moment m/√2 ಆಗುತ್ತೆ and I dash is equals to inertia I/2 ಆಗುತ್ತೆ. half of the value ಕಡಿಮೆ ಆಗುತ್ತೆ perpendicular axis theorem ನ ಅಪ್ಲೈ ಮಾಡಿದ್ರೆ. So it's clear. Clear? Yes. Note it down and go for next question. Question number 3. Okay. Question number 3 ಹೇಳುತ್ತೆ the concept of scalars and vectors. The angle between two vectors given by 6 I cap. Okay. Two vectors ಕೊಟ್ಟಿದ್ದಾರೆ 6 I cap plus 6 J cap minus 3 K cap and 7 I cap, okay, plus 4 J cap plus 4 K cap is. They are asking to calculate theta. They are given two vectors. So I will write it as 6 I cap plus 6 J cap minus 3 K cap. I will take it as A vector. And what is the another vector they given? B vector ಅಂತ ತಗೋತೀನಿ. That is 7 I cap plus 4 J cap plus 4 K cap. ಸೊ ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಥೀಟಾನೇ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಆಕ್ಚುಲಿ ಸ್ಕೇಲಾರ್ಸ್ ಪ್ರಾಡಕ್ಟ್ ಮತ್ತೆ ವೆಕ್ಟಾರ್ ಪ್ರಾಡಕ್ಟ್ಸ್ ನ ತಗೊಂಡಾಗ ಸ್ಕೇಲಾರ್ ಪ್ರಾಡಕ್ಟ್ ಅಲ್ಲಿ ಒಂದು ಫಾರ್ಮುಲಾ ಬರುತ್ತೆ. ದಟ್ ಈಸ್ cos theta. Cos theta is equals to ratio of A vector. ಓಕೆ, ಅದೆರಡನ್ನು ಕೂಡ ಪ್ರಾಡಕ್ಟ್ ಮಾಡ್ಕೋಬೇಕಾಗುತ್ತೆ. A vector dot B vector divided by ಮಾಡ್ಯುಲಸ್ ಆಫ್ ದಟ್ A vector ಮತ್ತೆ B vector ನ ಮ್ಯಾಗ್ನಿಟ್ಯೂಡ್ ಮಾತ್ರ ತಗೋತೀವಿ. A ಮತ್ತೆ B ಮ್ಯಾಗ್ನಿಟ್ಯೂಡ್ ಮಾತ್ರ ತಗೋತೀವಿ. ಇದು ನಿಂಗೂ ಕೂಡ ಬರೀತೀವಿ. A vector modulus B vector modulus ಎರಡು ಒಂದೇ. A vector dot B vector divided by AB ಅಂತ ಬರ್ಕೋಬಹುದು. ಆಯ್ತಾ? ಸೊ ಅಂದ್ಮೇಲೆ A vector ಮತ್ತೆ B vector ಕ್ಯಾಲ್ಕುಲೇಷನ್ ಹೇಗೆ ಸರ್ ಅಂತಂದ್ರೆ ಆಲ್ರೆಡಿ ಇದೆ. A vector ಮತ್ತೆ B vector ಆಲ್ರೆಡಿ ಇದೆ ಇಲ್ಲಿ. ಬಟ್ ಇದಕ್ಕೆ ಮಾಡ್ಯುಲಸ್ ಬೇಕು ನಮಗೀಗ. ಕ್ಲಿಯರ್? ಸೊ ಮಾಡ್ಯುಲಸ್ ನ ತಗೊಂಡ್ರೆ ಬಹಳ ಈಸಿಯಾಗಿ ಸಾಲ್ವ್ ಆಗುತ್ತೆ. ಮಾಡ್ಯುಲಸ್ ನ ಹೆಂಗ್ ಸರ್ ಸಾಲ್ವ್ ಮಾಡ್ಕೊಳ್ಳೋದು? ಫಸ್ಟ್ ಏನ್ ಮಾಡೋಣ ಅಂದ್ರೆ A ಮಾಡ್ಯುಲಸ್ ವೆಕ್ಟಾರ್ ನ ತಗೋತೀನಿ. A ಮಾಡ್ಯುಲಸ್ ವೆಕ್ಟಾರ್ ನ ತಗೊಂಡ್ರೆ ಅಂದ್ರೆ ಈ ವ್ಯಾಲ್ಯೂ AB ಎರಡು A ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ ಮಾಡ್ಯುಲಸ್ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿದೆ ನಿಮಗೆ. 6 ಸ್ಕ್ವೇರ್ 36 ಪ್ಲಸ್ 36 ಪ್ಲಸ್ 9. ಓಕೆ, ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಸೊ ಡೈರೆಕ್ಟ್ ಆಗಿ ವ್ಯಾಲ್ಯೂ ಬರುತ್ತೆ. ದಟ್ A ವೆಕ್ಟಾರ್ ಶುಡ್ ಬಿ ದಟ್ ಇಟ್ಸ್ ವ್ಯಾಲ್ಯೂ ಇಸ್ 9 ಬರುತ್ತೆ. ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 36 ಪ್ಲಸ್ 36 72, 72 ಪ್ಲಸ್ 9 81 ಆಗುತ್ತೆ. 81 ಗೆ ಸ್ಕ್ವೇರ್ ರೂಟ್ 9 ಆಗುತ್ತೆ. B ವೆಕ್ಟಾರ್ ಅದೇನಂದ್ರೆ ನಥಿಂಗ್ ಬಟ್ ಮಾಡ್ಯುಲಸ್ ಹಾಕೋದಂದ್ರೆ B ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 7 49 ಸ್ಕ್ವೇರ್ ಮಾಡ್ತೀವಿ. 4 16 ಸ್ಕ್ವೇರ್ ಮಾಡ್ತೀವಿ. 4 ಗೆ 16. ಸೊ 49 16 ಅಂತಂದ್ರೆ 55 55 65 65 ಅಗೇನ್ 71 ಪ್ಲಸ್ 10 81 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 81 9 ಆಗುತ್ತೆ. ಸೊ ಇಟ್ಸ್ ಕನ್ಫರ್ಮ್ ದಟ್ A ಮಾಡ್ಯುಲಸ್ ಅಂದ್ರೆ A ಮ್ಯಾಗ್ನಿಟ್ಯೂಡ್ ಸೇಮ್ ಆಗುತ್ತೆ. ಅಂದ್ರೆ ಡಿನಾಮಿನೇಟರ್ ಅಲ್ಲಿ 9 into 9 81 ಬರುತ್ತೆ. AB ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಸಿಂಪಲ್, ಕರೆಕ್ಟ್ ಆಗಿ ಅದನ್ನ ಅಬ್ಸರ್ವ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಕ್ವಿಕ್ ಆಗಿ ಸಾಲ್ವ್ ಮಾಡೋಣ.
ಓಕೆ, ಡಿನಾಮಿನೇಟರ್ ಅಂತೂ ಕನ್ಫರ್ಮ್ ಆಯ್ತಲ್ಲ. 9 ಇಂಟು 9 ಎಷ್ಟಾಗುತ್ತಪ್ಪ? 81. ಅಥವಾ 9 ಇಂಟು 9 ಬರ್ಕೊಂಡಿರ್ತೀನಿ, ಕ್ಯಾಲ್ಕುಲೇಷನ್ ಈಸಿ ಆಗಿದೆ. ಎ ಮತ್ತೆ ಬಿ ನ ಪ್ರಾಡಕ್ಟ್ ಮಾಡಿದ್ರೆ ಆಯ್ತು. ಡಾಟ್ ಮಾಡೋದ್ರಿಂದ ಐ ಕ್ಯಾಪ್ ಮತ್ತೆ ಐ ಕ್ಯಾಪ್ಗೆ ಪ್ರಾಡಕ್ಟ್ ಮಾಡಬೇಕು, ಯಾಕಂದ್ರೆ ಐ ಕ್ಯಾಪ್ ಡಾಟ್ ಐ ಕ್ಯಾಪ್ 1 ಬರುತ್ತೆ. ಐ ಕ್ಯಾಪ್ ನ ಜೆ ಮತ್ತೆ ಕೆ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0 ಆಗ್ಬಿಡುತ್ತೆ. ಸೊ 7 ಮತ್ತೆ 6 ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ಅಂತ ಅನ್ಕೊಳ್ಳಿ. ಸೊ 6 7 ಎಷ್ಟಾಗುತ್ತೆ? 48 ಆಗುತ್ತೆ. 48 ಪ್ಲಸ್ 6 4s 24 ಪ್ಲಸ್ ಇಂಟು ಮೈನಸ್ 4 3s 12. ಓಕೆ, ಸೊ 24 minus 12 ಅಂದ್ರೆ 12 ಆಗುತ್ತೆ. ದಟ್ಸ್ ವ್ಯಾಲ್ಯೂ ಬಿಕಮ್ಸ್ 60. ಕನ್ಫರ್ಮಾ? ಎಸ್, ಇಟ್ಸ್ ವ್ಯಾಲ್ಯೂ ಬಿಕಮ್ಸ್ ಎ ವೆಕ್ಟಾರ್ ಮತ್ತೆ ಬಿ ವೆಕ್ಟಾರ್ ನ ಪ್ರಾಡಕ್ಟ್ ಮಾಡಿದ್ರಿ ಅಂತಂದ್ರೆ 7 6 42 ಅಲ್ವಾ? ನಾನು 48 ಬಂದೆ, ಐ ಆಮ್ ಸಾರಿ, 42 ಇಲ್ಲಿ 42 minus 12 ಅಂದ್ರೆ 30, 30 plus 12 ಅಂದ್ರೆ 54 ಆಗುತ್ತೆ. 54 by 9 into 9 ಎಷ್ಟಿಂದ ಕ್ಯಾಲ್ಕುಲೇಷನ್ ಆಗುತ್ತೆ? 9 1s ಹೋಗುತ್ತೆ, 9 ಎಷ್ಟು ಹೋಗುತ್ತಪ್ಪ? 6 ಜನ ಕರೆಕ್ಟಾ? ಸೊ 6 ಹೋಗುತ್ತೆ, 6 by 9 ಆಯ್ತು. 6 by 9 ಅಂದ್ರೆ 3 ಇಂದ ತಗೊಂಡ್ವಿ ಅಂದ್ರೆ 2 by 3 ಆಗುತ್ತೆ. 2 by 3 cos theta. ಸೊ cos theta is equals to 2 by 3 ಬರ್ತಾ ಇದೆ. I will take it as cos theta means rectangle na sorry right angle triangle ತಗೋಣ. cos theta means opposite by adjacent by hypotenuse, adjacent by hypotenuse. opposite by adjacent ಯಾವ್ದಾಗುತ್ತೆ? tan ಆಗುತ್ತೆ. ಸೊ ಇದು angle theta ಅಂತ ತಗೊಂಡೆ ಅಂತಂದ್ರೆ this is becomes opposite adjacent hypotenuse 2 3. ಇದು 2 3 ಆಯ್ತು ಅಂದ್ರೆ ವ್ಯಾಲ್ಯೂ ಏನು ಬರುತ್ತೆ? ಸ್ಕ್ವೇರ್ ರೂಟ್ ಆಫ್ ದಿಸ್ ವ್ಯಾಲ್ಯೂ, ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್, ಇದನ್ನು ತಗೊಂಡ್ವಿ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ದಟ್ 2 plus 3 ರೂಟ್ 5 ನ ರೂಟ್ 5. ಕ್ಲಿಯರ್? ಕನ್ಫರ್ಮಾ? ಅಡ್ಜಸೆಂಟ್ ವ್ಯಾಲ್ಯೂ ಇದನ್ನು ತಗೊಳ್ಳೋದಾದ್ರೆ ಸ್ಕ್ವೇರ್ ರೂಟ್ ಅಲ್ಲಿ ರೂಟ್ 5 ವ್ಯಾಲ್ಯೂ ಬರುತ್ತೆ. ಸೊ ರೂಟ್ 5 ವ್ಯಾಲ್ಯೂ ಬರುತ್ತೆ ಅಂದ್ರೆ ನಮಗೆ ಬೇಕಾಗಿರೋದು ಥೀಟಾ. ಸೊ ಥೀಟಾ ಅಲ್ಲಿ ನಿಮಗೆ ಯಾವ ತರ ಕೊಟ್ಟಿದ್ದಾರೆ ನೋಡಿ. ಥೀಟಾ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಥೀಟಾ ಟ್ರಾನ್ಸ್ಫರ್ ಮಾಡಿದ್ವಿ ಅಂದ್ರೆ ಕಾಸ್ ಇನ್ವರ್ಸ್ ಆಫ್ 2 by 3 ಇದೆಯಾ? ಫಸ್ಟ್ ನೋಡ್ಕೊಳ್ಳಿ, ಇದೆಯಾ? ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಕಾಸ್ ಇನ್ವರ್ಸ್ ಆಫ್ 5 by root 3 ಇದೆ. ಸೆಕೆಂಡ್ ಆಪ್ಷನ್ ಸೈನ್ ಇನ್ವರ್ಸ್ ಇದೆ. ಸೊ 2 by 3 ಅಂತ ಯಾವ್ದು ಆಪ್ಷನ್ಸ್ ಇಲ್ಲ, ಇನ್ ದ ಫಾರ್ಮ್ ಆಫ್ ಕಾಸ್ ಅಲ್ಲಿ ಸಿಗೋದಿಲ್ಲ ಅಂತ ಕನ್ಫರ್ಮ್ ಆಯ್ತು. ಅಂಡ್ ವಿ ಹ್ಯಾವ್ ಟು ಗೋ ಫಾರ್ ಸೈನ್. ಸೈನಿಗೆ ಹೋದ್ವಿ ಅಂತಂದ್ರೆ ಇದರಲ್ಲಿ ಫಾರ್ ಎಕ್ಸಾಂಪಲ್ ಇದ್ರ ವ್ಯಾಲ್ಯೂ ಅಲ್ಲಿ ಸೈನ್ಗೆ ತಗೊಂಡ್ರೆ ಅಪೋಸಿಟ್ ಬೈ ಏನ್ ಬರುತ್ತಪ್ಪ? ಅಪೋಸಿಟ್ ಬೈ ಹೈಪೋಟೆನ್ಯೂಸ್ ಬರುತ್ತೆ. ಸೈನ್ ಇನ್ವರ್ಸ್ ಆಫ್ ಸಬ್ಸ್ಟಿಟ್ಯೂಟ್ ಮಾಡಿ ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಬೈ hypotenuse. Opposite ಎಷ್ಟಾಗುತ್ತೆ? 2 divided by root 5. So theta is equals to sin inverse of 2 by root 5. So option clear ಆಯ್ತು. 2 by 3 ವ್ಯಾಲ್ಯೂ ಬಂದೇ ಬರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೋಬೇಕಾಗತ್ತೆ. ಒಂದು ಸ್ಮಾಲ್ ಕ್ರಾಸ್ ಚೆಕ್ ಇದೆ. cos theta is equals to 2 by 3 ಅಲ್ಲಿ ಕ್ರಾಸ್ ಚೆಕ್ ಮಾಡ್ಕೊಂಡು ಇದು ಕರೆಕ್ಟ್ ಆಗಿದೆ 2 by 3. ಬಟ್ ಇಲ್ಲಿ ವ್ಯಾಲ್ಯೂ ಅಂತ ತಗೋಬೇಕು ಅಂತಂದ್ರೆ ಹೈಪೋಟೆನ್ಯೂಸ್ ವ್ಯಾಲ್ಯೂನೇ ತಗೊಳ್ಳೋದಾದ್ರೆ 3 ಆಗ್ಬಿಡುತ್ತೆ. ನಾನು ಇಲ್ಲಿ ಸಣ್ಣ ಮಿಸ್ಟೇಕ್ ಮಾಡಿದೆ. ಸಣ್ಣ ಮಿಸ್ಟೇಕ್ ಏನು ಸರ್ ಅಂದ್ರೆ ಅಡ್ಜಸೆಂಟ್ಗೆ 3 ಬರ್ದ್ಬಿಟ್ಟಿದ್ದೆ ಅಲ್ವಾ? ಅದಕ್ಕೆ ಏನ್ ಮಾಡೋಣ ಅಂದ್ರೆ 2 ಇಸ್ ಅನ್ ಅಡ್ಜಸೆಂಟ್ ವ್ಯಾಲ್ಯೂ, ಅಪೋಸಿಟ್ ಗೊತ್ತಿಲ್ಲ ನನಗೆ. ಹೈಪೋಟೆನ್ಯೂಸ್ 3 ಇದೆ, ಅಡ್ಜಸೆಂಟ್ 2 ಇದೆ. ನಾನು ಹೈಪೋಟೆನ್ಯೂಸ್ಗೆ ಏನ್ ಬರ್ಕೊಬಿಟ್ಟಿದ್ದೆ? ಸರಿ, ಅಪೋಸಿಟ್ ಮತ್ತೆ ಅಡ್ಜಸೆಂಟ್ ಬರ್ಕೊಂಡ್ಬಿಟ್ಟಿದ್ದೆ. ಆಕ್ಚುಲಿ ಏನ್ ಬರ್ಕೋಬೇಕಿತ್ತು? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಹೈಪೋಟೆನ್ಯೂಸ್ ವ್ಯಾಲ್ಯೂ 3. ಆದ್ಮೇಲೆ ಏನ್ ಮಾಡೋಣ? ಇನ್ನೊಂದ್ಸಲಿ ಕ್ರಾಸ್ ಚೆಕ್ ಮಾಡೋಣ. ಏನ್ ಕ್ರಾಸ್ ಚೆಕ್? ಹೈಪೋಟೆನ್ಯೂಸ್ ಇದೆ, ಇದೇನಿದೆ? ಅಡ್ಜಸೆಂಟ್ ಇದೆ. ಫಾರ್ಮುಲಾ ಏನಾಗುತ್ತೆ? ಹೈಪೋಟೆನ್ಯೂಸ್ ಸ್ಕ್ವೇರ್ 3 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಇದನ್ನ ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. 3 ಸ್ಕ್ವೇರ್ ಅಂದ್ರೆ 9 ಆಯ್ತು, 2 ಸ್ಕ್ವೇರ್ ಅಂದ್ರೆ 4 ಆಯ್ತು, ಅಂಡ್ ಎಕ್ಸ್ ಸ್ಕ್ವೇರ್ ಆಯ್ತು. ಟ್ರಾನ್ಸ್ಫರ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ 5. ಸೊ ಈ ವ್ಯಾಲ್ಯೂ ರೂಟ್ 5 ಆಗುತ್ತೆ. ನೌ ಇಟ್ಸ್ ಪರ್ಫೆಕ್ಟ್. ಏನ್ ಸರ್ ನಮ್ಗೀಗ ಬೇಕಾಗಿದ್ದು ಥೀಟಾ ವ್ಯಾಲ್ಯೂ. ಥೀಟಾ ಇನ್ವರ್ಸ್ ಆಫ್ ಏನ್ ಬಂತು? ಸೈನ್ ಕಾಸ್ ಇನ್ವರ್ಸ್ ಆಫ್ 2 by 3 ಬರ್ತಾ ಇದೆ. ದೇರ್ಫೋರ್ ಅಲ್ಲಿ ಆಪ್ಷನ್ಸ್ ನಮಗೆ 2 by 3 ಇಲ್ಲ. ಸೈನ್ ಥೀಟಾ ತಗೊಳ್ಳೋಣ ಈಗ. ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಇಸ್ ರೂಟ್ 5, hypotenuse is 3.
Therefore, theta is equals to sine inverse of root 5 by 3. ನೋಡೋಣ ಆಪ್ಷನ್ ಇದೆಯಾ ನೋಡೋಣ. ಆಪ್ಷನ್ ಸೈನ್ ಇನ್ವರ್ಸ್ ಎರಡು ಇದೆ. ರೂಟ್ 5 by 3, 2 by root 3. Therefore, root 5 by 3 is option 2. Is the right answer. ಸೊ ಎಲ್ಲಿ ಮಿಸ್ಟೇಕ್ ಮಾಡಿದ್ವಿ ಅಂತಂದ್ರೆ ಈ ಕಾನ್ಸೆಪ್ಟ್ ನ ತಗೋಬೇಕಾದ್ರೆ ಮಿಸ್ಟೇಕ್ ಮಾಡ್ತೀವಿ. ಇವನ್ ಎಕ್ಸಾಮಿಗಲ್ಲೂ ಕೂಡ ಮಿಸ್ಟೇಕ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಕಾಸ್ ಥೀಟಾಗೆ ಡೆಫಿನೇಷನ್ ಗೊತ್ತಿತ್ತು, ಡೆಫಿನೇಷನ್ ನಾವು ಸರಿಯಾಗಿ ಹೇಳಿದ್ವಿ, ಬಟ್ ಅಪ್ಲೈ ಮಾಡ್ಬೇಕಾದ್ರೆ ತಪ್ಪು ಮಾಡಿದ್ವಿ. ಥೀಟಾಗೆ ಇದು ಆಪೋಸಿಟ್ ಆಗುತ್ತೆ, ಅಡ್ಜಸೆಂಟ್ ಆಗುತ್ತೆ, ಹೈಪೋಟೆನ್ಯೂಸ್ ಆಗುತ್ತೆ. ಇಲ್ಲಿರೋದು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್, ಅಡ್ಜಸೆಂಟ್ ಇಸ್ 2, ಹೈಪೋಟೆನ್ಯೂಸ್ 3. ಇಲ್ಲಿ ಬರ್ಕೋಬೇಕಿತ್ತು, ಅದು ಮಿಸ್ಟೇಕ್ ಮಾಡಿದ್ವಿ. ಓಕೆ, ಬಿಕಾಸ್ ಟ್ರಿಪ್ಲೆಟ್ಸ್ ಅಂತ ತಗೊಂಡಾಗ ಟ್ರಿಪ್ಲೆಟ್ಸ್ಗೆ ನಾನು ಅಪ್ಲೈ ಮಾಡೋಕೆ ಶುರು ಮಾಡಿದೆ, ಅದು ತಪ್ಪಾಯ್ತು, ಸಾರಿ. ಓಕೆ, note it down and go for next question. Question number 4. So question number 4 ಏನು ಹೇಳುತ್ತೆ ನೋಡಿ. So question number 4 is regarding the ratio of adiabatic to isothermal elasticities. Adiabatic to isothermal elasticities for triatomic gas. So it's very easy question. ಕಷ್ಟ ಏನಾಗೋದಿಲ್ಲ ನಿಮಗೆ. ಫೋರ್ತ್ ಕ್ವಶನ್ ಕೇಳ್ತಿದ್ದಾರೆ ಟ್ರೈಅಟಾಮಿಕ್ ಗ್ಯಾಸ್ಗೆ. ಓಕೆ, ಫಾರ್ ಟ್ರೈಅಟಾಮಿಕ್ ಗ್ಯಾಸ್ ದೇ ಆರ್ ಆಸ್ಕಿಂಗ್ ಫಾರ್ ರೇಷಿಯೋ. ಯಾವ್ದು ಕೇಳಿದ್ದಾರೆ? ಅಡಿಯಾಬ್ಯಾಟಿಕ್ ಟು ಐಸೋಥರ್ಮಲ್ ಎಲಾಸ್ಟಿಸಿಟೀಸ್, ದಟ್ ಈಸ್ ಗಾಮಾ. ಅಡಿಯಾಬ್ಯಾಟಿಕ್ ಟು ಐಸೋಥರ್ಮಲ್ ಫಾರ್ ಟ್ರೈಅಟಾಮಿಕ್, gamma value is equals to 4 by 3. It's very simple, 1.333. So 1.33 4 by 3. ಆಪ್ಷನ್ ಇದೆ ನೋಡಿ, 1.33 ಇರಬೇಕು, ಇಲ್ಲಾಂದ್ರೆ 4 by 3 ಇರಬೇಕು. ಎರಡು ಆಪ್ಷನ್ಸ್ ಒಂದಿರುತ್ತೆ. 4 by 3, 5 by 3, 3 by 4. So 4 by 3 is the right answer. Option 1 is the right answer. Note it down and go for next question. Question number 5. So question number 5 is regarding gravitation, especially Kepler's laws of motion ತಗೊಂಡಾಗ ಅಲ್ಲಿ ಏನು ಕಾನ್ಸೆಪ್ಟ್ ಬರುತ್ತೆ ಅದನ್ನ ಡಿಸ್ಕಸ್ ಮಾಡಿ. ಕ್ವಶನ್ ನಂಬರ್ 5 ಅಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ, ನೋಡೋಣ ಈ ಕ್ವಶನ್ ಹೆಂಗೆ ರಿಸಾಲ್ವ್ ಮಾಡೋದು, ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಅಂತ ಹೇಳಿ. ಕ್ವಶನ್ ನಂಬರ್ 5 ಅವರು ಒಂದು ವರ್ಡ್ ಹೇಳಿದ್ದಾರೆ, ದ ಫಿಗರ್. ಸೊ ಫಿಗರ್ ನಿಮಗೆ ವ್ಯೂ ಇರಬೇಕು ಅನ್ಸುತ್ತೆ. ಓಕೆ, ಫಿಗರ್ ಇದೆ. ಸೊ ಫಿಗರ್ ನ ಬರ್ಕೊಳ್ಳೋಣ. ಎಲಿಪ್ಟಿಕಲ್ ಪಾತ್, ಓಕೆ, ಸೆಮಿ ಮೇಜರ್ ಆಕ್ಸಿಸ್, and this is semi minor axis. So this is the foci that taken, foci. Okay, this is the diagram they given. They are giving a position A, B, C, and this is the position D. Anti-clockwise. So ಇಲ್ಲಿ ನೀವು ಅಬ್ಸರ್ವ್ ಮಾಡಲೇಬೇಕು ಡಯಾಗ್ರಾಮ್ ನ ಡಿಫರೆಂಟ್ ಪಾರ್ಟ್ಸ್, ಯಾವ ಪೋರ್ಷನ್ಸ್ ಅಂತ ಅಬ್ಸರ್ವ್ ಮಾಡಬೇಕು. ಸೊ ಯಾಕೆ ಸರ್ ಇದನ್ನ ಈ ಪೋರ್ಷನ್ಸ್ ಸಪರೇಟ್ ಬರ್ಕೋತೀರಾ ಅಂತಂದ್ರೆ, ಹ್ಯಾವಿಂಗ್ ಡಿಫ್ರೆಂಟ್ ಏರಿಯಾಸ್ ಕ್ವಶನ್ಸ್ ಹತ್ರ ಕೇಳೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನಾವು ಅದನ್ನು ಚೂಸ್ ಮಾಡ್ಕೋತೀವಿ. ಓಕೆ, 2 different areas. ಕ್ವಶನ್ ಥಿಂಕ್ ಮಾಡೋಣ. ದ ಫಿಗರ್ ಶೋಸ್ ಎಲಿಪ್ಟಿಕಲ್ ಪಾತ್, ಓಕೆ, ಎ ಬಿ ಸಿ ಡಿ ಆಂಟಿ ಕ್ಲಾಕ್ವೈಸ್ motion around the sun S such that area of the triangle CSA area of CSA ಏನಂತ ಹೇಳಿದ್ದಾರೆ? area of CSA is 1 by 4. The area of the ellipse ABCD, full ABCD ಏರಿಯಾಗೆ ACS 1 by 4 ಇದೆ ಅಂತ ಹೇಳ್ತಾರೆ. ACS ಇದು 1 by 4 ಟೈಮ್ಸ್ ಇದೆ. ಇದು 1 by 4 ಇದೆ ಅಂದ್ರೆ ಇದು 1 by 4 ಆಗುತ್ತೆ. ಆದ್ಮೇಲೆ ಈ 1 by 4 ಇದೆ ಅಂದ್ರೆ ಇನ್ ಮಿಕ್ಕಿದ ಇದು 1 by 2 ಆಗುತ್ತೆ. ಇದು 1 by 2 ಆಯ್ತು ಅಂದ್ರೆ ಈ ಏರಿಯಾ 1 by 2 ಆಯ್ತು, ಇದು 1 by 4 ಆಯ್ತು, ಇದು 1 by ಅದೆರಡನ್ನು ತಗೊಂಡ್ರಿ ಅಂತಂದ್ರೆ ಆಟೋಮೆಟಿಕ್ ಇದು ಇಷ್ಟು ಪೋರ್ಷನ್ 1 by 2 ಆಗುತ್ತೆ. 1 by 2 ಆದ್ರೆ ಎರಡು ಆಡ್ ಮಾಡಿದ್ರೆ ಓವರ್ ಆಲ್ ಒಂದು ಏರಿಯಾ ಆಗುತ್ತೆ. ಆದ್ಮೇಲೆ ನಾನು ಈ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೋತೀನಿ. ಇಲ್ಲಿ ಎಸ್ಪೆಷಲಿ ಇಲ್ಲೇನ್ ಸಿಗುತ್ತೆ ಅಂದ್ರೆ ಏರಿಯಾ ಆಫ್ ಇದು ತಗೊಳ್ತೀನಿ, ABCS ವಾಪಸ್ ಇಲ್ಲಿ ಬರ್ತದೆ. ಇಷ್ಟು ಏರಿಯಾ ತಗೊಂಡ್ರೆ ಅದು 3 by 4 ಆಗುತ್ತೆ. ಒಪ್ಕೋತೀರಾ? ಎಸ್, ಇಷ್ಟು ಪೋರ್ಷನ್ 3 by 4.
ಅದು ನೋಡೋಣ ಮುಂದೆ ಏನು ಕ್ವಶನ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಡಿಸೈಡ್ ಮಾಡ್ಕೊಂಡು. ಓಕೆ, ವಿತ್ ಡಿ ಬಿ ಆಸ್ ದ ಮೇಜರ್ ಆಕ್ಸಿಸ್, ಆಗ್ಲೇ ಹೇಳಿದೆ ಡಿ ಬಿ ಇಸ್ ದ ಮೇಜರ್ ಆಕ್ಸಿಸ್ ಅಂಡ್ ಸಿ ಎ ಆಸ್ ದ ಮೈನರ್ ಆಕ್ಸಿಸ್. ಓಕೆ, ಇಫ್ T1 is the time taken for the planet to go over path ABC ಇದಕ್ಕೆ ಹೋಗಕ್ಕೆ ಟೈಮಿಂಗ್ಸ್ ಎಷ್ಟು T1 ತಗೊಂಡಿದ್ದಾರೆ. ಓಕೆ, ಸೊ planet to go over path ABC and T2 for the path taken over CDA ಇಲ್ಲಿ ಟೈಮ್ ಎಷ್ಟು ಹೇಳಿದ್ದಾರೆ T2. ಸೊ ಟೋಟಲ್ ಟೈಮ್ ಬೇಕು ಅಂದ್ರೆ ಎರಡನ್ನೂ ಆಡ್ ಮಾಡ್ಕೊಂಡ್ರೆ ಆಯ್ತು, T1 ಪ್ಲಸ್ T2 ಆಡ್ ಮಾಡಿದ್ರೆ ಆಯ್ತು. ಕರೆಕ್ಟಾ? ಎರಡನ್ನೂ ಕೂಡ ತಗೊಂಡ್ರೆ ಆಗುತ್ತೆ. ಬಟ್ ಇಲ್ಲಿ ಕ್ವಶನ್ ಏನ್ ಕೇಳಿದ್ದಾರೆ, ಫಾರ್ ದ ಟೈಮ್ ಪಾತ್ ಆಫ್ CDA, ದೆನ್ ದೇ ಆರ್ ಆಸ್ಕಿಂಗ್ ದ ಕ್ವಶನ್ ರಿಗಾರ್ಡಿಂಗ್ ರಿಲೇಷನ್ ಬಿಟ್ವೀನ್ T1 ಅಂಡ್ T2. T1 ಮತ್ತೆ T2 ಯಾವ ರೇಷಿಯೋದಲ್ಲಿ ಚೇಂಜ್ ಆಗುತ್ತೆ ಅಂತ ಕ್ವಶನ್ ಕೇಳ್ತೀವಿ. ಸೊ ಬಹಳ ಸಿಂಪಲ್, ಇಲ್ಲಿ ನಾವು ಏರಿಯಾ ಚೂಸ್ ಮಾಡ್ಕೊಂಡು ಆಮೇಲೆ ನಾವು ಟೈಮ್ಗೆ ಹೋಗ್ಬೇಕಾಗುತ್ತೆ, ಬಿಕಾಸ್ ಏರಿಯಾ ಅಂಡ್ ಟೈಮ್ ಪೀರಿಯಡ್ ರಿಲೇಶನ್ಶಿಪ್ ಇರುತ್ತೆ ಕೆಪ್ಲರ್ಸ್ ಕ್ಲಾಸ್. ಕ್ಲಿಯರ್? ಸೊ ಫಸ್ಟ್ ಥಿಂಗ್ ಐ ವಿಲ್ ಗೋ ವಿತ್ ದಟ್ ಏರಿಯಾ ಆಫ್ ಟೋಟಲ್ SABC ಇದೆಯಲ್ಲ, ಟೋಟಲ್ ಏರಿಯಾ SABC ಇಷ್ಟು ಏರಿಯಾ ಇದೆ. ಸೊ SABC ಏರಿಯಾ ಎಷ್ಟು ಬರುತ್ತೆ ಅದು ಕೂಡ ಗೊತ್ತಿರ್ಬೇಕು ನಿಮಗೆ. ಲೆಟ್ ಏರಿಯಾ ಆಫ್ ಎಲಿಪ್ಸ್ ABCD ಇದೆಯಲ್ಲ, ಏರಿಯಾ ಆಫ್ ಅದನ್ನ ಎಕ್ಸ್ ಅಂತ ತಗೊಂಡ್ಬಿಡೋಣ, ಇದನ್ನ ಎಕ್ಸ್ ಅಂತ ತಗೊಂಡ್ಬಿಡೋಣ. ಏರಿಯಾ ಆಫ್ ABCD is taken as x ಅಂತ ತಗೊಂಡೆ ಅಂತಂದ್ರೆ then that value becomes 1/4x, that is x/4 ಆಗುತ್ತೆ. ಯಾವ್ದಕ್ಕೆ x/4 ಆಗುತ್ತೆ? CSA ಏನಾಗುತ್ತೆ? x/4 ಆಗುತ್ತೆ. ಕರೆಕ್ಟಾ? ಇನ್ ಮಿಕ್ಕಿದ್ದು ಏರಿಯಾ ಆಫ್ SABC ಇದ್ರ ಏರಿಯಾ ಬೇಕು ಅಂತಂದ್ರೆ ಟೋಟಲ್ ಏರಿಯಾ ಅಂತಂದ್ರೆ ಎರಡನ್ನೂ ಸಮ್ ಮಾಡ್ಬೇಕು ಅಲ್ವಾ? ಸೊ x is equals to ಏನ್ ಬರುತ್ತೆ? ಟೋಟಲ್ ವ್ಯಾಲ್ಯೂ ಏರಿಯಾ ಆಫ್ ABCD is equals to this x/4 with respect to that ಇಲ್ಲಿ x/4 ಆಗುತ್ತೆ, ಇಲ್ಲಿ 3x/4 ಆಗುತ್ತೆ. ಅದ್ ನೆನಪಿರ್ಲಿ, ಎರಡನ್ನೂ ಆಡ್ ಮಾಡ್ಬೇಕಾಗುತ್ತೆ ಅಲ್ವಾ? ಸೊ ದಿಸ್ ಇಸ್ x/4. ಕ್ಲಿಯರ್? ದಿಸ್ ಇಸ್ ರಿಮೈನಿಂಗ್ ವ್ಯಾಲ್ಯೂ 3x/4 ಆಗುತ್ತೆ ಅಲ್ವಪ್ಪ? ಎರಡು ವ್ಯಾಲ್ಯೂ x ಮೈನಸ್ 3x/4 ಆದ್ರೆ ಅಗೇನ್ x/4 ಬರುತ್ತೆ. ಸೊ ನಾನು ತಗೋತೀನಿ ಇಲ್ಲಿ ಏರಿಯಾ ಆಫ್ SABC, that is area of SABC, that is equals to, you have to take with that x minus x/4, that is equals to 3x/4 ಬರುತ್ತೆ. ಕರೆಕ್ಟ್ ಏನಪ್ಪ? ಬಟ್ ನಮಗೆ ಬೇಕಾದ್ರೆ ಏನಂದ್ರೆ ಟೈಮ್ ಪೀರಿಯಡ್ ಕಾನ್ಸೆಪ್ಟಿಗೆ ಬರಬೇಕಾಗುತ್ತೆ. ಸೊ ಟೈಮ್ ಪೀರಿಯಡ್ ಕಾನ್ಸೆಪ್ಟಿಗೆ ಬಂತು ಅಂದ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದಟ್. ಸೊ ಟೈಮ್ ಪೀರಿಯಡ್ ಕಾನ್ಸೆಪ್ಟ್ ಅಲ್ಲಿ ದಟ್ ಟೋಟಲ್ ಲ್ಯಾಬ್ಸ್ ಆಫ್ ದಿಸ್ ಟೈಮ್ ಪೀರಿಯಡ್ T1 ಇದೆ, ಇನ್ನೊಂದೇನಿದೆ T2 ಇದೆ. T1 T2 ಎರಡನ್ನೂ ಕೂಡ ಯೂಸ್ ಮಾಡ್ಕೊಂಡ್ರೆ ರೇಷಿಯೋ ತಗೊಂಡ್ರೆ ನಿಮಗೆ ಈಸಿಯಾಗಿ ಏನು ಸಿಗುತ್ತೆ? ರಿಲೇಶನ್ಶಿಪ್ ಸಿಗುತ್ತೆ T1 ಮತ್ತೆ T2ಗೆ. ದಟ್ಸ್ ವೈ ಐ ವಿಲ್ ಗೋ ವಿತ್ ದಟ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ದಟ್ ಟೋಟಲ್ ಏರಿಯಾ ಆಫ್ SABC ಬೇಕು ಅಂದ್ರೆ ಎರಡನ್ನೂ ಏನ್ ಮಾಡ್ಬೇಕಾಗುತ್ತೆ? ಆಡ್ ಮಾಡ್ಬೇಕಾಗುತ್ತೆ. ಕರೆಕ್ಟಾ? ಕ್ಲಿಯರ್? ಸೊ ಒನ್ ಥಿಂಗ್ ಶುಡ್ ಬಿ ನೋ ದಟ್ ಏರಿಯಾ ಆಫ್ SABC ಬೇಕು ಅಂದ್ರೆ ಒಂದು x/2 ಏರಿಯಾ ಆಫ್ ಆಫ್ ದಿ ಎಲಿಪ್ಸ್ ಮತ್ತೆ ಏರಿಯಾ ಆಫ್ ಟ್ರಯಾಂಗಲ್ ತಗೋಬೇಕಾಗುತ್ತೆ. ಏರಿಯಾ ಆಫ್ ಆಫ್ ದಿ ಎಲಿಪ್ಸ್ ಮತ್ತೆ ಟ್ರಯಾಂಗಲ್. ಸೊ ಅದು 3x/4 ಅಂತ ಕನ್ಫರ್ಮ್ ಆಗಿದೆ, x/4 ಕನ್ಫರ್ಮ್ ಆಗಿದೆ. ಸೊ ಐ ವಿಲ್ ಟೇಕ್ ದ ರೇಷಿಯೋ, ದಟ್ ಈಸ್ ಏರಿಯಾ ಆಫ್ ABCS ಅಥವಾ S ಏರಿಯಾ ಆಫ್ ದಿ ABC divided by area of ratio of that area of ADCS ಅಥವಾ ಹಿಂಗೂ ಹೋದ್ರು ಆಯ್ತು, ಎರಡು ಒಂದೇ. ADCS ಅಥವಾ CSA ಅದು 1/4 ಆಯ್ತು ಅಂದ್ರೆ ಇಲ್ಲಿ ಮಿಕ್ಕಿದ ಪೋರ್ಷನ್ ಅದು 1/4 ಆಗುತ್ತೆ, ಅಂದ್ರೆ x/4 ಆಗುತ್ತೆ. SABC ವ್ಯಾಲ್ಯೂ 3x/4 ಒಪ್ಕೋತೀರಾ? 3x/4 ಇಂಟು ADCS ವ್ಯಾಲ್ಯೂ ಇದೆ, ಅದೆಷ್ಟು ಬರುತ್ತೆ? x/4 ಆಗುತ್ತೆ. ರಿಮೈನಿಂಗ್ ಪೋರ್ಷನ್ 1/4 ಇದೆಯಲ್ಲ, ಆದ್ಮೇಲೆ 4/x ಆಗುತ್ತೆ. ಕರೆಕ್ಟಾ? 4 ಕ್ಯಾನ್ಸಲ್, x ಕ್ಯಾನ್ಸಲ್, ಎಷ್ಟಿದೆ? 3 ಇದೆ. ದಿಸ್ ಏರಿಯಾ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೈಮ್ ಪೀರಿಯಡ್. ನೆನಪಿರ್ಲಿ, ಟೈಮ್ಗೆ ಪ್ರಪೋರ್ಷನಲ್ ಆಗುತ್ತೆ. ಯಾವಾಗ ಟೈಮ್ಗೆ ಪ್ರಪೋರ್ಷನಲ್ ಆಗುತ್ತೆ? ಸೊ SABC ವಿತ್ ರೆಸ್ಪೆಕ್ಟ್ ಟು ದಟ್ SADC T1/T2, SABC T1 ಇನ್ ರಿಮೈನಿಂಗ್ ಪೋರ್ಷನ್ T2. ದೇರ್ಫೋರ್ ಇವೆರಡು ಏರಿಯಾಗೆ ಪ್ರಪೋರ್ಷನಲ್ ತಗೊಂಡ್ವಿ ಅಂದ್ರೆ ಏನ್ ಬರುತ್ತೆ? T1/T2 ಬರುತ್ತೆ. ಕರೆಕ್ಟಾ? ಈಗ ನಮಗೆ ಬೇಕಾದ ರಿಲೇಶನ್ಶಿಪ್ ಏನು? T1 ಎಷ್ಟಿದೆ? T1 is equals to 3T2 ಬರುತ್ತೆ. ಇದು ಒಂದು ರಿಲೇಷನ್ ಇಲ್ವಾ? T2 is equals to ಏನ್ ಬರುತ್ತೆ? T1/3 ಬರುತ್ತೆ. ಇವೆರಡರಲ್ಲಿ ಒಂದು ಆಪ್ಷನ್ ಆಗಿರುತ್ತೆ ನೋಡಿ. ಓಕೆ, ಸೊ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ ಇವೆರಡರಲ್ಲಿ ಒಂದು ಆಪ್ಷನ್ ಸಿಗುತ್ತಾ ಅಂತ ಹೇಳಿ. ಸೊ ಫಸ್ಟ್ go for T1 is equals to 2T2,
T1 is equals to 3T2 ಇದೆ. So option, this is the right answer. So option 2 is the right answer. ಇಲ್ಲಿ ಏನು ಚೂಸ್ ಮಾಡಿದ್ವಿ ಅಂತ ಗೊತ್ತಾಯ್ತು. ಫಸ್ಟ್ ದಿಸ್ ಇಸ್ ದ ಏರಿಯಾ. ಓಕೆ, ಅವ್ರ ಕೊಟ್ಟರದಲ್ಲಿ 1/4 ವ್ಯಾಲ್ಯೂ ಇದೆ ಅಂತ ಹೇಳಿದ್ದಾರೆ. ಇಷ್ಟು 1/4 ವ್ಯಾಲ್ಯೂ ಇದೆ ಅಂತಂದ್ರೆ ಟೋಟಲ್ ಏರಿಯಾದಲ್ಲಿ 1/4, ಟೋಟಲ್ ಏರಿಯಾನ x ಅಂತ ತಗೊಂಡಿದ್ದೀನಿ, x/4 ಇಷ್ಟು 3/4 ಆಗುತ್ತೆ. ಹಾಫ್ ಆಫ್ ದಿ ವ್ಯಾಲ್ಯೂ 1/2 ಆಗುತ್ತೆ. 1/2 ಪ್ಲಸ್ 1/4 3/4 ಆಗುತ್ತೆ. ದಟ್ ಇಸ್ 3x/4. ಬಹಳ ಸಿಂಪಲ್. ಈ ಏರಿಯಾ ಡಿವೈಡೆಡ್ ಬೈ ಈ ಏರಿಯಾ ತಗೊಂಡಿದ್ದೀನಿ, T1 T2, because timings are directly proportional. Okay, so it's clear that timings T1 is equals to 3T2. So hope that you understand. Go for next question. Question number 6. Note it down. Go for question number 6. Note down ಮಾಡ್ಕೊಳ್ಳಿ. Go for question number 6. Values ಕೂಡ ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಲ್ಲಿ, ಚೆಕ್ ಮಾಡಿದ್ರೆ ಅಂತ ಅನ್ಕೊಡ್ತೀರಾ. ಡಯಾಮೀಟರ್ ಆಫ್ ಎ ಸ್ಟೀಲ್ ಬಾಲ್ ಇಸ್ ಮೆಜರ್ಡ್ ಯೂಸಿಂಗ್ ಎ ವರ್ನಿಯರ್ ಕ್ಯಾಲಿಪರ್ಸ್. ವರ್ನಿಯರ್ ಕ್ಯಾಲಿಪರ್ ಕೊಟ್ಟಿದ್ದಾರೆ. ವರ್ನಿಯರ್ ಕ್ಯಾಲಿಪರ್ ಅಲ್ಲಿ ಯಾವ್ಯಾವ ಸ್ಕೇಲ್ ಬರುತ್ತೆ ಅಂತ ನಿಮ್ಗೆ ಗೊತ್ತು. ಮೇನ್ ಸ್ಕೇಲ್ ಬರುತ್ತೆ ಅಂಡ್ ವರ್ನಿಯರ್ ಸ್ಕೇಲ್ ಬರುತ್ತೆ, ಆಮೇಲೆ CVD ಬರುತ್ತೆ, ಕಾಮನ್ ವರ್ನಿಯರ್ ಸ್ಕೇಲ್ ಡಿವಿಷನ್ಸ್ CVD ಬರುತ್ತೆ, ಅಂಡ್ ಅಲ್ಲೂ ಕೂಡ ನಿಮಗೆ ಏನ್ ಬರುತ್ತೆ, ಲೀಸ್ಟ್ ಕೌಂಟ್ ವ್ಯಾಲ್ಯೂ ಕೂಡ ಬರುತ್ತೆ. ಇಷ್ಟೆಲ್ಲ ಕೂಡ ವ್ಯಾಲ್ಯೂಸ್ ನಿಮ್ಮ ಮೈಂಡಲ್ಲಿ ಇರಬೇಕು. ಲೀಸ್ಟ್ ಕೌಂಟ್ ವ್ಯಾಲ್ಯೂ ಕೂಡ ಕೊಟ್ಟಿದ್ರೆ ಓಕೆ, ಇಲ್ಲ ಅಂದ್ರೆ ಸಾಲ್ವ್ ಮಾಡ್ಕೋಬಹುದು. ಆಮೇಲೆ ಟೋಟಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಇಂಡಿವಿಜುವಲ್ ಟ್ರಯಲ್ಸ್ ಟೋಟಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕೆ ಫಾರ್ಮುಲಾ ಗೊತ್ತು. ಟೋಟಲ್ ರೀಡಿಂಗ್ ಇಸ್ ಈಕ್ವಲ್ಸ್ ಟು MSR ಪ್ಲಸ್ CVD ಇಂಟು LC. ಅಲ್ಲಿ ಝೀರೋ ಎರರ್ ಕೊಟ್ಟಿದ್ರು ಅಂದ್ರೆ ಅದು ಕರೆಕ್ಷನ್ಸ್ಗೆ ಯೂಸ್ ಮಾಡ್ಕೋಬೇಕು. ಪ್ಲಸ್ ಆರ್ ಮೈನಸ್ ಅದನ್ನು ಯೂಸ್ ಮಾಡ್ಕೋಬೇಕು. ಅಂಡ್ ನೆಕ್ಸ್ಟ್ ಥಿಂಗ್, ಅದೆರಡು 3 ಟ್ರಯಲ್ಸ್ ಇಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ ನಿಮ್ಗೆ ವ್ಯಾಲ್ಯೂಸ್, ಆ 3 ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆವರೇಜ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಥವಾ ಮೀನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇದು ಆಕ್ಚುಲ್ ಆಗಿ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ಸ್. ಸೊ ಇಲ್ಲಿ ಫಸ್ಟ್ ಏನ್ ಕೊಟ್ಟಿದ್ದಾರೆ ನೋಡಿ, ಡಯಾಮೀಟರ್ ಆಫ್ ಎ ಸ್ಟೀಲ್ ಬಾಲ್ ಇಸ್ ಮೆಜರ್ಡ್ ಯೂಸಿಂಗ್ ಎ ವರ್ನಿಯರ್ ಕ್ಯಾಲಿಪರ್ ವಿಚ್ ಹ್ಯಾಸ್ ಡಿವಿಷನ್ಸ್ ಆಫ್ 0.1 ಸೆಂಟಿಮೀಟರ್. ಸೊ 0.1 ಸೆಂಟಿಮೀಟರ್ ದ ಗಿವನ್ ಏನು, ಒಂದು ಡಿವಿಷನ್. ಓಕೆ, ಸೊ ನೆಕ್ಸ್ಟ್ ಅವ್ರು ಹೇಳ್ತಾ ಇದ್ದಾರೆ ಇಟ್ಸ್ ಮೇನ್ ಸ್ಕೇಲ್ MS. ಓಕೆ, ಅಂಡ್ 10 ಡಿವಿಷನ್ಸ್ ಆಫ್ ಇಟ್ಸ್ ವರ್ನಿಯರ್ ಸ್ಕೇಲ್. ಅಂದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟ್ ಲೀಸ್ಟ್ ಕೌಂಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು 6 ಪ್ರಾಬ್ಲಮ್ಗೆ. ಸೊ ಲೀಸ್ಟ್ ಕೌಂಟ್ ಇಸ್ ಈಕ್ವಲ್ಸ್ ಟು ಅಥವಾ LC. ಸೊ ಮೇನ್ ಒಂದು ಡಿವಿಷನ್, ವ್ಯಾಲ್ಯೂ ಆಫ್ ಒನ್ ಡಿವಿಷನ್ 0.1 ಡಿವೈಡೆಡ್ ಬೈ 10, ದಟ್ ಈಸ್ 0.01 ಸೆಂಟಿಮೀಟರ್ ಬರುತ್ತೆ. ವರ್ನಿಯರ್ ಸ್ಕೇಲ್ ಅಲ್ಲಿ ಲೀಸ್ಟ್ ಕೌಂಟ್ ವ್ಯಾಲ್ಯೂ 0.01 ಸೆಂಟಿಮೀಟರ್. ಕೊಡ್ಲಿಲ್ಲ ಅಂದ್ರೆ ನಿಮಗೆ ಅದು ಗೊತ್ತಿರಬೇಕು. ಬಟ್ ಇಲ್ಲಿ ಮೇನ್ ಸ್ಕೇಲ್ ಅಲ್ಲಿ ಮತ್ತೆ ವರ್ನಿಯರ್ ಸ್ಕೇಲ್ ನ ತಗೊಂಡಾಗ ವರ್ನಿಯರ್ ಸ್ಕೇಲ್ ಎಷ್ಟು ಡಿವಿಷನ್ಸ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ವ್ಯಾಲ್ಯೂ ಆಫ್ 1 MSD ಮೇನ್ ಸ್ಕೇಲ್ ಡಿವಿಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಡಿವಿಷನ್ಸ್ ಇನ್ ವರ್ನಿಯರ್ ಸ್ಕೇಲ್, ಎರಡನ್ನು ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ಲೀಸ್ಟ್ ಕೌಂಟ್. ಲೀಸ್ಟ್ ಕೌಂಟ್ ವ್ಯಾಲ್ಯೂ ಸಿಕ್ಕಾಯ್ತು. ಮುಂದೆ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ನೋಡಪ್ಪ. ಸೊ 10 divisions of its vernier scale match 9 divisions on the main scale. 9 divisions ಅಲ್ಲಿ ಮಾತ್ರ ಅದು ಮ್ಯಾಚ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, 3 such measurements of a ball are given as. ಸೊ ಇಲ್ಲಿ ಎರರ್ ಕೂಡ ನೀವು ತಗೋಬೇಕಾಗುತ್ತೆ. ಇಫ್ ದ ಝೀರೋ ಎರರ್ ಇಸ್ ಮೈನಸ್ 0.03 ಸೆಂಟಿಮೀಟರ್, ದೆನ್ ಎಲ್ಲ ವ್ಯಾಲ್ಯೂ ಕೊಟ್ಟಿದ್ದಾರೆ. ZC ಝೀರೋ ಕರೆಕ್ಷನ್ ಕೂಡ ಕೊಟ್ಟಿದ್ದಾರೆ, ಮೈನಸ್ 0.03 ಅಂತ ಹೇಳಿದ್ದಾರೆ. ಏನ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ, ದೆನ್ ಮೀನ್ ಕರೆಕ್ಟೆಡ್ ಡಯಾಮೀಟರ್ ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ. ಸೊ ಮೀನ್ ಕರೆಕ್ಟೆಡ್ ಡಯಾಮೀಟರ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಆವರೇಜ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದ್ರೆ ಇಂಡಿವಿಜುವಲ್ ಆಗಿ ತಗೋಬೇಕಾಗುತ್ತೆ. ಸೊ ಅಲ್ಲಿ ಟೇಬಲ್ ನೀವು ಅಬ್ಸರ್ವ್ ಮಾಡ್ಕೊಂತಾನೆ ಸಾಲ್ವ್ ಮಾಡಬೇಕಾಗುತ್ತೆ. ಟೇಬಲ್ ನೋಡಿ ನೀವು. ಫಸ್ಟ್ ಟ್ರಯಲ್ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಟ್ರಯಲ್ ವ್ಯಾಲ್ಯೂ ದೇ ಗಿವನ್ ದಟ್ MS ವ್ಯಾಲ್ಯೂ ಕೊಟ್ಟಿದ್ದಾರೆ. ಫಸ್ಟ್ ಟೋಟಲ್ ರೀಡಿಂಗ್ ನ ಕ್ಯಾಲ್ಕುಲೇಟ್ ಮಾಡೋಣ. TR ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಹೇಳಿದೆ MSR ಪ್ಲಸ್ CVD ಇಂಟು LC. ಓಕೆ, ಮೈನಸ್ ಝೀರೋ ಕರೆಕ್ಷನ್ ಇದ್ದೇ ಇರುತ್ತೆ, ಝೀರೋ ಕರೆಕ್ಷನ್ ZC. ಸೊ ಫಸ್ಟ್ ಟ್ರಯಲ್ಗೆ ತಗೋತಾ ಇದೆ. ಸೊ ಫಸ್ಟ್ ಟ್ರಯಲ್, ಸೊ T1 that is equals to MSR ಎಷ್ಟು ಕೊಟ್ಟಿದ್ದಾರೆ 0.5 ಪ್ಲಸ್ CVD ಎಷ್ಟಿದೆ 8 ಇದೆ, ಕರೆಕ್ಟಾ? ಸೊ ದಟ್ ಇಸ್ VS ಡಿವಿಷನ್ಸ್, ವರ್ನಿಯರ್ ಸ್ಕೇಲ್ ಡಿವಿಷನ್ಸ್ ಅಂದ್ರೆ CVD 8 ಇಂಟು ಲೀಸ್ಟ್ ಕೌಂಟ್ ಎಷ್ಟು 0.01 ಮೈನಸ್ ಎಷ್ಟು Z ಮೈನಸ್ ವ್ಯಾಲ್ಯೂ ಮೈನಸ್ ಆಲ್ರೆಡಿ ಇದೆ ಫಾರ್ಮುಲಾದಲ್ಲಿ ಮೈನಸ್ ಇದೆ. ಸೊ ಪ್ಲಸ್ 0.03. ಸೊ T1 ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 0.5 ಪ್ಲಸ್ 8, that is 0.08 plus 0.03. 0.08 plus 0.03 ಅಂದ್ರೆ 0.11. ಇದಕ್ಕೆ ಆಡ್ ಮಾಡಿದ್ರೆ T1 is equals to 0.61 ಸೆಂಟಿಮೀಟರ್ ಬರುತ್ತೆ. ಸೊ T1 ವ್ಯಾಲ್ಯೂ ಸಿಕ್ತು. ಸೆಕೆಂಡ್ ಟ್ರಯಲಿಗೆ ಹೋಗೋಣ. T2 is equals to, ಬಾಕ್ಸ್ ನೋಡಿ ಅಲ್ಲಿ ವ್ಯಾಲ್ಯೂ ನೋಡಿ 0.5 ಇದೆ, ಓಕೆ, ಪ್ಲಸ್ 4 ಇದೆ. ಸೊ 4 ಇಂಟು 0.01 ಮೈನಸ್ 0.03, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಸೊ T2 is equals to 0.5 plus 0.04 plus 0.03, that is 0.07 plus
0.5 ಅಂದ್ರೆ 0.57 ಆಗುತ್ತೆ. therefore T2 value is 0.57 centimeter ಆಗುತ್ತೆ. ಸೊ T2 is 0.57 centimeter. T2 ಸಿಕ್ಕಾಯ್ತು. ನೆಕ್ಸ್ಟ್ ಲಾಸ್ಟ್ ವ್ಯಾಲ್ಯೂ ನೀವು ನೋಡ್ಕೊಂಡ್ರಿ ಅನ್ಸುತ್ತೆ ಟೇಬಲ್ ಅಲ್ಲಿ 0.5 ಮತ್ತೆ 0.6 ಇದೆ. ಓಕೆ, ಸೊ T3 ಕ್ಯಾಲ್ಕುಲೇಟ್ ಮಾಡೋಣ. T3 is equals to 0.5 ಪ್ಲಸ್ ಎಷ್ಟಿದೆ 6 ಇದೆ. ಸೊ 6 into 0.01 plus 0.03. So T3 is equals to 0.5 plus 0.06 plus 0.03. That is T3 is equals to 9 ಆಗುತ್ತೆ. Therefore 0.59 centimeter. So values varies from 0.57, 0.59, 0.61. So T mean diameter ಕೇಳ್ತಾ ಇದ್ದಾರೆ. That is ಮೂರನ್ನು ತಗೊಳ್ಳಿ 0.57 plus 0.59 plus 0.61. ಎಕ್ಸಾಕ್ಟ್ ಆಗಿ ಈಕ್ವಲ್ ಆಗಿ ಡಿಫ್ರೆನ್ಸ್ ಇದೆ. 0.02, 0.02, 0.02. ಆಮೇಲೆ ಮೀನ್ ವ್ಯಾಲ್ಯೂ ಮಿಡಲ್ ವ್ಯಾಲ್ಯೂ ಬರುತ್ತೆ. ದಟ್ ಈಸ್ ಟಿ ಮೀನ್. ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ ಆಡ್ ಮಾಡಿ 3 ಮಾಡೋದು ಅದೇ ಬರುತ್ತೆ. ಇಲ್ಲ ಅಂತಂದ್ರೆ ಮೀನ್ ವ್ಯಾಲ್ಯೂ ಮಿಡಲ್ ವ್ಯಾಲ್ಯೂ ಬರುತ್ತೆ. 0.59 centimeter is the perfect answer. ಆಪ್ಷನ್ ನೋಡೋಣ. ಆಪ್ಷನ್ ನೋಡಿ ಏನು ಸೆಂಟಿಮೀಟರ್ ಇದೆಯಾ? ಹೌದು, ಸೆಂಟಿಮೀಟರ್ ಇದೆ. 0.56, 0.52, 0.53, 0.59. So option 4 is the right answer. Note it down and go for next question. Question number 7. So question number 7. So see for that question number 7. Note it down. Question number 7 in the concept of alternating current. So alternating current concept ಬಂದಾಗ ಇಲ್ಲಿ ಸ್ವಲ್ಪ ಡಿಫರೆಂಟ್ ಟೆಕ್ನಿಕಲ್ ಕ್ವಶನ್ ಇದೆ. ಟೆಕ್ನಿಕಲ್ ಇದೆ, ಕಾನ್ಸೆಪ್ಚುಯಲ್ ಇದೆ, ಅಂಡ್ ಅಲಾಂಗ್ ವಿತ್ ಪ್ರಾಬ್ಲಮೆಟಿಕ್ ಸಾಲ್ವ್ ಮಾಡ್ಕೊಡೋದಿದೆ, ಗ್ರಾಫಿಕಲ್ ಕೂಡ ಇದೆ. ಎಲ್ಲಾ ತರದ್ದು ಕಾನ್ಸೆಪ್ಟ್ ಇನ್ವಾಲ್ವ್ ಮಾಡಿದ್ದಾರೆ. ನೋಡೋಕೆ ತುಂಬಾ ಸಿಂಪಲ್ ಅನ್ಸುತ್ತೆ, ಬಟ್ ವಿ ಹ್ಯಾವ್ ಟು ಕನ್ಕ್ಲೂಡ್ ದ ಕ್ವಶನ್. A sinusoidal source of voltage V, sinusoidal source means AC source of voltage V and frequency F is connected to a series circuit of a variable resistance R and a fixed reactance X reactance. Okay, ಅದು inductive reactance, capacitive reactance ಅಂತ ಅವರು ಹೇಳಿದ್ದಾರೆ. inductive reactance fixed to a reactance X as R is varied from 0 to infinity. R value ವೇರಿ ಆಗ್ತಿರೋದು 0 to infinity ಚಾನ್ಸಸ್ ಇದೆ. ಅಂದ್ರೆ ಒಂದು ನೀನು R ವ್ಯಾಲ್ಯೂನ 0 ತಗೋಬೇಕು ಅಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇನ್ಫಿನಿಟಿ ತಗೋಬೇಕು. ಇನ್ ಬಿಟ್ವೀನ್ ದಟ್ ಒಂದು ವ್ಯಾಲ್ಯೂ ತಗೋಬೇಕು. 3 ವ್ಯಾಲ್ಯೂ ನಮಗೆ ಆಲ್ರೆಡಿ ಇಂಡೈರೆಕ್ಟ್ ಆಗಿ ಕೊಡ್ತಾ ಇದ್ದಾರೆ. 2 ವ್ಯಾಲ್ಯೂ ಅಂತ ಫಿಕ್ಸ್, ಒಂದು 0, ಇನ್ನೊಂದು ಇನ್ಫಿನಿಟಿ. ದ ಲೋಕಸ್ ಆಫ್ ದ ಟಿಪ್ ಆಫ್ ದ ಕರೆಂಟ್ ಫೇಸರ್ I is, locus of the tip of the current, okay, phasor I is ಏನಾಗುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಸೊ ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಒಂದು ನಮಗೆ ಮೇಜರ್ ಸರ್ಕ್ಯೂಟ್ ಯಾವ್ದು ತಗೋಬೇಕಾಗುತ್ತೆ. ಕ್ವಶನ್ ನಂಬರ್ ಎಷ್ಟಿದೆ 7. ಒಂದು ಅವ್ರು ಹೇಳಿದ್ದಾರೆ ಸರ್ಕ್ಯೂಟ್ ಅಲ್ಲಿ AC ಸೋರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ರಿಯಾಕ್ಟೆನ್ಸ್ ಇದೆ ಅಂತ ಹೇಳ್ತಾರೆ. ನಾನು ಅದರಲ್ಲಿ ಒಂದು ಇಂಡಕ್ಟರ್ ನ ತಗೋತೀನಿ, ಇನ್ನೊಂದು ರೆಸಿಸ್ಟರ್ ನ ತಗೋತೀನಿ. ಓಕೆ, ಇಂಡಕ್ಟರ್ಗೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ XL ಅನ್ನ ಅವರು X ಅಂತ ಕೊಟ್ಟಿದ್ದಾರೆ ರಿಯಾಕ್ಟೆನ್ಸ್, ಇಲ್ಲಿ ರೆಸಿಸ್ಟೆನ್ಸ್ ನ R ಅಂತ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ವೇರೀಸ್ ಫ್ರಮ್, ಒಂದು R is equals to 0 ಹೋಗುತ್ತೆ, ಇನ್ನೊಂದು R is equals to infinity ಹೋಗುತ್ತೆ. ಅಂದ್ರೆ ಇನ್ನೊಂದು ವ್ಯಾಲ್ಯೂ ಯಾವ್ದು ತಗೋಬಹುದು, ನಾನು ಹೇಳಿದೆ 3 ವ್ಯಾಲ್ಯೂ ತಗೋಬಹುದು ಅಂತ ಹೇಳಿದೆ. ಇನ್ನೊಂದು ವ್ಯಾಲ್ಯೂ R is equals to X ಅಂತ ಈಕ್ವಲ್ ಮಾಡ್ಕೋಬಹುದು. ಯಾವಾಗ ಇದನ್ನ ಈಕ್ವಲ್ ಮಾಡ್ಕೋತೀರಾ 3 ವ್ಯಾಲ್ಯೂಸ್ ನ, ಇದಕ್ಕೆ ಡಿಪೆಂಡೆನ್ಸ್ ಇರೋ ಈಕ್ವೇಶನ್ ಯಾವ್ದು ಬರುತ್ತೆ ಅದನ್ನ ತಗೋಬೇಕಾಗುತ್ತೆ. ಫೇಸ್ ನ ಆಂಗಲ್ ನ ತಗೊಂಡ್ರೆ ಆನ್ಸರ್ ಸಿಗುತ್ತೆ. ಹೇಗೆ ಸರ್ ಅಂತಂದ್ರೆ, ಒಂದು ವಿತ್ ರೆಸ್ಪೆಕ್ಟ್ ಟು ದ ರಿಲೇಷನ್ ಬಿಟ್ವೀನ್ ಕರೆಂಟ್ ಅಲಾಂಗ್ ವಿತ್ ರೆಸಿಸ್ಟೆನ್ಸ್ ಅಲಾಂಗ್ ವಿತ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅದನ್ನ ತಗೊಂಡ್ರೆ ವಿ ನೋ ದಟ್ I is ಇಂಡಕ್ಟಿವ್ ರಿಯಾಕ್ಟೆನ್ಸ್ ಗೆ ಫಾರ್ಮುಲಾ ತಗೊಂಡ್ವಿ, ಅಂಡ್ R ಗೆ ಫಾರ್ಮುಲಾ ತಗೊಂಡ್ವಿ, ಅಂಡ್ ಇಲ್ಲಿ ತಗೊಂಡ್ರ ಸೋರ್ಸ್ ಈಕ್ವೇಶನ್ V ಇದೆ ಅಂತ ಅನ್ಕೊಳ್ಳಿ, ಅಂದ್ರೆ VRMS ಇದೆ ವೋಲ್ಟೇಜು, ಕರೆಂಟ್ ಎಷ್ಟು IRMS ಇದೆ ಅಂತ ಅನ್ಕೋಣ. ಫೇಸ್ ವ್ಯಾಲ್ಯೂಗೆ ಫಾರ್ಮುಲಾ ಇದೆ, ದಟ್ ಇಸ್ ಫೇಸ್ ಈಸ್ ಈಕ್ವಲ್ಸ್ ಟು tan ಇನ್ವರ್ಸ್ ಆಫ್, ಓಕೆ, XL ಮೈನಸ್ XC ಬೈ R ಬರುತ್ತೆ. ಇಲ್ಲಿ ನಮಗೆ XL ಮಾತ್ರ ಇರೋದ್ರಿಂದ X ಬೈ R ಮಾತ್ರ ಬರುತ್ತೆ. ಸೊ ಫಸ್ಟ್ ನಮ್ ಕೆಲಸ ಏನು ಅಂದ್ರೆ ಇದನ್ನ ಯೂಸ್ ಮಾಡ್ಕೊಂಡು R is equals to 0 ಆಯ್ತು, ಎನಿಥಿಂಗ್ ಡಿವೈಡ್ ಬೈ 0 ಇನ್ಫಿನಿಟಿ ಆಗುತ್ತೆ. ಸೊ tan ಇನ್ವರ್ಸ್ ಆಫ್ ಇನ್ಫಿನಿಟಿ ಅಂತಂದ್ರೆ, ಸೊ ಯು ನೋ ದಟ್ tan ಇನ್ವರ್ಸ್ ಆಫ್ ಇನ್ಫಿನಿಟಿ ಆಗಬೇಕು ಅಂತಂದ್ರೆ ಅದು sin ಥೀಟಾ ಬೈ cos ಥೀಟಾ. ಓಕೆ, cos 90 is 0, therefore sin 0 0, so 0 divided by anything ಅಂದ್ರೆ ಇಲ್ಲಿ ಇರೋದು ಇನ್ಫಿನಿಟಿ. ಅಂದಮೇಲೆ tan ಇನ್ವರ್ಸ್ ಆಫ್ ದಟ್ ಇನ್ಫಿನಿಟಿ ಅಂತಂದ್ರೆ ಇಟ್ ಶುಡ್ ಬಿ ದಟ್ 90 ಡಿಗ್ರಿ.
ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ಸ್ ಟು 0 ಬರೀ ಇಂಡಕ್ಟಿವ್ ಇತ್ತು ಅಂತಂದ್ರೆ ಥೀಟಾ ಫೈ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಆಗುತ್ತೆ. ಆದ್ಮೇಲೆ ಕರೆಂಟ್ ಈಕ್ವೇಶನ್ ಅಂತ ಬರ್ಕೋಬಹುದು, ಐ ಇಸ್ ಈಕ್ವಲ್ಸ್ ಟು ವಿ ಬೈ ಎಕ್ಸ್. ವಿ ಬೈ ಎಕ್ಸ್ ಯಾಕಂದ್ರೆ ವಿ ಬೈ ಎಕ್ಸ್ ಎಲ್ ಆಗುತ್ತೆ, ಬಟ್ ಇಲ್ಲಿ ವಿ ಬೈ ಎಕ್ಸ್ ಅಂತ ಹೋಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಫೈ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಆಯ್ತು ಅಂತಂದ್ರೆ ಇಲ್ಲಿ ಫೇಸ್ ವ್ಯಾಲ್ಯೂ ದಿಸ್ ವಿ ಬೈ ಎಕ್ಸ್ ಶುಡ್ ಬಿ ಲೆಸ್ ದನ್ ಮೈನಸ್ 90 ಡಿಗ್ರಿ ಆಗುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ, ವಿ ಬೈ ಎಕ್ಸ್ ಮೈನಸ್ 90 ಡಿಗ್ರಿ ಫೇಸ್ ಚೇಂಜ್ ಆಗುತ್ತೆ. ಬಿಕಾಸ್ ಇಯರ್ ರೆಸಿಸ್ಟೆನ್ಸ್ 0 ಆಯ್ತು ಅಂದ್ರೆ ಇಯರ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ವೋಲ್ಟೇಜ್ ವಿ ಬೈ ಎಕ್ಸ್ ರೇಷಿಯೋ ಮಾಡಿದ್ವಿ, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಜಾಸ್ತಿ ಆಗುತ್ತೆ, ಇದು ವ್ಯಾಲ್ಯೂ ಕಡಿಮೆ ಆಗುತ್ತೆ. ಆಮೇಲೆ ಆಂಗಲ್ ಶುಡ್ ಬಿ ಇನ್ ದ ನೆಗೆಟಿವ್ ಫೇಸ್. ನೆಗೆಟಿವ್ ಫೇಸ್ ಬರುತ್ತೆ ಅಂದ್ರೆ ನಾನು ಕನ್ಫರ್ಮ್ ಮಾಡ್ಕೋತೀನಿ, ಗ್ರಾಫಿಕಲ್ ನಾವು ನೊಟೇಷನ್ಸ್ ಮಾಡಿದ್ವಿ ಅಂತಂದ್ರೆ ಇಟ್ ಶುಡ್ ಬಿ ಲೈಕ್ ದಿಸ್ ಮೈನಸ್ 90 ಅಂದ್ರೆ ಯಾವ ಕ್ವಾಡ್ರೆಂಟಿಗೆ ಬರುತ್ತೆ ಅಂತ ಕನ್ಫರ್ಮ್ ಆಯ್ತು, ಫೋರ್ತ್ ಕ್ವಾಡ್ರೆಂಟಿಗೆ ಬರುತ್ತೆ ಅಂತ ಕನ್ಫರ್ಮ್ ಆಯ್ತು. ಸೊ ಇಲ್ಲಿ ಅವರು ಯಾವ ವ್ಯಾಲ್ಯೂ ತಗೊಂಡಿದ್ದಾರೆ ನೋಡೋಣ. ಸೊ ಗ್ರಾಫಿಕಲಿ ತಗೊಂಡ್ವಿ ಅಂತಂದ್ರೆ ರೆಸಿಸ್ಟೆನ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ತಗೋಣ ಅಂಡ್ ಕರೆಂಟ್ ಅಲಾಂಗ್ ಯಾವ್ದು ತಗೋಣ, ವೈ ಆಕ್ಸಿಸ್ ತಗೋಣ. ಬಿಕಾಸ್ ಲೋಕಸ್ ಆಫ್ ದಿ ಪಾಯಿಂಟ್ ಅವ್ರು ಕೇಳ್ತಾರೆ ಫೇಸರ್ ಡಯಾಗ್ರಾಮ್, ಐ ವರ್ಸಸ್ ಆರ್ ಅಲ್ಲಿ ಫೇಸರ್ ಡಯಾಗ್ರಾಮ್ ಇಲ್ಲಿಂದ ಕೇಳ್ತಾರೆ. ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಎಷ್ಟಿರುತ್ತೆ ವ್ಯಾಲ್ಯೂ, ಯಾರು ಯಾರನ್ನ ಲೀಡ್ ಮಾಡ್ತಾರೆ ಯಾರು ಲ್ಯಾಗ್ ಮಾಡ್ತಾರೆ ಅಂತ ಕೇಳ್ತಾರೆ. ಸೊ ಒಂದು ಆರ್ ಇಸ್ ಈಕ್ವಲ್ಸ್ ಟು 0 ಗೊತ್ತಾಯ್ತು. ನೆಕ್ಸ್ಟ್ ಆರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ ಫೈ ಇಸ್ ಈಕ್ವಲ್ಸ್ ಟು tan inverse ಆಫ್ ಎಕ್ಸ್ ಬೈ ಆರ್. ಓಕೆ, ಆರ್ ಇಸ್ ಈಕ್ವಲ್ಸ್ ಟು ಎಕ್ಸ್, ಇದು ಎಕ್ಸ್ ಆಯ್ತು ಅಂದ್ರೆ 1 ಆಯ್ತು. 1 ಅಂತಂದ್ರೆ ಫೈ ಇಸ್ ಈಕ್ವಲ್ಸ್ ಟು ಎಷ್ಟು ಡಿಗ್ರಿ ಬರುತ್ತೆ, 45 ಡಿಗ್ರಿ. ಸೊ ಅಗೇನ್, ಸೊ ವಿ ಬೈ ಎಕ್ಸ್ 45 ಡಿಗ್ರಿ ಅಂತಂದ್ರೆ ವಿ ಬೈ ಎಕ್ಸ್ ಈಸ್ ಲೆಸ್ ದ್ಯಾನ್ ಮೈನಸ್ 45. ಸೊ ಮೈನಸ್ 45 ಅದಕ್ಕಿಂತ ಕಡಿಮೆ ಆಗುತ್ತೆ. ಸೊ ವ್ಯಾಲ್ಯೂ ವಿಲ್ ವೇರಿ ಆಗ್ತದೆ. ನೆಕ್ಸ್ಟ್ ಆರ್ ಇಸ್ ಈಕ್ವಲ್ಸ್ ಟು ಇನ್ಫಿನಿಟಿ ಆಯ್ತು, ಎನಿಥಿಂಗ್ ಡಿವೈಡ್ ಬೈ ಇನ್ಫಿನಿಟಿ ಇಸ್ 0. tan inverse ಆಫ್ 0 ಯಾವಾಗ ಆಗುತ್ತೆ, ದೆನ್ ಫೈ ಇಸ್ ಈಕ್ವಲ್ಸ್ ಟು tan inverse ಆಫ್ 0 ಅಂದ್ರೆ sin 0, sin 0 0, cos 0 1, 0 divided by anything is 0. ನಿಮ್ಮಲ್ಲಿ ಕನ್ಫರ್ಮ್ ಆಯ್ತು ಫೈ ಇಸ್ ಈಕ್ವಲ್ಸ್ ಟು 0. ಸೊ ಇಲ್ಲಂತೂ ಕನ್ಫರ್ಮ್ ಆಯ್ತು ವಿ ಬೈ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಆರ್ ಇಸ್ ಈಕ್ವಲ್ಸ್ ಟು ಇನ್ಫಿನಿಟಿ ಇದ್ದಾಗ ವಿ ಬೈ ಎಕ್ಸ್ ವ್ಯಾಲ್ಯೂ 0 ಅಂದ್ರೆ ಇಲ್ಲಿ ಬರುತ್ತೆ, ದಿಸ್ ಇಸ್ ಇನ್ಫಿನಿಟಿ. ಓಕೆ, ಅಂಡ್ ದಿಸ್ ಇಸ್ ದ ವ್ಯಾಲ್ಯೂ ವೇರಿಯೇಷನ್ ಆಗೋದು ಅಂದ್ರೆ ಇಲ್ಲಿಗೆ ವ್ಯಾಲ್ಯೂ ಏನಂದ್ರೆ ಆರ್ ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಆರ್ ಇಸ್ ಈಕ್ವಲ್ಸ್ ಟು 0 ಕರೆಕ್ಟಾ. ಇನ್ನೊಂದು ವ್ಯಾಲ್ಯೂ ಯಾವುದು, ಆರ್ ಇಸ್ ಈಕ್ವಲ್ಸ್ ಟು 0 ಆಯ್ತು ಅಂಡ್ ಆರ್ ಇಸ್ ಈಕ್ವಲ್ಸ್ ಟು ಇನ್ಫಿನಿಟಿ ಆಯ್ತು. ಆರ್ ಇಸ್ ಈಕ್ವಲ್ಸ್ ಟು ಎಕ್ಸ್, ಎಕ್ಸ್ ಗೆ ಈಕ್ವಲ್ ಆಯ್ತು ಅಂದ್ರೆ ವೆನ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಆಯ್ತು ಅಂತಂದ್ರೆ ಇಟ್ಸ್ ಇನ್ ರೆಸೊನೆನ್ಸ್. ಮ್ಯಾಕ್ಸಿಮಮ್ ವ್ಯಾಲ್ಯೂ ತಗೊಂಡ್ವಿ ಅಂತಂದ್ರೆ ಇಲ್ಲಿ ಕೂಡ ವೋಲ್ಟೇಜ್ ಮ್ಯಾಕ್ಸಿಮಮ್ ಆಗುತ್ತೆ. ದೆನ್ ಇಟ್ಸ್ ವ್ಯಾಲ್ಯೂ ಇಸ್ ಮ್ಯಾಕ್ಸಿಮಮ್ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ವ್ಯಾಲ್ಯೂ, ಇಲ್ಲಿಂದ ಇಲ್ಲಿಗೆ ವ್ಯಾಲ್ಯೂ ರೇಷಿಯೋ ತಗೊಂಡ್ವಿ ಅಂತಂದ್ರೆ ಇಟ್ಸ್ ವ್ಯಾಲ್ಯೂ ಇಸ್ ವೇರೀಸ್ ಫ್ರಮ್ ವಿ ಬೈ ಎಕ್ಸ್. ಅಲ್ಲೇ ಇದೆಯಲ್ಲ, ವಿ ಬೈ ಎಕ್ಸ್ ಇಸ್ ವೇರಿಂಗ್, ಮೈನಸ್ 90 ಮೈನಸ್ 45 0. ಓಕೆ, ಇಲ್ಲಿ ತಗೊಂಡ್ವಿ ಅಂದ್ರೆ ಮೈನಸ್ 90, ದಿಸ್ ಇಸ್ ಮೈನಸ್ 90, ದಿಸ್ ಇಸ್ ಮೈನಸ್ 45 ಕರೆಕ್ಟಾ. ಇಲ್ಲಿ ಬಂದ್ರೆ 0, ಎಕ್ಸಾಕ್ಟ್ ಕರೆಕ್ಟ್ ಇದೆ ಅಂತ ಅನ್ಕೋತೀನಿ. ಇದು 0ಗೆ ಇನ್ಫಿನಿಟಿ ಅದಲ್ವಾ, ಅಂಡ್ ಓಕೆ ಈಕ್ವಲ್ ಆದಾಗ 45, ಸಾರಿ. ಸೊ ದಿಸ್ ವ್ಯಾಲ್ಯೂ 45 ಕರೆಕ್ಟ್ ಇದೆ. ವಿ ಬೈ ಎಕ್ಸ್ ಆರ್ ಇಸ್ ಈಕ್ವಲ್ಸ್ ಟು 0 ಕರೆಕ್ಟ್ ಇದೆ. 0ಗೆ 90 ಡಿಗ್ರಿ ಆಫ್ ದಿ ಫೇಸ್ ವ್ಯಾಲ್ಯೂ, ಟೋಟಲ್ ವ್ಯಾಲ್ಯೂ ತಗೊಂಡ್ರಿ ಅಂತಂದ್ರೆ ಕರೆಕ್ಟ್ ಇದೆ. ಆರ್ ಇಸ್ ಈಕ್ವಲ್ಸ್ ಟು 0 ಅಂಡ್ ಆರ್ ಇಸ್ ಈಕ್ವಲ್ಸ್ ಟು ಎಕ್ಸ್, ದೆನ್ ದ ವ್ಯಾಲ್ಯೂ ಇಸ್ ವೇರೀಸ್ ಫ್ರಮ್ ವಿ ಬೈ ಎಕ್ಸ್. ಕರೆಕ್ಟ್ ಇದೆಯಾ. ಸೊ ಇಲ್ಲಿ ನಮಗೆ ಬರ್ತಿರೋದು ಯಾವ ಸರ್ಕಲ್ ಬರ್ತಾ ಇದೆ, ಸೆಮಿ ಸರ್ಕಲ್ ಬರ್ತಾ ಇದೆ. ಇಟ್ಸ್ ಕನ್ಫರ್ಮ್ ಸೆಮಿ ಸರ್ಕಲ್, ಅದು ಆನ್ಸರ್ ಅಂತ ಕನ್ಫರ್ಮ್. ಸೆಮಿ ಸರ್ಕಲ್ ಅಲ್ಲಿ ಅದಕ್ಕೆ ಡಯಾಮೀಟರ್ ಎಷ್ಟು ಅಂತ ಆಗಿರುತ್ತೆ, ವಿ ಬೈ ಎಕ್ಸ್ ಅಂತ ಆಗಿರುತ್ತೆ. ಡಯಾಮೀಟರ್ ಇಸ್ ವಿ ಬೈ ಎಕ್ಸ್. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಇಟ್ ವೇರೀಸ್. ಆಗ್ಬೋದಾ. ಸೊ ಆಪ್ಷನ್ ನೋಡೋಣ, ಆಪ್ಷನ್ ಏನ್ ಕೊಟ್ಟಿದ್ದಾರೆ, shapes an ellipse, a semicircle, straight line, ellipse. So semicircle confirm with a diameter v by x. ಕರೆಕ್ಟಾ. ಸೊ ಆಪ್ಷನ್ ಅವರು ಎಲಿಪ್ಸು ಮತ್ತೆ ಸ್ಟ್ರೈಟ್ ಲೈನ್ ಎಲಿಪ್ಸ್ ಅಂತ ತಗೊಳಕ್ಕೆ ಮುಂಚೆನೆ ನಾನು ಏನ್ ಮಾಡಿದೆ, ವ್ಯಾಲ್ಯೂಸ್ ಕೊಟ್ಟಿರೋ ಡೇಟಾನ ಅಪ್ಲೈ ಮಾಡ್ತಾ ಬಂದೆ. ಅಪ್ಲೈ ಮಾಡಿದಾಗ ಆಂಗಲ್ಸ್ ಸಿಗ್ತಾ ಬಂತು. ಇಲ್ಲಿ ಕೂಡ ನಿಮಗೆ ಆಂಗಲ್ ಸಿಗ್ತಾ ಬಂತು, ವಿ ಬೈ ಎಕ್ಸ್ ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂ. ಇಟ್ಸ್ ಕನ್ಫರ್ಮ್ ದಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ಸ್ ಟು 0 ಅಂತ ತಗೊಂಡ್ರೆ, ವ್ಯಾಲ್ಯೂ ವೇರಿ ಫ್ರಮ್ 0, 45, 90. ಇಟ್ಸ್ ಕನ್ಕ್ಲೂಡ್. ಅರ್ಥ ಆಯ್ತಾ. ನೆಗೆಟಿವ್ ಫೇಸ್ ವ್ಯಾಲ್ಯೂ ಮೈನಸ್ ಡಿಗ್ರಿ ವೇರಿಯೇಷನ್ ಆಗುತ್ತೆ, ಸೆಮಿ ಸರ್ಕಲ್ ಬರ್ತಾ ಹೋಗುತ್ತೆ. ಇದು ಬೇಕಿದ್ರೆ ನೀವು ಇನ್ನೊಂದು ಫಾರ್ಮುಲಾ, ಇಂಪಿಡೆನ್ಸ್ ಫಾರ್ಮುಲಾ ಹಾಕೊಂಡು ಕೂಡ ಬೇಕಾದ್ರೆ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು, ಅಲ್ಲೂ ಕೂಡ ಸಿಗುತ್ತೆ. ಬಟ್ ಇಷ್ಟೊಂದು ಈಸಿಯಾಗಿ ಸಾಲ್ವ್ ಆಗೋದಿಲ್ಲ, ಶೇಪ್ ಸಿಗೋದಿಲ್ಲ. ಸೊ ಶೇಪ್ ಸಿಗಬೇಕು ಅಂದ್ರೆ 5ಗೆ ಹೋಗ್ಬೇಕಾಗುತ್ತೆ, ಬಿಕಾಸ್ ಆಂಗಲ್ ವೇರಿಯೇಷನ್ಸ್ ಮೇಲೆ ಡಿಪೆಂಡ್ ಆಗ್ತಾ ಬರುತ್ತೆ. ಹೋಪ್ ದಟ್ ಅಂಡರ್ಸ್ಟ್ಯಾಂಡ್. ಸೊ ನೋಟ್ ಇಟ್ ಡೌನ್ ಅಂಡ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್, ಕ್ವೆಶ್ಚನ್ ನಂಬರ್ 8.
So question number 8 is regarding a uniform magnetic field is restricted within a region of radius. Radius ಕೊಟ್ಟಿದ್ದಾರೆ. Okay? ಏನ್ radius ಕೊಟ್ಟಿದ್ದಾರೆ? Restricted with a region of radius r, small r ಕೊಟ್ಟಿದ್ದಾರೆ. Diagram ಕೂಡ ನಿಮಗೆ ಕಾಣಿಸ್ತಾ ಇದೆ. Okay? The magnetic field changes with the time of rate of dB by dt. Magnetic field is changing dB by dt. Loop 1 of radius, ಅಲ್ಲಿ capital R is greater than small r. ಒಪ್ಕೋಬಹುದು ಅದನ್ನ. Enclose the region of small r. Okay, small r enclosed ಆಗಿದೆ. Diagram ನಿಮಗೆ ಕಾಣಿಸ್ತಾ ಅಂತ ಅನ್ಕೋತೀನಿ. Question number 8. So this is having radius r and this is having radius small r. This is small r radius. This is capital R radius. R is greater than small r. So dot ಇದೆ. So magnetic field acts out of the plane. Maribedi. Dot means out of the plane. Cross means into the plane. Next. Radius r is greater than enclose the region r and loop 2 of radius capital R is outside the region of magnetic field as shown in the figure. Separate ಅಲ್ಲಿ ಇನ್ನೊಂದು loop ಕೊಟ್ಟಿದ್ದಾರೆ. ಇವರು ಕೊಟ್ಟಿರೋದು ಕೂಡ second loop. This is first loop. This is second loop, that is radius r ಅಂತ ಇದೆ. Okay. Next time question ಏನು ಕೇಳಿದ್ದಾರೆ ನೋಡಿಪ್ಪ. R is outside the region of magnetic field as shown in the figure. Then the EMF generated is ಅಂತ ಇದೆ. So we have to calculate EMF generated. ಒಂದಂತೂ ಕನ್ಫರ್ಮ್ ಈ ಕ್ವಶನ್ ಗೆ ಸಾಲ್ವ್ ಮಾಡ್ಕೋಬೇಕಾದ್ರೆ ಆಪ್ಷನ್ಸ್ ನೋಡ್ಕೊಂಡು ಕ್ವಿಕ್ ಆಗಿ ಸಾಲ್ವ್ ಮಾಡೋಣ. ದಿಸ್ ಇಸ್ ಔಟ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್, ದೇರ್ಫೋರ್ ಸೆಕೆಂಡ್ ಲೂಪ್ಗೆ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ dB by dt ಅಂತ ತಗೊಂಡ್ವಿ ಅಂದ್ರೆ ಇಟ್ಸ್ ವ್ಯಾಲ್ಯೂ 0 ಬಿಕಾಸ್ EMF ಸಿಗುತ್ತೆ. ದೇರ್ ಇಸ್ ನೋ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಲೂಪ್ 2 ಅಲ್ಲಿ ಏನ್ ಕೇಳಿದಾರೆ ಅವರು? ಇಂಡಕ್ಷನ್ ಕೇಳಿದಾರೆ, ಏನ್ ಕೇಳಿದಾರೆ? EMF ಕೇಳಿದಾರೆ. ಸೊ EMF ಇಸ್ 0. ನಿಮ್ಮ ಆನ್ಸರ್ಸ್ ಯಾವ್ದಿದೆ ಫಸ್ಟ್ ನೋಡ್ಕೊಂಡ್ಬಿಡಿ, ಆಮೇಲೆ ಆನ್ಸರ್ಸ್ ನಾವು ಕ್ಲಿಕ್ ಮಾಡೋಣ. ಬಹಳ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ 0 ಇನ್ ಲೂಪ್ 1 ಇಟ್ಸ್ ಅ ರಾಂಗ್ ಆನ್ಸರ್. ಸೊ ಸಮ್ ಮೋರ್ ವ್ಯಾಲ್ಯೂ ಏನೋ ಇದೆ ಲೂಪ್ 1 ಅಲ್ಲಿ, ಬಟ್ 0 ಇನ್ ಲೂಪ್ 2 ಇರೋದು ಸೆಕೆಂಡ್ ಆಪ್ಷನ್ ಒಂದು ಅಕ್ಸೆಪ್ಟ್ ಮಾಡ್ಕೋಬಹುದು. ಅಂಡ್ 0 ಇನ್ ಲೂಪ್ 2 ಫೋರ್ತ್ ಆಪ್ಷನ್ ಅಪ್ಲೈ ಮಾಡಬಹುದು. ಫಸ್ಟ್ ಆಪ್ಷನ್ ಮತ್ತೆ ಥರ್ಡ್ ಆಪ್ಷನ್ ಏನ್ ಮಾಡ್ಬೇಕಾಗುತ್ತೆ? ನೆಗ್ಲೆಕ್ಟ್ ಮಾಡ್ಬೇಕಾಗುತ್ತೆ. ಆಯ್ತಾ? ಅಂಡ್ ಇದರಲ್ಲೂ ಕೂಡ ವಿತೌಟ್ ಟೇಕಿಂಗ್ ಮಚ್ ಮೋರ್ ಟೈಮ್, ತುಂಬಾ ಟೈಮ್ ತಗೊಳ್ಳೋದ್ರಲ್ಲಿ ಕೂಡ ಸಾಲ್ವ್ ಮಾಡಬಹುದು. ಅಲ್ಲಿ ಕೇಳ್ತಿರೋದು ಲೂಪ್ 2ಗೆ ರೇಡಿಯಸ್ ಏನ್ ಹೇಳಿದ್ದಾರೆ? ಕ್ಯಾಪಿಟಲ್ ಆರ್ ಹೇಳಿದ್ದಾರೆ. ಬಟ್ ಲೂಪ್ 1ಗೆ ಸ್ಮಾಲ್ ರೇಡಿಯಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಕ್ಟ್ ಆಗ್ತಿರೋದು ಸ್ಮಾಲ್ ರೇಡಿಯಸ್ ಸ್ಮಾಲ್ ಆರ್ ಇದೆ. ಕರೆಕ್ಟಾ? ಅಂದ್ಮೇಲೆ ಯು ಹ್ಯಾವ್ ಟು ಕನ್ಕ್ಲೂಡ್ ವಿತ್ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂ ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ ವಿತ್ ರೆಸ್ಪೆಕ್ಟ್ ಟು ಆಕ್ಟಿಂಗ್ ವಿತ್ ಯಾರಿಗೆ ಸ್ಮಾಲ್ ರೇಡಿಯಸ್ ಆರ್ ಇದೆ ಅಂಡ್ ಇಟ್ ಈಸ್ ಪ್ಲೇಸ್ಡ್ ಇನ್ಸೈಡ್ ಎ ಕ್ಯಾಪಿಟಲ್. ಅಂದ್ರೆ ಕ್ಯಾಪಿಟಲ್ ರೇಡಿಯಸ್ ಆರ್ ಇದೆಯಲ್ಲ ಅದ್ರೊಳಗಡೆ ಎನ್ಕ್ಲೋಸ್ಡ್ ಆಗಿದೆ. ಅಂದ್ರೆ ದಟ್ EMF ಇಸ್ ಡಿಪೆಂಡಿಂಗ್ ಆನ್ ಇಂಡ್ಯೂಸ್ಡ್ EMF ಇರೋದು ಜನರೇಟ್ ಆಗಿರೋದು ಯಾವ್ದ್ರಲ್ಲಿ? ಸ್ಮಾಲ್ ಆರ್ ಒಳಗಡೆ ಆಗೋದಿಲ್ಲ. ಬಿಕಾಸ್ ಸ್ಮಾಲ್ ಆರ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂದ್ರೆ ಇಟ್ ವಿಲ್ ಇಂಡ್ಯೂಸ್ ಆನ್ ದ ಲಾರ್ಜರ್ ಸ್ಪಿಯರ್, ಇದ್ರ ಮೇಲೆ ಆಕ್ಟ್ ಆಗುತ್ತೆ. ಆದ್ರೆ ಕನ್ಫರ್ಮ್ ಆಯ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಈಕ್ವೇಶನ್ ನಾವು ತಗೋಬೇಕಾದ್ರೆ ರೇಟ್ ಆಫ್ ಚೇಂಜ್ ಆಫ್ EMF ತಗೋಬೇಕಾದ್ರೆ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, dB by dt ಇದೆ. ಕರೆಕ್ಟಾ? ಅಂದ್ಮೇಲೆ ಅಲ್ಲಿ ಪಕ್ಕದಲ್ಲಿ ಏರಿಯಾ ಬರುತ್ತೆ ಅಂತಂದ್ರೆ ಇಂಟು ಏರಿಯಾ ತಗೊಂಡ್ವಿ ಅಂತಂದ್ರೆ ಇಟ್ಸ್ ಕನ್ಫರ್ಮ್ effect of this magnetic field will act on this larger ಮೇಲೆ act ಆಗುತ್ತೆ ಅಂತಂದ್ರೆ this EMF should be equals to minus dB by dt pi r square. It's confirmed. So pi r square ಅಂತ ಯಾವ್ದಿದೆ ಅದು ಆನ್ಸರ್ ಆಗ್ಬಿಡುತ್ತೆ ಅಲ್ವಾ? ಸೊ ಗೋ ಫಾರ್ ದಟ್. ಯಾವ್ದು ಆಪ್ಷನ್ ಕರೆಕ್ಟ್ ಇದೆ ನೋಡ್ಕೊಳ್ಳೋಣ. ಫಾರ್ ಕ್ವೆಶ್ಚನ್ ನಂಬರ್ 8 minus dB by dt pi r square, capital R square in loop 1. This is for loop 1. Loop 2 ge 0. Then option 4 is the right answer. Option 4 is the right answer. Note it down and go for next question, question number 9. Okay. So question number 9 is very simple. It's a conceptual question. ಏನಿದೆ question number 9 ಅಲ್ಲಿ? In an isothermal process, the specific heat is ಅಂತ ಕ್ವಶನ್ ಕೇಳ್ತೀವಿ. In an isothermal process, specific heat ನ ಕ್ವಶನ್ ಕೇಳ್ತೀವಿ. And we know that isothermal ಅನ್ನೋ ಕ್ವಶನ್ ಕೇಳ್ತಾ ಇದ್ದಾರೆ ಅಂದ್ರೆ so change in temperature is 0. Delta T is equals to 0. Specific heating formula ಗೊತ್ತು. C is equals to, that is nothing but depends on amount of heat delta Q divided by, that is N into delta T. So for isothermal process, if delta T becomes 0 means anything divided by 0 is infinity.
ಸೊ ಸಿ ಇಸ್ ಈಕ್ವಲ್ಸ್ ಟು ಇನ್ಫಿನಿಟಿ. ಆಪ್ಷನ್ ಇದೆಯಾ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಎಸ್, ಆಪ್ಷನ್ ಇದೆಯಾ? 0 ಕಾನ್ಸ್ಟೆಂಟ್, ಇನ್ಫಿನಿಟಿ ಅಂಡ್ 1. ಸೊ ಇನ್ಫಿನಿಟಿ ಇಸ್ ದೇರ್. ಆಪ್ಷನ್ 3 is the right answer. Question number 9. Note it down and go for next question. Question number 10. Question number 10. So question number 10 ನಲ್ಲಿ ಹೇಳಿದೆ, regarding a source of sound placed at the open end of the resonance. Source of sound placed at the open end of the resonance column sends an acoustic wave of pressure amplitude rho naught inside the tube. So the tube ತಗೊಂಡಿದ್ದಾರೆ. Okay, this is an resonance tube. ಇಲ್ಲೆಲ್ಲ ಒಂದು ಸೋರ್ಸ್ ಆಫ್ ಸೌಂಡ್ ನ ಪ್ಲೇಸ್ ಮಾಡಿದ್ದಾರೆ. ಓಕೆ, ಸೊ ಸೌಂಡ್ ಪ್ರೊಡ್ಯೂಸ್ ಆಗ್ತಾ ಇದೆ, ಇಲ್ಲಿ ಕೂಡ ವೇವ್ ಪಾಸ್ ಆಗ್ತಾ ಇದೆ. ಅವ್ರು ಹೇಳ್ತಾ ಇದ್ದಾರೆ ಈ ವೇವ್ ನ ಡೆನ್ಸಿಟಿ ರೋ ನಾಟ್ ಅಂತ ಹೇಳಿದ್ದಾರೆ. ಇಫ್ ದ ಅಟ್ಮಾಸ್ಫರಿಕ್ ಪ್ರೆಷರ್ ಇಸ್ ರೋ ಎ, ಅಟ್ಮಾಸ್ಫರಿಕ್ ಪ್ರೆಷರ್ ಎಕ್ಸೆಕ್ಟ್ ಆಗೋದು ಅದನ್ನ ರೋ ಎ ಅಂತ ಹೇಳಿದ್ದಾರೆ. ಓಕೆ, ಪ್ರೆಷರ್ ಆಂಪ್ಲಿಟ್ಯೂಡ್ ರೋ ನಾಟ್ ಇನ್ಸೈಡ್ ದ ಟ್ಯೂಬ್. ಇಫ್ ದ ಅಟ್ಮಾಸ್ಫರಿಕ್ ಪ್ರೆಷರ್ ಇಸ್ ರೋ ಎ, the ratio of maximum and minimum pressure at the closed end of the tube is, ಅಂದ್ರೆ ಈ ಎಂಡ್ ಅನ್ನು ಏನು ಮಾಡಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. they are asking for maximum and minimum. simple question, maximum to the minimum. maximum ಬೇಕು ಅಂದ್ರೆ ಎರಡನ್ನು ಆಡ್ ಮಾಡ್ಕೊ. ಯಾರ್ಯಾರನ್ನ? ಅಟ್ಮಾಸ್ಫರಿಕ್ ಮತ್ತೆ ವಿತ್ ರೆಸ್ಪೆಕ್ಟ್ ಟು ದಟ್ ಅಕಾಸ್ಟಿಕ್ ಪ್ರೆಷರ್ ನ ತಗೊಳ್ಳಿ, ಮತ್ತೆ ಅಟ್ಮಾಸ್ಫರಿಕ್ ತಗೊಂಡ್ರೆ ಎರಡನ್ನು ಆಡ್ ಮಾಡಿ, ರೋ ಎ ಪ್ಲಸ್. ಮಿನಿಮಮ್ ಅಂತಂದ್ರೆ ಅದನ್ನ ಸಬ್ಟ್ರಾಕ್ಟ್ ಮಾಡಿ. ಕ್ವಶನ್ ಏನಾದ್ರು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ವ್ಯಾಲ್ಯೂಸ್ ಕೊಟ್ಟಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ವ್ಯಾಲ್ಯೂಸ್ ಇಲ್ಲ ಅಂದ್ರೆ ಬಹಳ ಸಿಂಪಲ್ ಆಗಿ ಸಾಲ್ವ್ ಆಗುತ್ತೆ. ಸೊ ದ ರೇಷಿಯೋ ಆಫ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಪ್ರೆಷರ್ ಅಟ್ ದ ಕ್ಲೋಸ್ಡ್ ಎಂಡ್ ಆಫ್ ದಿ ಟ್ಯೂಬ್ ವಿಲ್ ಬಿ. ಸೊ ನೋ ನೀಡ್ ಆಫ್ ಮಚ್ ಟೈಮ್, ಆನ್ಸರ್ ಅಂತೂ ಕ್ಲಿಯರ್ ಇದೆ. ರೋ ಎ ಪ್ಲಸ್ ರೋ ನಾಟ್ ಡಿವೈಡೆಡ್ ಬೈ ರೋ ಎ ಮೈನಸ್ ರೋ ನಾಟ್. therefore ಆಪ್ಷನ್ 1 is the right answer. ಇನ್ ಕೇಸ್ ವ್ಯಾಲ್ಯೂ ಕೊಟ್ಟಿದ್ರೆ ನೀವೇನ್ ಮಾಡ್ತಾ ಇದ್ರಿ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಸಾಲ್ವ್ ಮಾಡ್ತಾ ಇದ್ರಿ. ಅಂಡ್ ರೇಷಿಯೋ ಬರ್ತಾ ಇರೋದ್ರಿಂದ ಅಲ್ಲಿ ವ್ಯಾಲ್ಯೂಗೆ ಯೂನಿಟ್ ಇರ್ತಿರ್ಲಿಲ್ಲ. ಜಸ್ಟ್ ಯು ಹ್ಯಾವ್ ಟು ಫೋಕಸ್ ಆನ್ ದ ರೇಷಿಯೋ ವ್ಯಾಲ್ಯೂಸ್. So go for next question, question number 11. So question number 11 ಹೇಳ್ತಾ ಇದ್ದಾರೆ, that is regarding, note it down, the question number 10. A particle of projected horizontally motion in 2 dimension. Projectile motion concept ಕೊಟ್ಟಿದ್ದಾರೆ. Okay, question number 11. A particle is projected horizontally with a velocity of 10 meter per second. So initial velocity 10 meter per second ಇದೆ projected. Okay, what will be the ratio of de Broglie wavelength of the particle? So question is regarding de Broglie wavelength ratio ಕೇಳ್ತಾ ಇದ್ದಾರೆ. What will be the ratio of de Broglie wavelength of the particle when the velocity makes an angle 30 degree and 60 degree with the horizontal? So ಎಷ್ಟು ಹೇಳ್ತಿರೋರು, 30 degree ಮತ್ತೆ 60 degree. ಸೊ ಫಸ್ಟ್ ಅವ್ರು ಕೊಡ್ತಿರೋದನ್ನ ತಗೊಳ್ಳೋಣ, ಪ್ರೊಜೆಕ್ಟೈಲ್ ಮೋಷನ್ ಎಲ್ಲ ತಗೊಳ್ಳೋಣ. ಓಕೆ, ಸೊ ಪ್ರೊಜೆಕ್ಟೈಲ್ ಮೋಷನ್ ಫಾರ್ ಫಸ್ಟ್ 30 degree, ಇನ್ನೊಂದು ಯಾವ್ದಕ್ಕಪ್ಪ 60 degree. ಫಾರ್ ಎಕ್ಸಾಂಪಲ್, ಇಫ್ ಇಟ್ ಈಸ್ ಅನ್ ಹಾರಿಜಾಂಟಲ್, ಓಕೆ, if it is a maximum position, it is projected like this. ಈ ತರ ಪ್ರೊಜೆಕ್ಟ್ ಮಾಡ್ತಾರೆ. this is the position. ಹಂಗ್ ತಗೊಂಡ್ರೆ ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೆ ಅವರು, u ಎಷ್ಟು ಕೊಟ್ಟಿದ್ದಾರೆ, 10 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಇನ್ನೊಂದು ಪ್ರೊಜೆಕ್ಟ್ ಆಗ್ತಾ ಇದೆ, ಇನ್ನೊಂದು ಕೂಡ ಪ್ರೊಜೆಕ್ಟ್ ಆಗ್ತಾ ಇರೋದು ವಿತ್ ಆಂಗಲ್ ಇದೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲೂ ಕೂಡ ಪ್ರೊಜೆಕ್ಟ್ ಆಗ್ತಾ ಇದೆ, ಬಟ್ ಆಂಗಲ್ ಸ್ವಲ್ಪ ಡಿಫ್ರೆನ್ಸ್ ಇದೆ, ಅದು 60 ಡಿಗ್ರಿ ಇದೆ. ಬಟ್ ಇಲ್ಲೂ ಕೂಡ ಇರೋದು ಇನಿಷಿಯಲ್ ವೆಲಾಸಿಟಿ ಎಷ್ಟು, 10 ಮೀಟರ್ ಪರ್ ಸೆಕೆಂಡ್. ಕನ್ಫ್ಯೂಷನ್ ಆಗಬೇಡಿ. ಅಂಡ್ ನೆಕ್ಸ್ಟ್ ಥಿಂಗ್, there is an horizontal component and vertical component and resultant component, and this is taken as v1. Here there is an angle of 30 degree. illo ಅಷ್ಟೇ resultant ತಗೋಣ, vertical component ತಗೋಣ and resultant ತಗೋಣ. here also take it as v2. ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತಂದ್ರೆ, ಇನಿಷಿಯಲ್ ವೆಲಾಸಿಟಿ u ಇದೆ ಅಂತಂದ್ರೆ u is equals to v1 cos theta and u is equals to v2 cos theta. ಸೊ ಅಂದಮೇಲೆ u is equals to v1 ಬೇಕು ನಮಗೆ, v1 is equals to u by cos theta, that is cos 30. okay, that is u value is 10 divided by cos 30. cos 30 is root 3 by 2. 2 ಮೇಲೆ ಹೋಗುತ್ತೆ, that is 20 by root 3. v2 is equals to u divided by cos 60. 10 divided by cos 60, 1 by 2, 2 ಮೇಲೆ ಹೋಗುತ್ತೆ, that is 20. ಆನ್ಸರ್ ಏನ್ ಬರುತ್ತೆ, ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್. ಬಟ್ ಕ್ವಶನ್ ಇಸ್ ನಾಟ್ ಫಾರ್ v1 and v2. ಕ್ವಶನ್ ಇಸ್ ಫಾರ್ de Broglie wavelength. ನೆನಪಿರ್ಲಿ, de Broglie wavelength is inversely proportional to the velocity. ಅಂದಮೇಲೆ lambda 1 by lambda 2 is equals to v2 by v1. v2 ಎಷ್ಟಿದೆ, 20. v1 ಎಷ್ಟಿದೆ, 20 by root 3. so 20 by root 3, root 3 ಮೇಲೆ ಹೋಗುತ್ತೆ, that is root 3. cancel. therefore root 3 is to 1 is the right answer. root 3 is to 1.
1:√3, √3:1. ಇದನ್ನ ನಿಮಗೆ ಕನ್ಫ್ಯೂಷನ್ ಮಾಡುತ್ತೆ, ಬಟ್ ಇಲ್ಲಂತೂ ಕನ್ಫರ್ಮ್ 20/√3 ಬರುತ್ತೆ. ಸೊ 20/√3 ಇಲ್ಲಿ √3 ಮೇಲೆ ಹೋಗುತ್ತೆ, 20 ಕ್ಯಾನ್ಸಲ್ ಆಗುತ್ತೆ, √3:1. ಆಪ್ಷನ್ ಇದೆ ನೋಡ್ಕೊಳ್ಳಿ. ಆಪ್ಷನ್ ಇಸ್ ಫಾರ್ √3:2, 2:√3, √3:1, 1:√3. ಸೊ √3:1. So option 1 is the right answer. Sorry. Option 3 is the right answer. Option 3 is the right answer. So note it down. Go for next question. Question number 12. So go for next question. Question number 13. So question number 12. I'm sorry. So question number 12 is regarding a system of particles in rotational motion. A boy of mass 30 kg, okay, mass they given 30 kg. Next is running with a velocity of 3 meter per second on the ground. So velocity kottidare 3 meter per second. Next, ground first tangentially to a merry-go-round which is at rest. Okay, so first adu rest alli irutte. The radius of mass of merry-go-round are 2 meter and 120 kg. Okay, ಒಂದು 120 kg ಇದೆ with radius 2 meter ಇದೆ. ಇನ್ನೊಂದು its radius of gyration is 1 meter. Radius of gyration ಕೊಟ್ಟಿದ್ದಾರೆ 1 meter. If the boy suddenly jumps on the merry-go-round, the angular velocity required for the system is ಅಂತ ಇದೆ. ಸೊ ಇಲ್ಲಿ ಏನು ಅಂತಂದ್ರೆ ಒಂದು masses of the different bodies ಕೊಟ್ಟಿದ್ದಾರೆ. ಒಂದು m1 is equals to 120 kg ಕೊಟ್ಟಿದ್ದಾರೆ, ಇನ್ನೊಂದು m2 is equals to 30 kg ಕೊಟ್ಟಿದ್ದಾರೆ. ಎರಡು ಮಾಸಸ್ ಅಂತೂ ಇದೆ. ಅಂಡ್ ಇಟ್ ಈಸ್ ಇನ್ ಸರ್ಕ್ಯುಲರ್ ಮೋಷನ್. ಗ್ರೌಂಡ್ ಅಲ್ಲಿ ಆಗಬೇಕಾದ್ರೆ ಗ್ರೌಂಡಿಗೆ ರೆಸ್ಪೆಕ್ಟಿವ್ ತಗೊಂಡ್ವಿ ಅಂತಂದ್ರೆ ದಟ್ಸ್ ದೇರ್ ಇಸ್ ಅನ್ ಆಂಗುಲರ್ ಫ್ರೀಕ್ವೆನ್ಸಿ. ಆಂಗುಲರ್ ಮೊಮೆಂಟಮ್ ಫಾರ್ಮುಲಾ ಗೊತ್ತಿದೆ. ಕ್ಯಾಪಿಟಲ್ ಎಂ ಮಾಸ್ ಆಫ್ ದಿಸ್ ಬಾಡಿ ಆಫ್ ದ ಬಾಡಿ ವಿಚ್ ಇಸ್ ಮೂವಿಂಗ್ ಇನ್ ದ ಗ್ರೌಂಡ್, ದಟ್ ಇಸ್ ಬಾಯ್. ಎಂ ವಿ ಇಂಟು ರೇಡಿಯಸ್ ಕ್ಯಾಪಿಟಲ್ ಆರ್ ಆಗುತ್ತೆ ಟೋಟಲ್ ರೇಡಿಯಸ್. ಓಕೆ, ಅಂಡ್ ದಟ್ ಈಸ್ ಈಕ್ವಲ್ಸ್ ಟು ಮೊಮೆಂಟ್ ಆಫ್ ಇನರ್ಷಿಯಾಗೆ ಸಮ್ ಆಗ್ತಾ ಹೋಗುತ್ತೆ. ಆಂಗುಲರ್ ಮೊಮೆಂಟಮ್ ಇಸ್ ಈಕ್ವಲ್ಸ್ ಟು ಐ ಇಂಟು ಒಮೆಗಾ. ಇಲ್ಲಿ ಫಸ್ಟ್ ಬಾಡಿ ಮತ್ತು ಸೆಕೆಂಡ್ ಬಾಡಿ ಇದೆ. ಸೊ ಫಸ್ಟ್ ಬಾಡಿ ವಿತ್ ರೆಸ್ಪೆಕ್ಟ್ ಟು ದಟ್ ರೇಡಿಯಸ್ 1 meter ಇದೆ, ಸೆಕೆಂಡ್ ಬಾಡಿ ವಿತ್ ರೆಸ್ಪೆಕ್ಟ್ ಟು ದಟ್ 2 meter ಇದೆ. So we having a formula I1 omega plus I2 omega because total angular momentum remains constant. Angular momentum I omega ಬರುತ್ತೆ. ಫಸ್ಟ್ ಬಾಡಿಗೆ I1 omega, ಸೆಕೆಂಡ್ ಬಾಡಿಗೆ I2 omega ಎರಡನ್ನೂ ಸಮ್ ಮಾಡಬೇಕಾಗುತ್ತೆ. ಓಕೆ, ಸೊ ಯಾವಾಗ ಎರಡಕ್ಕೂ ಸಮ್ ಮಾಡ್ತೇವೆ ಇದ್ರಲ್ಲಿ ಒಮೆಗಾ ಕಾಮನ್ ತಗೊಂಡು I1 plus I2 omega ಹೊರಡೆ ಬರುತ್ತೆ. ನಿಮಗೆ ಒಮೆಗಾನೇ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದೀನಿ. M into V into R. So omega is equals to M into V into R divided by I1 ಗೆ ಫಾರ್ಮುಲಾ ಬರುತ್ತೆ M1 R1 ಸ್ಕ್ವೇರ್. ಇದನ್ನ R1 ಅಂತ ಬೇಕಾದ್ರೆ ತಗೊಳ್ಳಿ, ಇದನ್ನ R2 ಅಂತ ಬೇಕಾದ್ರೆ ತಗೊಳ್ಳಿ. R1 ಸ್ಕ್ವೇರ್ ಪ್ಲಸ್ M2 R2 ಸ್ಕ್ವೇರ್. ಇದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸ. ಕ್ಯಾಪಿಟಲ್ ಎಮ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? 30 kg ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿದೆ, 30 kg. ಇಂಟು ವೆಲಾಸಿಟಿ ಎಷ್ಟು ಕೊಟ್ಟಿದ್ದಾರೆ? 3 ಇದೆ. ಅಂಡ್ ರೇಡಿಯಸ್ ಟೋಟಲ್ ಆಗಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 2 meter ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ M1 ಎಷ್ಟಿದೆ? M1 120. ಸೊ 120 ಇಂಟು 1 ಸ್ಕ್ವೇರ್ 1 ಆಗುತ್ತೆ. ಪ್ಲಸ್ ಸೆಕೆಂಡ್ ಮಾಸ್ ಎಷ್ಟಿದೆ? 30. ಸೊ 30 ಇಂಟು 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ. ಇದನ್ನ ಕ್ಯಾಲ್ಕುಲೇಷನ್ ಮಾಡೋದಷ್ಟೇ ನಮ್ಮ ಕೆಲಸ. ಓಕೆ, 30 ಇಂಟು 4 ಅಂದ್ರೆ ಎಷ್ಟಾಗುತ್ತೆ? 120. ಸೊ 120 ಪ್ಲಸ್ 120 240 ಆಗುತ್ತೆ. ಸೊ 30 ಇಂಟು 3 90. 90 ಇಂಟು 2 180. 180 ಡಿವೈಡೆಡ್ ಬೈ 240. ಕ್ಯಾನ್ಸಲ್ 6 3s 6 4s 3/4. ಸೊ ಆನ್ಸರ್ 3/4 ಇದೆಯಾ ಅಥವಾ ಬೇರೆ ಇದೆಯಾ ಚೆಕ್ ಮಾಡ್ಕೊ. ಆನ್ಸರ್ ಇದೆಯಪ್ಪ 3/4. 3/4 ಕೊಟ್ಟಿಲ್ಲ, ಬಟ್ ಅದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಸೊ 3 ನ ನೀವು 4 times ಡಿವೈಡ್ ಮಾಡಿದ್ರೆ 0.75 ಬರುತ್ತೆ. therefore omega is equals to 0.75 radian per second. ಸೊ ಆಪ್ಷನ್ ಇದೆ ನೋಡಿ, ಆಪ್ಷನ್ 0.75 radian per second, that is third option is the right answer. Clear? Yes. Note it down and go for next question, question number 13. So go for 13th question. Suppose a radioactive substance disintegrate completely in 10 days. Completely disintegrate ಆಗುತ್ತೆ in 10 days. Okay, total decay. Total time period for decay, that is 10 days. Okay, each day is
each day it disintegrates at the rate which is twice the rate of previous day. For example, first day ಏನಾದರೂ ಎಕ್ಸಸ್ ಟು ಡಿಸ್ಇಂಟಿಗ್ರೇಟ್ ಆಗ್ತಾ ಇತ್ತು ಅಂತಂದ್ರೆ ಸೆಕೆಂಡ್ ಡೇಗೆ ಇದ್ರ ಡಿಸ್ಇಂಟಿಗ್ರೇಟ್ ಏನಾಗೋದು 2x. ಅಂದ್ರೆ ಫಸ್ಟ್ ಗಿಂತ ನೆಕ್ಸ್ಟ್ 50% ಅಂತೂ ಜಾಸ್ತಿ ಆಗ್ತಾ ಇದೆ. ಇದು ಫಸ್ಟ್ ಇಂಟ್ಸ್. ನೆಕ್ಸ್ಟ್, the percentage of the material left to be disintegrate after passing of 9 days is ಅಂತ ಇದೆ. ಓಕೆ, ಅಂದ್ಮೇಲೆ 9 days ಅಲ್ಲಿ ಕ್ವಶನ್ ಹೇಳ್ತಾರೆ the percentage of the material left to be disintegrate after passing of 9 days. ಬಹಳ ಸಿಂಪಲ್. ಹಿಂಗೆ ನೀವು ಅಪ್ ಟು ಹೋದ್ರಿ ಅಂತಂದ್ರೆ ಇದು 9th ಡೇ ಆಗುತ್ತೆ, ಇದು 10th ಡೇ ಆಗುತ್ತೆ. 9th ಡೇ 10th ಡೇ ಅಂತಂದ್ರೆ ಈಗ ಇಲ್ಲೂ ಅಷ್ಟೇ, ನೆಕ್ಸ್ಟ್ ಡೇ 3rd ಡೇ ಬಂದ್ರು ಅಲ್ಲೂ 50% ವೇರಿಯೇಷನ್ ಆಗುತ್ತೆ. 9th ಇಂದ 10th ಗೆ ಹೋಗ್ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಡಿಸ್ಇಂಟಿಗ್ರೇಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಕಂಪ್ಲೀಟ್ ಡಿಸ್ಇಂಟಿಗ್ರೇಟ್ ಆಗ್ಬೇಕಂದ್ರೆ ಅದ್ರ ಬಿಫೋರ್ ದಟ್ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಆಫ್ ಡಿಸ್ಇಂಟಿಗ್ರೇಟ್ ಆಗಿರ್ಬೇಕು. ಅಂದ್ರೆ ಇರೋದ್ರೊಳಗಡೆ ಆಫ್. ಫಾರ್ ಎಕ್ಸಾಂಪಲ್ ಅದರಲ್ಲಿ 1000 ಇತ್ತು ವ್ಯಾಲ್ಯೂ ಅಂತಂದ್ರೆ ನಂಬರ್ ಆಫ್ ಆಟಮ್ಸ್ ಇಲ್ಲಿ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 500 ಅದು ಡಿಸ್ಇಂಟಿಗ್ರೇಟ್ ಆಗಿರುತ್ತೆ. ಸಡನ್ ನೆಕ್ಸ್ಟ್ 50% ಜಾಸ್ತಿ ಆಗುತ್ತೆ, ಇನ್ ರಿಮೈನಿಂಗ್ 500 ಡಿಸ್ಇಂಟಿಗ್ರೇಟ್ ಆಗುತ್ತೆ ಒಂದೇ ದಿನಕ್ಕೆ. ಅಂದ್ಮೇಲೆ ಇಟ್ಸ್ ಕನ್ಫರ್ಮ್ ದಟ್ ಇಲ್ಲೂ ಕೂಡ ಆನ್ಸರ್ ಎಷ್ಟಿರಬೇಕು, 50%. ಸೊ ಆನ್ಸರ್ ಕ್ಲಿಕ್ ಮಾಡಬಹುದು ವಿತೌಟ್ ಕ್ಯಾಲ್ಕುಲೇಷನ್, ದಟ್ ಈಸ್ 50%. So option 1 is the right answer. Note it down and go for next question. Question number 14. Question number 14. So question number 14 ಹೇಳ್ತಾ ಇದ್ದಾರೆ. So regarding a person which is hands in his pockets, okay, ಅವ್ರಿಗೆ ಈ ತರ ಪ್ಯಾಕೆಟ್ ಅಲ್ಲಿ ಕೈ ಇಟ್ಕೊಂಡು is skating on ice at a velocity of 10 meter per second. So velocity ಕೊಟ್ಟಿದ್ದಾರೆ 10 meter per second. Okay, skating ಮಾಡ್ತಾ ಇದ್ದಾರೆ and describes a circle of radius 50 meter. Okay, skating ಮಾಡ್ತಿದ್ದಾರೆ ಅಂತಂದ್ರೆ ಇದು ಏನ್ ಮಾಡ್ತಿದ್ದಾರೆ, ಸರ್ಕಲ್ ನ ಡಿಸ್ಕ್ರೈಬ್ ಮಾಡ್ತಿದ್ದಾರೆ. ಪರ್ಸನ್ ಇಸ್ ಸ್ಕೇಟಿಂಗ್ ಮಾಡ್ಕೊಂತ ಬರ್ತಿದ್ದಾರೆ. ಅವ್ನು ಕೊಟ್ಟಿದ್ದಾನೆ ವೆಲಾಸಿಟಿ v ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆ, ಡಿಸ್ಕ್ರೈಬ್ ಎ ಸರ್ಕಲ್, ಈ ಪಾತ್ ಅಲ್ಲಿ ಅವರು ಪಾಸ್ ಆಗ್ತಾರೆ ಅಂತ ಅನ್ಕೊಂಡು. ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, 50 ಮೀಟರ್. ನೆಕ್ಸ್ಟ್ ಏನ್ ಹೇಳಿದಾರೆ ನೋಡಪ್ಪ, ವಾಟ್ ಈಸ್ ದಿಸ್ ಇನ್ಕ್ಲಿನೇಷನ್ ವಿತ್ ವೆಲಾಸಿಟಿ. ವಿತ್ ವೆಲಾಸಿಟಿ ಯಾವ ಇನ್ಕ್ಲಿನೇಷನ್ ಅಲ್ಲಿ ಅವ್ರ ವೆಲಾಸಿಟಿ ಇದೆ ಅಂತ ಹೇಳ್ತೀವಿ. ವಿತ್ ಆಂಗಲ್, ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಪೊಸಿಷನ್ ಬಂತು ಅಂತಂದ್ರೆ ಎಷ್ಟು ಆಂಗಲ್ ಆಫ್ ಇನ್ಕ್ಲಿನೇಷನ್ ಇರುತ್ತೆ ಅಂತ ಕೇಳ್ತೀವಿ. ದಟ್ಸ್ ವೈ ವಿ ನೋ ದಟ್ ದೇರ್ ಶುಡ್ ಬಿ ಅನ್ ಸರ್ಕ್ಯುಲರ್ ಪಾತ್ ಅಲ್ಲೇ ಮೂವ್ ಆಗಬೇಕು ಅಂತಂದ್ರೆ ವೆಲಾಸಿಟಿ ಮೇಂಟೈನ್ ಆಗಬೇಕು. ಮ್ಯಾಕ್ಸಿಮಮ್ ವೆಲಾಸಿಟಿ ಮೇಂಟೈನ್ ಆಗಬೇಕು ಅಂದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಶುಡ್ ಬಿ ಬ್ಯಾಲೆನ್ಸಸ್. ಸೆಂಟ್ರಿಪಿಟಲ್ ಫೋರ್ಸ್ ಬ್ಯಾಲೆನ್ಸ್ ಆಗಬೇಕು ಅಂತಂದ್ರೆ ಅಲ್ಲಿ ಆಂಗಲ್ ಆಫ್ ಇನ್ಕ್ಲಿನೇಷನ್ ಈಕ್ವಲ್ ಆಗಬೇಕು. ಓಕೆ, ಅದನ್ನ ನಾವು ಬ್ಯಾಂಕಿಂಗ್ ಆಫ್ ರೋಡ್ ಅಲ್ಲಿ ಕೂಡ ಅದನ್ನ ಏನ್ ಮಾಡಿರ್ತೀವಿ, ಯೂಸ್ ಮಾಡ್ಕೋತೀವಿ. ಇಲ್ಲಿ ಅವ್ರು ಹೇಳ್ತಾ ಇರೋದು ಥೀಟಾ ಬೇಕು ಅಂತಂದ್ರೆ ವಿ ಕ್ಯಾನ್ ಗೋ ಫಾರ್ ದಟ್ tan ಥೀಟಾ ಇಸ್ ಈಕ್ವಲ್ಸ್ ಟು v ಸ್ಕ್ವೇರ್. ಫಾರ್ಮುಲಾ ಇದೆ ಅಲ್ಲಿ, ಸೆಂಟ್ರಿಪಿಟಲ್ ಫಾರ್ಮುಲಾ ತಗೊಂಡ್ವಿ ಅಂತಂದ್ರೆ ಸೊ mv ಸ್ಕ್ವೇರ್ ಬೈ r ಅಂತ ತಗೋತೀವಿ. ಮಾಸ್ ಕೊಟ್ಟಿದ್ದಾರೆ ನೋಡಿ, ಸೊ ಆ ಬಾಡಿಗೆ ಮಾಸ್ ಕೊಟ್ಟಿಲ್ಲ ಅವರು, ಬರೀ ಏನ್ ಕೊಟ್ಟಿದ್ದಾರೆ, ವಿತ್ ರೆಸ್ಪೆಕ್ಟ್ ಟು ವೆಲಾಸಿಟಿ ಕೊಟ್ಟಿದ್ದಾರೆ. ಆದ್ಮೇಲೆ ರೇಡಿಯಸ್ ಕೊಟ್ಟಿದ್ದಾರೆ, ವಿತ್ ರೆಸ್ಪೆಕ್ಟ್ ಟು ದ ಗ್ರಾವಿಟಿಗೆ ತಗೊಂಡ್ವಿ ಅಂತಂದ್ರೆ v ಸ್ಕ್ವೇರ್ ಬೈ rg. tan ಥೀಟಾ ಇಸ್ ಈಕ್ವಲ್ಸ್ ಟು v ಸ್ಕ್ವೇರ್ ಬೈ rg. So theta is equals to tan inverse of v square by rg. Okay, so theta is equals to tan inverse of v square. v values ಇದೆ 10 ಇದೆ, so 10 square 100 ಆಗುತ್ತೆ, divided by r 50 ಆಗುತ್ತೆ, and g value ಬೇಕಾದ್ರೆ 10 ತಗೊಳ್ಳಿ. Rough calculation, cancel 1 by 5. So theta is equals to tan inverse of 1 by 5. ನಿಮ್ಮ ಆಪ್ಷನ್ಸ್ ಕೂಡ ನೋಡ್ಕೊಳ್ಳಿ, ಅದೇ ತರ ಇದೆ. ಟೋಟಲ್ theta ಕೇಳಿಲ್ಲ ಅವರು, so in the form of tan inverse alle kelidare. So option, it's clear that tan inverse of 1 by 10 1 by 5 3 by 5, so 1 by 5 is the right answer. That is option 3. Note it down and go for next question, question number 15. So go for question number 15. Simple question. A freely falling body moves with a ಅಂತ ಇದೆ. Simple. If it is moves freely falling ಅಂತಂದ್ರೆ ಅಂಡರ್ ಗ್ರಾವಿಟಿ, ಆಬ್ವಿಯಸ್ಲಿ ಜಿ ಅಂತೂ ಕಾನ್ಸ್ಟೆಂಟ್ ಇದ್ದೇ ಇರುತ್ತೆ, ಅದಂತೂ ಚೇಂಜಸ್ ಆಗಕ್ಕೆ ಇರಲ್ಲ. ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಅಂತೂ ಇದ್ದೇ ಇರುತ್ತೆ. ಇಫ್ ಇಟ್ ಇಸ್ ಮೂವಿಂಗ್ ಡೌನ್ವರ್ಡ್, ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ, ವೇರಿಂಗ್ ಆಕ್ಸಲರೇಷನ್ ಇಟ್ಸ್ ನಾಟ್ ಪಾಸಿಬಲ್, ಆಕ್ಸಲೇಷನ್ ಪಾಸಿಬಲ್ ಇರಲ್ಲ. ಫ್ರೀಲಿ ಫಾಲಿಂಗ್ ಅಂದ್ರೆ ಇಟ್ಸ್ ಮೂವಿಂಗ್ ಅಂಡರ್ ಗ್ರಾವಿಟಿ. ಓಕೆ, ಇಫ್ ಇಟ್ ಇಸ್ ಟಾಪಿಸ್ ಇಸ್ ಮೂವಿಂಗ್ ಮೀನ್ಸ್ ಇಟ್ಸ್ ಮೂವಿಂಗ್ ಅಂಡರ್ ಗ್ರಾವಿಟಿ. ಅಕಸ್ಮಾತ್ ನಾನೇನಾದ್ರೂ ಜೋರ್ ಫೋರ್ಸ್ ಅಪ್ಲೈ ಮಾಡಿದೆ ಅಂತಂದ್ರೆ ಇಟ್ಸ್ ಮೂವಿಂಗ್ ವಿತ್ ಮೋರ್ ಆಕ್ಸಲೇಷನ್. ಕಾನ್ಸ್ಟೆಂಟ್ ವೆಲಾಸಿಟಿ, ಕಾನ್ಸ್ಟೆಂಟ್ ಸ್ಪೀಡ್, ಅಕಸ್ಮಾತ್ ಸ್ಪೀಡ್ ಕಾನ್ಸ್ಟೆಂಟ್ ಆಯ್ತು ಅಂದ್ರೆ ಆಕ್ಸಲೇಷನ್ 0 ಆಗ್ಬಿಡುತ್ತೆ. ಅದಕ್ಕೆ ಇಲ್ಲಿ ಕಾನ್ಸ್ಟೆಂಟ್ ಆಕ್ಸಲೇಷನ್ ಬಹಳ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುವಂತ ಆನ್ಸರ್. therefore 15th ಕ್ವೆಶ್ಚನ್ ಗೆ
freely falling body ge g is constant, so it's moving under constant acceleration. Constant acceleration. So option 4 is the right answer. Question number 15th. So note it down and go for question number 16. Question number 16. So question number 16 regarding ray optics, optical instrument. Okay. So question is asking for that the eye can regarding as a single refracting surface. Eye na avaru single refracting surface ತಗೋತಿದ್ದಾರೆ. Spherical refracting surface. You know that eye is consisting with an convex lens and it having an cornea. Okay. The radius of curvature idde irutte. Okay. And next thing, the radius of curvature of this surface is equal to that of cornea. Okay. That radius is equals to, if it is taken as principal axis, this is an eye. This radius, this is an optic center, that is nothing but ಒಂದು ತಗೊಂಡೆ ಅಂದ್ರೆ radius is equals to 7.8 millimeter ಕೊಟ್ಟಿದ್ದಾರೆ. Next, this surface separates two medium of refracting index 1 and 2. Therefore, this is taken as n1 is equals to 1 and this is n2 is equals to 1.34 ಅಂತ ಕೊಟ್ಟಿದ್ದಾರೆ. Calculate the distance from the refracting surface at which a parallel beam of light will comes to focus. Parallel beam of light comes to focus on that. This is parallel beam of light, parallel beam of light. You know that it will focus. If two light rays are parallel to each other, it will exactly converge at LE anta ಗೊತ್ತು principal focus. Principal focus ಅಲ್ಲಿ converge ಆಗುತ್ತೆ. So principal focus ಅಲ್ಲಿ converge ಆಗುತ್ತೆ ಅಂದ್ರೆ ನಾನೀಗ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಆನ್ಸರ್ ಹೇಳ್ಬೋದು. ಯಾಕೆ ಅಂತಂದ್ರೆ parallel beams always converges, exactly converges at principal focus. We know that relation between radius of curvature and focal length. ಇಲ್ಲಿ ಮಿರರಿಗೆ ಹೋಯ್ತು ಅಂತಂದ್ರೆ f is equals to r by 2 ಅಂತ ತಗೋತೀವಿ. ಅಂದ್ರೆ ಇಲ್ಲೂ ಅಷ್ಟೇ ಇಟ್ಸ್ ಫೋಕಸ್ಗೆ ಬರುತ್ತೆ ಅಂದ್ರೆ half of the this value ಬರುತ್ತೆ ಅಂತ ಕನ್ಫರ್ಮ್ ಆಯ್ತು. ನೋಡೋಣ, ಸಾಲ್ವ್ ಮಾಡಿ ನೋಡೋಣ. ಆಮೇಲೆ ಇನ್ಫಿನಿಟಿಯಿಂದ ಬರ್ತಿರೋದು ಕನ್ಫರ್ಮ್ ಆಯ್ತು. ದಟ್ ಇಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಇನ್ಫಿನಿಟಿ. ಇಮೇಜ್ ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ಇಸ್ ಟೇಕನ್ ಆಸ್ ವಿ. ನಾನು ಹೇಳಿದ್ದೀನಿ ಇದ್ರಲ್ಲಿ ಆಫ್ ಬರುತ್ತೆ ಅಂತ ಹೇಳಿ, ಕ್ರಾಸ್ ಚೆಕ್ ಮಾಡ್ಕೋಣ. ಇವ್ರು ಕೊಟ್ಟಿರೋದು ಮಿಲಿಮೀಟರ್, ನಮಗೆ ಆನ್ಸರ್ಸ್ ಮಿಲಿಮೀಟರ್ ಇದೆಯಾ ಫಸ್ಟ್ ನೋಡ್ಕೊಳ್ಳಿ. ಆನ್ಸರ್ಸ್ ಮಿಲಿಮೀಟರ್ ಇಲ್ಲ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ದಟ್. ಆನ್ಸರ್ಸ್ ಹೇಳಿದ್ರೆ ಸೆಂಟಿಮೀಟರ್ ಇದೆ, ಸೊ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಕ್ಯಾಲ್ಕುಲೇಟ್ ಆದ್ಮೇಲೆ ಸೆಂಟಿಮೀಟರ್ ಕನ್ವರ್ಟ್ ಮಾಡೋಣ. ಸೊ 7.8 ಗೆ ಆಫ್ ಅಂದ್ರೆ ಎಷ್ಟು ಬರುತ್ತಪ್ಪ? ಮೇ ಬಿ 3.9 3.9 3.9 ಮಿಲಿಮೀಟರ್ ಇದೆ. ಸೆಂಟಿಮೀಟರ್ ಕನ್ವರ್ಟ್ ಮಾಡಬೇಕು. ನೋಡೋಣ ಯಾವ ಫಾರ್ಮುಲಾ ಯೂಸ್ ಮಾಡಿದ್ರೆ ಸಾಲ್ವ್ ಆಗುತ್ತೆ ಅಂದ್ರೆ ರೇಡಿಯಸ್ ಆಫ್ ಕರ್ವೇಚರ್ ಗೊತ್ತು ಅಂಡ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಗೊತ್ತು, ಇಮೇಜ್ ಡಿಸ್ಟೆನ್ಸ್ ಗೊತ್ತು, n1 ಗೊತ್ತು, n2 ಗೊತ್ತು. ವಿ ನೋ ದಟ್ ಆಬ್ಜೆಕ್ಟ್ ಇಸ್ ಅಟ್ ರೇರರ್ ಮೀಡಿಯಂ. ಆಬ್ಜೆಕ್ಟ್ ರೇರರ್ ಮೀಡಿಯಂ ಇದ್ರೆ ನಾವು ಒಂದು ಫಾರ್ಮುಲಾ ತಗೋತೀವಿ, ರಿಲೇಷನ್ ಬಿಟ್ವೀನ್ n1 n2 v u and r. That is n2 by v minus n1 by u is equals to n2 minus n1 by r for spherical surface. n2 value is 1.34 divided by v minus n1 value is 1 divided by infinity, because u is infinity. That is equals to n2 is 1.34 minus 1 divided by r is 7.8. Then purely this value is in millimeter. So next calculation simple. This value becomes 0. Is to value 0 ಆಗುತ್ತೆ, ಬಿಟ್ಬಿಡಿ. 1.34 minus 1 ಅಂದ್ರೆ 0.34 ಆಗುತ್ತೆ. So 1.34 divided by v, that is equals to 0.34 divided by 7.8. Just we need an v ಬೇಕು ಅಂದ್ರೆ v ಕಡೆ ತಗೋತೀನಿ. So 1.34 into 7.8 divided by 0.34. If you calculate like this, ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ v ವ್ಯಾಲ್ಯೂ ಬರುತ್ತೆ ಇನ್ ಮಿಲಿಮೀಟರ್ ಅಲ್ಲಿ. ಸೊ ಅದು ಕ್ಯಾಲ್ಕುಲೇಷನ್ ಮಾಡಿದ್ರೆ v comes like that. ಏನ್ ಬರುತ್ತೆ ಸರ್ ಅಂದ್ರೆ 30.7 ಮಿಲಿಮೀಟರ್ ಬರುತ್ತೆ. ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಮಾಡಿ. ಓಕೆ, ಸೊ 30.7 ಮಿಲಿಮೀಟರ್ ಬರುತ್ತೆ ಅಂದ್ರೆ ನನಗೆ ಆನ್ಸರ್ ಸೆಂಟಿಮೀಟರ್ ಬೇಕಾಗಿದೆ. ಸೊ 30.7 ಇದು ಮಿಲಿಮೀಟರ್ ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಬೇಕು. ಸೊ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 10 ಮಿಲಿಮೀಟರ್, ಬಟ್ 1 ಮಿಲಿಮೀಟರ್ ಇಸ್ ಈಕ್ವಲ್ಸ್ ಟು 10 to the power of -1. ಸೊ -1 ಇಲ್ಲಿ ನೀವು ಶಿಫ್ಟ್ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸೊ -1 ಅಪ್ಲೈ ಮಾಡಿದ್ರೆ ಅಂತಂದ್ರೆ ದಟ್ ವ್ಯಾಲ್ಯೂ ಬಿಕಮ್ಸ್ ದಟ್ 3.07 ಸೆಂಟಿಮೀಟರ್. ಶಿಫ್ಟ್ ಮಾಡಿದ್ರೆ ಯಾಕೆಂತ ಹೇಳ್ಕೊಟ್ಟೆ, 10 millimeter is equals to 1 centimeter. So millimeter ಇಂದ ಸೆಂಟಿಮೀಟರ್ ಕನ್ವರ್ಟ್ ಮಾಡಬೇಕು ಅಂತಂದ್ರೆ you have to write that 10 millimeter is equals to centimeter. 10 ಕಡೆ ಬರುತ್ತೆ 10 to the power of -1. That's all.
ಅದೇ 1 centimeter is equals to 0.1. ಓಕೆ 1 centimeter ಅಲ್ಲಿ ಎಷ್ಟು ನಂಬರ್ ಆಫ್ millimeters ಗೊತ್ತಿದೆ. 1 centimeter is equals to 10 millimeter or 1 millimeter is equals to 0.1 centimeter. It's clear. 0.1 means 10 to the power of -1 centimeter. ಯಾವಾಗ 30.7 ಗೆ 10 to the power of -1 ಮಲ್ಟಿಪ್ಲೈ ಮಾಡ್ತೀವಿ, -1 ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ 3.07 ಆಗುತ್ತೆ ಸೆಂಟಿಮೀಟರ್ ಆಗುತ್ತೆ. ಸೊ ಆನ್ಸರ್ ಇದೆ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 3.07, roughly it is taken as 3.1 centimeter. So roughly they given 3.1 centimeter. That is option 2 is the right answer. Option 2 is the right answer. Okay, so I hope that understand the concept. Note it down and go for next question. Question number 17. Let's go for question number 17. A constant power is applied to a particle of mass m. The distance traveled by the particle when its velocity increases from v1 to v2 is. Neglect friction. Question ಸ್ವಲ್ಪ ಸಿಂಪಲ್ ಇದೆ, ಬಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ವ್ಯಾಲ್ಯೂಸ್. ಅಲ್ಲಿ ಎರಡು ವ್ಯಾಲ್ಯೂಸ್ ಬರಬೇಕು, ಮಾಸ್ ಬರಬೇಕು, ಪವರ್ ಬರಬೇಕು, ವೆಲಾಸಿಟೀಸ್ v1 v2 ಎಲ್ಲ ಬರಬೇಕು. ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಗುತ್ತೆ ಅದನ್ನ ಕ್ಯಾಲ್ಕುಲೇಷನ್ ಮಾಡಕ್ಕೆ ಹೇಳ್ತಾರೆ. ಸೊ ಹೋಪ್ ದಟ್ ವಿ ಹ್ಯಾವಿಂಗ್ ಅನ್ basic equation, that is power is equals to okay force into velocity. ಇದು ಫಾರ್ಮುಲಾ, ಬೇಸಿಕ್ ಫಾರ್ಮುಲಾ. ಇದನ್ನ ಯೂಸ್ ಮಾಡ್ಕೊಂಡು ನಾವು ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. And force is nothing but mass into acceleration into v. So p is equals to mass ಆಗಿ ಇರಲಿ, acceleration can be written as dv by dt into v. ಸೊ ಈ ಫಾರ್ಮುಲಾಗೆ ಏನ್ ಮಾಡಿ ಅಂತಂದ್ರೆ dx ನ ಮಲ್ಟಿಪ್ಲೈ ಮಾಡಿ dx ನ ಡಿವೈಡ್ ಮಾಡಿ, then power is equals to dx by dt ಅಂದ್ರೆ ಏನ್ ಬರುತ್ತೆ, we know that velocity. So dx by dt velocity ಆಯ್ತು ಅಂದ್ರೆ velocity into velocity square ಆಗುತ್ತೆ, ಏನು dv by dx ಆಗುತ್ತೆ. dx ನ ಈ ಕಡೆ ತಗೊಂಡ್ವಿ ಅಂದ್ರೆ ನೀವು ಬೇಕಾದ್ರೆ ಡಿಸ್ಟೆನ್ಸ್ dx ಅಂತ ತಗೋತೀನಿ. ಓಕೆ, ಅಂಡ್ mv ಸ್ಕ್ವೇರ್ ಈ ಕಡೆ ಸೈಡ್ ಇರುತ್ತೆ. ಓಕೆ, dv ಇಲ್ಲೇ ಉಳ್ಕೊಳ್ಳುತ್ತೆ, ಡಿವೈಡೆಡ್ ಬೈ ಪವರ್ ಬರುತ್ತೆ. ಒಂದ್ 2-3 ಸ್ಟೆಪ್ ನಾನು ಆಲ್ಮೋಸ್ಟ್ ಅವಾಯ್ಡ್ ಮಾಡಿದ್ವಿ, ಕ್ವಿಕ್ ಆಗಿ ಸಾಲ್ವ್ ಆಗಲಿ ಅಂತ. dx is equals to mv square by p dv ಇದೆ, ನನಗೆ ಬೇಕಾದ್ದು ಡಿಸ್ಟೆನ್ಸ್. And this distance varies from initial value 0 to some value x ಅಂತ ತಗೋತೀವಿ. Therefore integration of 0 to x dx ಅಂತ ತಗೋತೀನಿ. ವೆಲಾಸಿಟಿ v1 ಇಂದ v2 ಇದೆ. Therefore ಇಲ್ಲಿ ಮಾಸ್ ಮತ್ತೆ ಪವರ್ ಕಾನ್ಸ್ಟೆಂಟ್ ಇದೆ, ಹೊರಗಡೆ ತಗೋತೀನಿ. mp ಇಂಟಿಗ್ರೇಷನ್ ಆಫ್ ವೆಲಾಸಿಟಿ v1 to v2 ಚೇಂಜ್ ಆಗ್ತಾ ಇದೆ, ಇಟ್ ಇಸ್ v ಸ್ಕ್ವೇರ್ ಇಂಟು dv. dx ಗೆ ಇಂಟಿಗ್ರೇಷನ್ ಮಾಡಿದ್ರೆ ಏನು ಬರುತ್ತೆ, x is equals to m by p. ಓಕೆ, ವೆಲಾಸಿಟಿ v ಸ್ಕ್ವೇರ್ ನಾನು ಇಂಟಿಗ್ರೇಷನ್ ಮಾಡಿದ್ರೆ ಏನು ಬರುತ್ತೆ, v ಕ್ಯೂಬ್ by 3 ಬರುತ್ತೆ. ಓಕೆ, limit v1 v2. Simple thing, 3 ಹೊರಗಡೆ ತಕೊಳ್ಳೋಣ. x is equals to m divided by 3p. v3 ಗೆ ಫಸ್ಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿ, v2 ಕ್ಯೂಬ್ ಮೈನಸ್ v to the power of 3 ಗೆ v2 ಕ್ಯೂಬ್ ಮೈನಸ್ v1 ಕ್ಯೂಬ್. So this is your final answer. You can easily avoid multiple steps ಅವಾಯ್ಡ್ ಮಾಡಿ ಸಿಂಪಲ್ ಕನ್ಕ್ಲೂಷನ್ ಮಾಡಬಹುದು. So see what is the option they given. m by 3p ಆಕ್ಚುಲ್ ಆಗಿರೋದು ನಮಗೆ m by 3p ಅಂತ ಇದೆ. m by 3p, 3p by m, m by 3p, m by 3p. ಮೂರು ಆಪ್ಷನ್ಸ್ ಅಲ್ಲಿ m by 3p ಇದೆ. ಸೆಕೆಂಡ್ ಆಪ್ಷನ್ ನೆಗ್ಲೆಕ್ಟ್ ಮಾಡೋಣ, ಹೌದಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಮೂರು ಆಪ್ಷನ್ಸ್ m by 3p 3p ಇದೆ, ಬಟ್ ನಮಗಿರೋದು ವೆಲಾಸಿಟಿ ಕ್ಯೂಬ್ ಇದೆ. ಕ್ಯೂಬ್ ಅಂತ ಇರೋದು ಒಂದೇ ಆಪ್ಷನ್, ಫಸ್ಟ್ ಆಪ್ಷನ್ ಮಾತ್ರ. ಸೊ ಫಸ್ಟ್ ಆಪ್ಷನ್ ಇಸ್ ರೈಟ್ ಆನ್ಸರ್. ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಗೊತ್ತಾ, m by 3p ಅಂತ ಕೊಟ್ಟಿರ್ತಾರೆ, ಇಲ್ಲಿ ಒಳಗಡೆ v2 ಸ್ಕ್ವೇರ್ ಮೈನಸ್ v1 ಸ್ಕ್ವೇರ್ ಇರುತ್ತೆ. ನಾವೇನ್ ಮಾಡ್ಬಿಡ್ತೀವಿ, m by 3p ಬಂದಿದೆ, v2 ಸ್ಕ್ವೇರ್ ಮೈನಸ್ v1 ಸ್ಕ್ವೇರ್ ನೋಡಕ್ಕೆ ಹೋಗೋದಿಲ್ಲ, ಸೊ ಡೈರೆಕ್ಟ್ ಟಿಕ್ ಮಾಡ್ಬಿಡ್ತೀವಿ. ಸೊ ಆಗ ರಾಂಗ್ ಆನ್ಸರ್ ಆಗುತ್ತೆ. ಸೊ m by 3p into v2 ಕ್ಯೂಬ್ ಮೈನಸ್ v1 ಕ್ಯೂಬ್. ಸೊ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. Okay, note it down and go for next question, question number 18. Question number 18. So go for question number 18. A cart of mass 150 kg is pulled horizontally. So given a cart is pulled, okay, it's a cart pulled 150 kg. So starting ಇದು 150 kg ಇದೆ. So I will take it as a rest mass as 150 kg. It's pulled horizontally on a frictionless surface of force 10 Newton. So applied force is 10 Newton. If 100 gram per second sand is being dropped vertically,
ಸೊ ಇದ್ರೊಳಗಡೆ ಸ್ಯಾಂಡ್ ಇದೆ ಅಂತ ಆಯ್ತು. ಸ್ಯಾಂಡ್ ಇದರಲ್ಲಿ ವರ್ಟಿಕಲ್ ಆಗಿ ಸ್ಯಾಂಡ್ ಡ್ರಾಪ್ ಆಗ್ತಾ ಇದೆ. ಎಷ್ಟು ಡ್ರಾಪ್ ಆಗ್ತಾ ಇದೆ ಅಂದ್ರೆ ಅದನ್ನ ನಾನು ಬೇಕಾದ್ರೆ ಎಂ ಅಂತ ತಗೋತೀನಿ. ದಟ್ ಮಾಸ್ ಈಸ್ 100 ಗ್ರಾಮ್. ಸೊ ಕೆಜಿ ಕನ್ವರ್ಟ್ ಮಾಡಿದ್ರೆ 10 to the power of -3 per second. So 100 into 10 to the power of -3 means m is equals to 10 to the power of -1 kg per second. ಇಷ್ಟು ಡ್ರಾಪ್ ಆಗ್ತಾ ಇದೆ m ವ್ಯಾಲ್ಯೂ. ನೆಕ್ಸ್ಟ್ ಏನ್ ಹೇಳಿದ್ದಾರೆ? is dropped in the cart vertically. Find the speed of the system when the cart is 100 kg sand. ಕಾರ್ಟ್ ನ ಮಾಸು ಓಕೆ 100 kg ಆಯ್ತು ಅಂದಾಗ ಸ್ಪೀಡ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಫಸ್ಟ್ ನಾವೇನ್ ಮಾಡಬೇಕು ಅಂದ್ರೆ ತಗೊಂಡಿರೋ ಕಾರ್ಟ್ ಇದೆಯಲ್ಲ, ಓಕೆ, ಕಾರ್ಟ್ ನ ಅಬ್ಸರ್ವ್ ಮಾಡಿ. ಕಾರ್ಟು ಮತ್ತೆ ಸರ್ಫೇಸ್ ನ ಜೊತೆ ತಗೊಳ್ಳೋದಾದ್ರೆ ಫೋರ್ಸ್ ಅಪ್ಲೈ ಮಾಡಬೇಕಾದ್ರೆ there is an opposing force. ಕಾರ್ಟ್ ಮೂವ್ ಆಗಬೇಕಾದ್ರೆ ಒಂದು ಅಪೋಸಿಂಗ್ ಫೋರ್ಸ್ ಇರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಮಾಸ್ ಇದೆ, ಅಪೋಸ್ ಮಾಡೇ ಮಾಡುತ್ತೆ. ಫ್ರಿಕ್ಷನಲ್ ಫೋರ್ಸ್ ಅಲ್ಲಿ ಕಂಡೀಷನ್ ತಗೊಂಡ್ವಿ ಅಂದ್ರೆ ಟೋಟಲ್ ವೆಯ್ಟ್ ಜಾಸ್ತಿ ಆಯ್ತು ಅಂದ್ರೆ ಫೋರ್ಸ್ ಫ್ರಿಕ್ಷನ್ ಜಾಸ್ತಿ ಆಗ್ತಾ ಬರುತ್ತೆ. ಆದ್ರೆ ಅಲ್ಲಿ ಅಪೋಸಿಂಗ್ ಮೋಷನ್ ಆಗ್ಬೇಕಾದ್ರೆ ಅಪೋಸ್ ಅಂತೂ ಹಾಗೆ ಆಗುತ್ತೆ ಫಸ್ಟ್. ಅದನ್ನ ನಾನು ಏನ್ ಕರಿತೀನಿ ಅಂತಂದ್ರೆ ದ ಅಪೋಸಿಂಗ್ ಥ್ರಸ್ಟ್ ಆಕ್ಟಿಂಗ್ ಆನ್ ದ ಕಾರ್ಟ್, ಎಫ್ ಟಿ ಅಂತ ಕರಿತೀನಿ. ಸೊ ಎಫ್ ಟಿ ಇಸ್ ಆಕ್ಟಿಂಗ್ ಡ್ಯೂ ಟು ದ ಫ್ರಿಕ್ಷನ್ and that is coefficient of friction mu ಅಂತ ತಗೋತೀನಿ. ವೆಲಾಸಿಟಿ ಎಷ್ಟಿರುತ್ತೆ v ಅಂತ ತಗೋತೀನಿ. ಸೊ here it is velocity v. ಕ್ಲಿಯರ್? ಸೊ ಅವ್ರ ಕ್ವಶನ್ ಅಲ್ಲಿ ಹೇಳ್ತಾ ಇದ್ದಾರೆ ಇಟ್ ಮಾಸ್ ಇಸ್ ಡಿಕ್ರೀಸಿಂಗ್. ಸೊ ಮಾಸ್ ಡಿಕ್ರೀಸಿಂಗ್ ಮೀನ್ಸ್ ಅಪ್ಲೈ ಮಾಡ್ತಿರೋ ಫೋರ್ಸ್ ಗೆ ಇಷ್ಟು ಅಪೋಸ್ ಆಗುತ್ತೆ. ಫೋರ್ಸ್ ಅಪ್ಲೈ ಮಾಡಿದ ಫೋರ್ಸ್ ಎಷ್ಟು ಎಫ್ ಇದೆ, ಆದ್ಮೇಲೆ ಎಫ್ ಮೈನಸ್ ಎಫ್ ಟಿ ಮಾಡ್ಕೊಳ್ತೀನಿ. ದಿಸ್ ಇಸ್ ಎಫ್ ಟಿ. ಎಫ್ ಮೈನಸ್ ಎಫ್ ಟಿ ಇಸ್ ಈಕ್ವಲ್ಸ್ ಟು, ಯಾಕೆ ಅಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಅಪ್ಲೈ ಮಾಡೋ ಫೋರ್ಸ್ ಅಲ್ಲಿ ಎಫ್ ಟಿ ಮೈನಸ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವಿಂಗ್ ಆನ್ ವೇರಿಯಿಂಗ್ ಮಾಸ್ m ಅಂತ ಇದ್ದೇ ಇದೆ. ಡ್ಯೂ ಟು ಚೇಂಜ್ ಇನ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್, ಮಾಸ್ ಕಡಿಮೆ ಆದಂಗೆ ವೆಲಾಸಿಟಿ ಕೂಡ ಚೇಂಜ್ ಆಗ್ತಾ ಬರುತ್ತೆ, m ಇಂಟು ಡಿ ವಿ ಬೈ ಡಿ ಟಿ. ಬಟ್ ಎಫ್ ಟಿ ಅಂದ್ರೆ ಫಾರ್ಮುಲಾ ಗೊತ್ತು, ದಟ್ ಈಸ್ ಎಫ್ ಮೈನಸ್ ಮ್ಯೂ ಇಂಟು ವಿ. ಕ್ಲಿಯರಾ? ಸೊ ಎಫ್ ಮೈನಸ್ ಮ್ಯೂ ಇಂಟು ವಿ ದಟ್ ಈಸ್ ಈಕ್ವಲ್ಸ್ ಟು m ಇಂಟು ಡಿ ವಿ ಬೈ ಡಿ ಟಿ. ಬಟ್ ನೆನ್ಪಿರ್ಲಿ, ದಿಸ್ ಮಾಸ್ ವೇರಿಯಿಂಗ್ ಮಾಸ್ ಇಸ್ ಡಿಪೆಂಡ್ಸ್ ಆನ್ ಒರಿಜಿನಲ್ ಮಾಸ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್. Therefore, m ಗೆ ಫಾರ್ಮುಲಾ ಬರುತ್ತೆ m is equals to m0 plus mu into t ಅಂತ ಬರುತ್ತೆ. m ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ f minus mu e that is equals to m ಬದಲು m0 plus mu t okay into dv by dt. ಆಕ್ಚುಲಿ ನನಗೆ ಬೇಕಾಗಿದ್ದ ವ್ಯಾಲ್ಯೂ ಯಾವುದು ಅಂತಂದ್ರೆ dv. therefore dt ನ ಈ ಕಡೆ ತಗೋತೀನಿ, dt divided by m0 ಈ ಕಡೆ ತಗೊಂಡ್ರೆ m0 plus mu t ಬರುತ್ತೆ, that is equals to dv divided by f minus mu v. ಕ್ಲಿಯರ್? ಸೊ ಇದನ್ನ ಇಂಟಿಗ್ರೇಷನ್ ಮಾಡಬೇಕಾಗುತ್ತೆ. ಎರಡು ಸೈಡ್ ಇಂಟಿಗ್ರೇಷನ್ ಮಾಡಿ, ಇಂಟಿಗ್ರೇಷನ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಫಾರ್ಮುಲಾ. ಲ್ಯಾನ್ ಡೆರಿವೇಷನ್ ಮಾಡಿದ್ರೆ ಯು ವಿಲ್ ಗೆಟ್ ಅನ್ ವೆಲಾಸಿಟಿ ಈಕ್ವೇಷನ್. ದಟ್ ವೆಲಾಸಿಟಿ ಈಕ್ವೇಷನ್ ಯು ಹ್ಯಾವ್ ಟು ನೋ ದಟ್, ಬಿಕಾಸ್ ಅವ್ರು ವ್ಯಾಲ್ಯೂಸ್ ಏನೇನು ಕೊಟ್ಟಿದ್ದಾರೆ, ಒಂದು ಫೋರ್ಸ್ ಕೊಟ್ಟಿದ್ದಾರೆ. ಸೊ ಫೋರ್ಸ್ ವ್ಯಾಲ್ಯೂ ಕನ್ಫರ್ಮ್ ಆಗಿ ಕೊಟ್ಟಿದ್ದಾರೆ. ಎಷ್ಟು ನ್ಯೂಟನ್ ಕೊಟ್ಟಿದ್ದಾರಪ್ಪ? 10 ನ್ಯೂಟನ್ ಕೊಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ಅವ್ರು ಎಷ್ಟು ಹೇಳಿದ್ದಾರೆ? ಮಾಸು 150 kg ಅಂತ ಹೇಳಿದ್ದಾರೆ. ಆಮೇಲೆ ಎಕ್ಸಾಕ್ಟ್ಲಿ ಫೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ, ಅಂಡ್ m0 ಮೇಲೆ ಡಿಪೆಂಡ್ ಆಗುತ್ತೆ, mu t ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಫ್ ಯು ಕ್ಯಾಲ್ಕುಲೇಟ್ ದಿಸ್, v is equals to ft divided by m0 plus mu t ಬಂದೇ ಬರುತ್ತೆ. ಇದು ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ ಎಕ್ಸಾಕ್ಟ್ v ವ್ಯಾಲ್ಯೂ. ಒಂದು ಸ್ಟೆಪ್ ನೀವು ಸಾಲ್ವ್ ಮಾಡ್ಕೊಂಡ್ ಬಂದ್ರೆ ಲ್ಯಾನ್ ಅಪ್ಲೈ ಮಾಡಿ, ಇಂಟಿಗ್ರೇಷನ್ ಮಾಡಿ, ಲ್ಯಾನ್ ಬರುತ್ತೆ. ಲ್ಯಾನ್ ಅಪ್ಲೈ ಮಾಡಿದ್ಮೇಲೆ ಅದಕ್ಕೆ ಲಿಮಿಟ್ಸ್ ಅಪ್ಲೈ ಮಾಡ್ತೀರಾ. ಸೊ 0 to maximum ಅದನ್ನ ಅಪ್ಲೈ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡ್ರೆ v is equals to ft divided by mu0 plus mu t. ಬಿಕಾಸ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅವ್ರು ಕೊಟ್ಟಿದ್ದಾರೆ ಇದರಲ್ಲಿ. ಅವ್ರು ಅದ್ರ ಬಗ್ಗೆ ಏನು ಅಲ್ಲಿ ಡಿಸ್ಕಸ್ ಮಾಡಿಲ್ಲ, mu0 ವ್ಯಾಲ್ಯೂ ಡಿಸ್ಕಸ್ ಮಾಡಿಲ್ಲ. ಮಾಡಿದಾರ ಡಿಸ್ಕಸ್? ಇಲ್ಲ. ಬಟ್ ಅವ್ರು ಒಂದು ವರ್ಡ್ ಅಂತೂ ಹೇಳಿದ್ದಾರೆ, ದೇರ್ ಈಸ್ ಅನ್ ವೇರಿಯೇಷನ್ ಆಫ್ ಮಾಸ್ ಅಂತ ಹೇಳಿದ್ದಾರೆ. ಎಷ್ಟು ಮಾಸ್ ವೇರಿಯೇಷನ್ ಅಂತ ಕೂಡ ಹೇಳಿದ್ದಾರೆ m0 ವ್ಯಾಲ್ಯೂ. ಕರೆಕ್ಟಾ? ಸೊ m0 ವ್ಯಾಲ್ಯೂ 150 kg ಇದೆ, ಬಟ್ m ವ್ಯಾಲ್ಯೂ ಹೇಳಿದ್ದಾರೆ. ಸೊ ಅದನ್ನು ಕೂಡ ನೀವು ಚೂಸ್ ಮಾಡ್ಕೊಬಹುದು. ಸೊ v is equals to ಫೋರ್ಸ್ ಈಸ್ ಎಷ್ಟು ನ್ಯೂಟನ್? 10. ವಿತ್ ಟೈಮಿಂಗ್ಸ್ ಎಷ್ಟು ಹೇಳಿದ್ದಾರೆ? ಟೈಮಿಂಗ್ಸ್ ಕನ್ಫರ್ಮೇಶನ್ ಇದೆ ನೋಡಪ್ಪ ಅಲ್ಲಿ. ಸೊ ಟೈಮಿಂಗ್ಸ್ ಕನ್ಫರ್ಮೇಶನ್ ಎಷ್ಟಿದೆ ಅಲ್ಲಿ? ದಟ್ಸ್ ವ್ಯಾಲ್ಯೂ ಇಸ್ 1000 ಸೆಕೆಂಡ್ಸ್. ಯಾಕೆ ಸರ್ ಅಂತ 1000 ಸೆಕೆಂಡ್ ಕೇಳಿದ್ರೆ, 1 ಸೆಕೆಂಡ್ಗೆ ಎಲ್ಲಿದೆ ಅಲ್ಲಿ? ಫಾರ್ ಎಕ್ಸಾಂಪಲ್ ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ, 100 ಗ್ರಾಮ್ ಪರ್ ಸೆಕೆಂಡ್ ಅಂತ ಇದೆ. 100 ಗ್ರಾಮ್ ಪರ್ ಸೆಕೆಂಡ್ ಅಂತಂದ್ಮೇಲೆ 1 ಸೆಕೆಂಡ್ 100 ಗ್ರಾಮ್ ಅಂತಂದ್ರೆ 10 ಸೆಕೆಂಡ್ಗೆ 1 kg ಆಯ್ತು. 10 ಸೆಕೆಂಡ್ಗೆ 1 kg, 100 ಸೆಕೆಂಡ್ಗೆ 10 kg. ಕರೆಕ್ಟಾ? ಅದನ್ನೇ ನಾವು 10 into 10 ಮಾಡಿದ್ವಿ. ನಮ್ಗೆ ಯಾಕಂದ್ರೆ ಎಷ್ಟು ಮಾಸಿಗೆ ಬರ್ಬೇಕು? ಅವರು 100 kg ಬರಬೇಕು. This new value should be 100 kg ಬರಬೇಕು.
100 kg ಬಂದಿದೆ. 100 kg ಬರಬೇಕಂದ್ರೆ 1000 seconds ಆಗಬೇಕು. t is equals to 1000 seconds. So 10 into 1000 divided by m0 ಕೊಟ್ಟಿದ್ದಾರೆ ಎಷ್ಟು 150 plus mu value varying with respect to this mass minus 1 ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ with t 10 to the power of minus 1 10 to the power of 3000 ಅಂದ್ರೆ so v is equals to 10 into 10 ಅದಂಗೆ ಇರಲಿ 10000 ಇರಲಿ divided by 150 plus minus 1 plus 3 2 ಆಗುತ್ತೆ that is 100 so v ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಹೌದಲ್ವಾ ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ವಿ ಅಂತಂದ್ರೆ v ವ್ಯಾಲ್ಯೂ ಬರುತ್ತೆ 150 plus 250 ಆಗುತ್ತೆ 10000 divided by 250 that's value becomes 40 ಅಲ್ವಾ 10000 divided by 250 that's value becomes 40 meter per second clear ಆಯ್ತಾ ಸೊ ಆಪ್ಷನ್ ನೋಡೋಣ ಆಪ್ಷನ್ ಇದೆಯಾ option 40 meter per second yes option second is the right answer option second is the right answer note it down and go for next question question number 19 so go for question number 19 so question is for atoms chapter which of the following transitions in helium plus ion will give rise to spectral line which has the same wavelength as same spectral line in the hydrogen atom. So ಎರಡು ಸ್ಪೆಕ್ಟ್ರಲ್ ಸೀರೀಸ್ ಅಲ್ಲಿ ಇಲ್ಲಿ ಅವ್ರ ವ್ಯಾಲ್ಯೂಸ್ ನ ನೋಡ್ಕೋಬೇಕು ಎರಡು ಸ್ಪೆಕ್ಟ್ರಲ್ ಸೀರೀಸ್ ನ ವ್ಯಾಲ್ಯೂಸ್ ನ ನೋಡ್ಕೋಬೇಕಾದ್ರೆ ಎರಡು ಟ್ರಾನ್ಸಿಷನ್ಸ್ ಅಲ್ಲಿ ಇಲ್ಲಿ ಕೊಟ್ಟರು 4 ಆಪ್ಷನ್ಸ್ ಅಲ್ಲಿ ಎರಡು ಟ್ರಾನ್ಸಿಷನ್ಸ್ ಅಲ್ಲಿ ಸೇಮ್ ಬರುತ್ತೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಯಾವುದು ಸೇಮ್ ಬರಬೇಕು ಅಂತಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಅವರು ಏನ್ ಮಾಡಿದ್ದಾರೆ ಆಪ್ಷನ್ ನ ಕೊಡಬೇಕಾದ್ರೆ ಎ ಬಿ ಸಿ ಅಂಡ್ ಎ ಕಮ ಡಿ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಯಾವ್ದು ಆಗಿದ್ರೆ ಎರಡು ಆಗ್ಬೇಕು ಅಂತಂದ್ರೆ ಒಂದು ಆಪ್ಷನ್ ಕ್ಲಿಯರ್ ಫೋರ್ತ್ ಆಪ್ಷನ್ ನೀವು ಆರಾಮಾಗಿ ಕ್ಲಿಕ್ ಮಾಡ್ಬೋದು ಎ ಮತ್ತೆ ಡಿ ಆಗುತ್ತೆ ಅಂತ ಹೇಳಿ ಅದು ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ಅಷ್ಟೇ. ಯಾಕೆ ಹೇಳಿ ಕೊಡ್ಬೇಕಾದ್ರೆ ಫಸ್ಟ್ ಆಪ್ಷನ್ ಕೊಡ್ಬೇಕಿತ್ತು ಅಲ್ಲಿ ಏನಂತ ಎರಡೆರಡು ಆಪ್ಷನ್ಸ್ ಅಂತ ಇರಲೇಬೇಕಿತ್ತು ಸಿ ಬಿ ಅಂತ ಕೊಡ್ಬೇಕಿತ್ತು ಸಿ ಎ ಅಂತ ಕೊಡ್ಬೇಕಿತ್ತು ಆತರ ಕೊಡದಲ್ಲಿ ಅವ್ರು ಏನ್ ಮಾಡಿದ್ರು ನಿಮಗೆ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಇಂಟ್ಸ್ ಕೊಟ್ಟಿದ್ದಾರೆ ಡೈರೆಕ್ಟ್ ಅನ್ನೋದಕ್ಕಿಂತ ಇಂಡೈರೆಕ್ಟ್ ಎರಡು ಒಂದೇ ಅಂದ್ರೆ ಎ ಕಮ್ ಆಗ್ಬಿಡುತ್ತೆ ಆನ್ಸರ್ ಚೆಕ್ ಮಾಡಿ ನೋಡೋಣ ಸೇಮ್ ಬರುತ್ತಾ ಇಲ್ಲ ಅಂತ ಹೇಳಿ. ಓಕೆ ಸೊ ಕ್ವಶನ್ ಏನ್ ಕೇಳಿದ್ದಾರೆ which of the following transitions in helium plus ion will give rise to a spectral line which has the same wavelength as some spectral line in the hydrogen atom. A comma D check ಮಾಡಿ ನೋಡಿ ಆನ್ಸರ್ ನ ಕನ್ಕ್ಲೂಡ್ ಮಾಡ್ತೀನಿ. ಓಕೆ ಸೊ ಅಲ್ಲಿ ಫಸ್ಟ್ ಎ ಗೆ ಏನ್ ಕೊಟ್ಟಿದ್ದಾರೆ ನೋಡಿಪ್ಪ ಎ ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ n is equals to 4 to n is equals to 2 ಕೊಟ್ಟಿದ್ದಾರೆ. ಡಿ ಗೆ ಏನ್ ಕೊಟ್ಟಿದ್ದಾರೆ n is equals to 8 to n is equals to 4 ಕೊಟ್ಟಿದ್ದಾರೆ. So we know the formula de Broglie sorry wavelength of spectral lines 1 by lambda is equals to r into 1 by n1 square minus 1 by n2 square becomes n1 n2 n1 n2. So first ನಾವು ಸಾಲ್ವ್ ಮಾಡಿದ್ರೆ a ಗೆ ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ 1 by lambda is equals to r into 1 by n1 square 2 square ಅಂದ್ರೆ 4 ಆಗುತ್ತೆ by divided by 4 square ಅಂದ್ರೆ 16 ಆಗುತ್ತೆ. So 1 by lambda is equals to r into 16 minus 4 12 ಆಗುತ್ತೆ and 64 ಆಗುತ್ತೆ. 4 ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯ್ತು 4 3s ಹೋಗುತ್ತೆ ಅಂಡ್ 1s ಬರುತ್ತೆ 16s. ಸೊ 1 by lambda ವ್ಯಾಲ್ಯೂ ಏನು ಬರುತ್ತೆ 3r by 16 lambda is equals to ಏನು ಬರುತ್ತೆ 16 by 3r ಸೊ 1 ಸಿಕ್ತು. ಓಕೆ 16 by 3r. ನೆಕ್ಸ್ಟ್ ಅದೇ ಡಿ ಗೆ ನೋಡಿದ್ವಿ ಅಂತಂದ್ರೆ ಡಿ ಏನು ಬರುತ್ತೆ ನೋಡೋಣ 1 by lambda is equals to r ಬರ್ಕೋತೀನಿ ಅಂಡ್ 1 by n1 ಸ್ಕ್ವೇರ್ 4 ಸ್ಕ್ವೇರ್ ಅಂತಂದ್ರೆ 16 ಆಗುತ್ತೆ ಮೈನಸ್ 8 ಸ್ಕ್ವೇರ್ ನ ಮಾಡಿದ್ರೆ 8 8 64 ಆಗುತ್ತೆ. ಕರೆಕ್ಟಾ ಕರೆಕ್ಟ್ ಇದೆ. ದೆನ್ ಇದು 16 ಇದೆ ಸೊ 1 by lambda is equals to r into 64 minus 16 64 minus 16 divided by 16 into 64 ಸೊ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ lambda is equals to r into ಸೊ 64 minus 16 ಮಾಡಿದ್ರೆ ಸೊ 14 ಅಲ್ಲಿ 6 ಹೋದ್ರೆ 8 ಆಗುತ್ತೆ 5 minus 1 ಅಂದ್ರೆ 4 ಆಗುತ್ತೆ. ಸೊ 48 divided by 16 into 64 8 ಇಂದ ತಗೊಂಡ್ರೆ 8 1s 8 6s 8 2s ಕರೆಕ್ಟಾ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ 2 1s 2 3s ಸಾರಿ 2 1s 2 3s ಹೋಗುತ್ತೆ ಕನ್ಫರ್ಮ್ ಇಲ್ಲ ಅಂತಂದ್ರೆ ಇದನ್ನ ಹಾಗೆ ಹೇಳಿಸ್ಕೊಳ್ಳೋಣ 8 6s ಹೋಗುತ್ತಲ್ವಾ ಇದು 8 6s 8 2s ಕ್ಯಾಲ್ಕುಲೇಷನ್ಸ್ ಕರೆಕ್ಟ್ ಇದೆಯಾ. ಸೊ
ಸೊ 16 into 64 ಡಿವೈಡ್ ಮಾಡ್ಕೊಂಡ್ವಿ ಅಂತಂದ್ರೆ 3s ಅಂತೂ ಹೋಗುತ್ತೆ 64 ಆಗುತ್ತೆ 3r ಆಗುತ್ತೆ 64 ಆಗುತ್ತೆ ಡಿಫರೆನ್ಸ್ ಬರುತ್ತೆ 16 12s 16s ಇಲ್ಲ ನಾವು ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಿದ್ವಾ 64 minus 16 ಕರೆಕ್ಟ್ ಇದೆ ಸ್ಕ್ವೇರ್ ಕರೆಕ್ಟ್ ಆಗಿದೆ ಅಲ್ಲಪ್ಪ 4 square 16 and 8 square 8 8s 64 ಕರೆಕ್ಟ್ ಇದೆ 64 minus 6 its value is 14 minus 6 8 ಆಗುತ್ತೆ 5 minus 1 4 ಆಗುತ್ತೆ 48 ಸರಿ ಇದೆ ಇಲ್ಲಿ 48 ಬರುತ್ತೆ 16 4s 8 2s 8 6s 2 ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 6 1s ಹೋಗಲ್ಲ 2 1s ಹೋಗುತ್ತೆ 2 3s ಹೋಗುತ್ತೆ 3r by 64 ಬರುತ್ತೆ ಸೊ ವ್ಯಾಲ್ಯೂ ಡಿಫರೆನ್ಸ್ ಬರ್ತಾ ಇದೆ 3r by 16 ಬಟ್ ಡಿ ನಿಮಗೇನು ಕೊಟ್ಟಿದ್ದಾರೆ ನೋಡಿ 8 ಮತ್ತೆ 4 ಕೊಟ್ಟಿದ್ದಾರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ 8 ಮತ್ತೆ 4 ಓಕೆ 8 ಮತ್ತೆ 4 ಇದೆ ಆಪ್ಷನ್ಸ್ ಕರೆಕ್ಟ್ ಇದೆಯಲ್ಲ ಆಪ್ಷನ್ಸ್ ಕರೆಕ್ಟ್ ಇದೆ ಸೊ ಆಪ್ಷನ್ ಇಟ್ಸ್ ಕ್ಲಿಯರ್ ದಟ್ ಬಟ್ ಒಂದು ಥಿಂಗ್ ಏನು ಅಂತಂದ್ರೆ ಅಲ್ಲಿ ಕೊಟ್ಟಿರೋ ವೇ ಅಲ್ಲಿ ಸ್ವಲ್ಪ ಕ್ರಾಸ್ ಚೆಕ್ ಮಾಡಿಕೊಂಡು ಅವ್ರ ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ವೇವ್ಲೆಂತ್ ಆಸ್ ಸೇಮ್ ಸ್ಪೆಕ್ಟ್ರಲ್ ಲೈನ್ ಇನ್ ದ ಹೈಡ್ರೋಜನ್ ಆಟಮ್ ಡಿಫ್ರೆಂಟ್ ಹೈಡ್ರೋಜನ್ ಆಟಮ್ಗೆ ತಗೊಳ್ಳೋದಾಯ್ತು ಅಂದ್ರೆ ಇಲ್ಲಿ ಇದು ಕನ್ಫರ್ಮ್ ಇದೆ ಕರೆಕ್ಟ್ ಇದೆ ಕ್ಯಾಲ್ಕುಲೇಷನ್ ನಾವು ಮಾಡಿದ್ದು ಸೊ ಆರ್ ಇಂಟು 1s ಬರುತ್ತೆ 3s ಬರುತ್ತೆ ಸೊ 3 by 64 ಅಂತೂ ಬರುತ್ತೆ ಸೊ ಶಿಫ್ಟ್ ಮಾಡಿದ್ವಿ ಅಂದ್ರೆ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು 64 by 3r ಸೊ ಹಿಯರ್ ದಿಸ್ ಇಸ್ ಸೆಟ್ ಟು ಬಿ ಆನ್ ಫಸ್ಟ್ ಲೈನ್ ಆಫ್ ಲೈಮನ್ ಸೀರೀಸ್ ಬರುತ್ತೆ and this is second line of Balmer series. So when you observe here, second line of Balmer ge equivalent wavelength ಆಗುತ್ತೆ, first line of Lyman ಗೆ equivalent ಆಗುತ್ತೆ. So both the values are equal with their conditions. So ಆಗಲೇ ನಾವು ಪ್ರೂವ್ ಮಾಡಿದ್ದು ಕೂಡ ಕರೆಕ್ಟ್ ಇದೆ. That is A ಮತ್ತೆ D ಅಲ್ಲಿರೋ ವ್ಯಾಲ್ಯೂಸ್ ಒಂದು ಕ್ವೆಶ್ಚನ್ ಅವರು ಹೇಳ್ತಿದ್ದಾರೆ ಏನಂತ will rise to a spectral line which has the same wavelength as some spectral line in the hydrogen atom ಅಂತ ಇದೆ. So it's equal to that A ಮತ್ತೆ D equal ಆಗುತ್ತೆ. So option 2 is the right answer. Okay, A and D. So note it down. Next question number 20th. So question number 20th regarding oil drop experiment. An oil drop of charge. 2 electrons falls freely with the terminal speed. So ನಿಮಗೆ diagram ಕೊಟ್ಟಿಲ್ಲ but ನಾವು ಅದನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. An oil drop of charge value ಹೇಳಿದ್ದಾರೆ 2 electrons. So 2 electrons ಕೊಟ್ಟಿದ್ದಾರೆ. Falls freely with the terminal speed. Free ಆಗಿ fall ಆಗ್ತಾ ಇದೆ with the terminal speed. The mass of the oil drop so that it can move upward with same terminal speed if the electric field of 2 into 10 to the power of 3 volt per meter is applied. So ಒಂದು ನೆನ್ಪಿಟ್ಕೊಳ್ಳಿ ಒಂದು ಆಯಿಲ್ ಡ್ರಾಪ್ ನ ತಗೊಂಡಿದ್ದಾರೆ ಅಂತಂದ್ರೆ having a charge ಒಂದು ಟರ್ಮಿನಲ್ ಸ್ಪೀಡ್ ಅಲ್ಲಿ ಮೂವ್ ಆಗುತ್ತೆ ಅಂದ್ರೆ acceleration due to gravity, mass into acceleration due to gravity ಇದೆ. ಇದು ಫಸ್ಟ್ ಕೇಸ್ ಅಂತ ತಗೊಳ್ಳಿ. And it having an upward force that is viscous force FV ಅಂತ ಆಕ್ಟ್ ಆಗುತ್ತೆ. ಇದೇ ಡ್ರಾಪ್ ಗೆ ಅವ್ರು ಹೇಳ್ತಾ ಇದ್ದಾರೆ ವಿತ್ ಹ್ಯಾವಿಂಗ್ ಚಾರ್ಜ್ ಸೇಮ್ ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಆಕ್ಟ್ ಮಾಡ್ತಿದ್ದಾರೆ ದಟ್ ಈಸ್ EQ ಅಷ್ಟು ಡೌನ್ವರ್ಡ್ ಏನ್ ಆಕ್ಟ್ ಆಗ್ತಾ ಇದೆ weight mg ಅಷ್ಟು ಆಕ್ಟ್ ಆಗುತ್ತೆ. ಸೊ ಡೌನ್ವರ್ಡ್ ಫೋರ್ಸ್ ಇದೆಯಲ್ಲ ವಿಸ್ಕಸ್ ಫೋರ್ಸ್ FV ಅಷ್ಟು ಆಕ್ಟ್ ಆಗುತ್ತೆ ಆದ್ರೆ ಅಪ್ವರ್ಡ್ ಅಲ್ಲಿ ಏನ್ ಆಗ್ತಾ ಇದೆ ಎಲೆಕ್ಟ್ರಿಕ್ ಫೀಲ್ಡ್ ಆಕ್ಟ್ ಆಗ್ತಾ ಇದೆ. ನೆನಪಿರಲಿ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ 2 into 10 to the power of 3 volt per meter ಕೊಟ್ಟಿದ್ದಾರೆ. is applied is neglect the buoyancy ನ ಏನ್ ಮಾಡಿ ಅಪೋಸ್ ಮಾಡಿ ಅಂತ ಹೇಳ್ತಾರೆ ಬಿಟ್ಬಿಡಿ ಅಂತ ಹೇಳ್ತಾರೆ. ಅಂಡ್ G ವ್ಯಾಲ್ಯೂ ಇಸ್ 9.8 meter per second square ಅಂತ ಇದೆ. ಸೊ ಫಸ್ಟ್ ಕೇಸ್ ನೀವು ಅಬ್ಸರ್ವ್ ಮಾಡಿದ್ವಿ ಅಂತಂದ್ರೆ FV is equals to m into G. So in the first case FV is equals to mg and take it as that. But ನೆನಪಿರ್ಲಿ in this mg value should be equals to that 6 pi eta r into velocity viscous force equal ಆಗುತ್ತೆ. ಬಟ್ ಸೆಕೆಂಡ್ ಕೇಸ್ ತಗೊಳ್ಳೋಣ. ದಿಸ್ ಇಸ್ ಫಸ್ಟ್ ಕೇಸ್. ಸೆಕೆಂಡ್ ಕೇಸಿಗೆ ಹೇಳ್ತಾ ಇದ್ದಾರೆ ದೇರ್ ಇಸ್ ಅನ್ ಆಕ್ಟಿಂಗ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಫೋರ್ಸ್ EQ is equals to F is equals to EQ ಬರುತ್ತೆ. ಫೋರ್ಸ್ ಆಕ್ಟಿಂಗ್ ಡ್ಯೂ ಟು ದ ಎಲೆಕ್ಟ್ರಿಕ್ ಫೀಲ್ಡ್ F is equals to EQ electric field into charge because electric field is equals to force per unit charge.
EQ is equals to, you can take it as ಎರಡು ವ್ಯಾಲ್ಯೂ ಈಕ್ವಲ್ ಆಗಿ ಆಕ್ಟ್ ಆಗ್ತಿದೆ. ಡೌನ್ವರ್ಡ್ ಅಲ್ಲಿ FV plus mg, ಡೌನ್ವರ್ಡ್ ಅಲ್ಲಿ ಡೌನ್ವರ್ಡ್ ಆಕ್ಟ್ ಆಗ್ತದೆ FV plus mg. ಸೊ EQ is equals to FV plus mg and ನಿಮಗೆ ವ್ಯಾಲ್ಯೂ ಯಾವ್ದು ಬೇಕು ಅಂತಂದ್ರೆ ಇನ್ ಕೇಸ್ FV is equals to mg ಅಂತ ಪ್ರೂವ್ ಆಗಿದೆ, mg ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತಂದ್ರೆ FV ಬದಲು mg ಬರ್ಕೋತೀಯ, mg plus mg ಏನಾಗುತ್ತೆ 2mg ಆಗುತ್ತೆ. ಕರೆಕ್ಟಾ? ಓಕೆ, ದೆನ್ 2mg is equals to EQ. ಬೇಕಾಗಿದ್ದು ಮಾಸ, ಕ್ಯಾಲ್ಕುಲೇಷನ್ ಏನ್ ಕೇಳಿದ್ದಾರೆ? ಮಾಸ್ ಕೇಳಿದಾರ? ಎಸ್, ಮಾಸ್ ಕೇಳಿದ್ದಾರೆ. therefore m is equals to EQ divided by 2 into g. ಸೊ ಈ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? ಸೊ 2 into 10 to the power of 3 ಕೊಟ್ಟಿದ್ದಾರೆ. ಚಾರ್ಜ್ ವ್ಯಾಲ್ಯೂ ಎಲೆಕ್ಟ್ರಾನ್ ಕೊಟ್ಟಿದ್ದಾರೆ. ಎಷ್ಟು ಎಲೆಕ್ಟ್ರಾನ್ಸ್? 2 ಎಲೆಕ್ಟ್ರಾನ್ಸ್ ಕೊಟ್ಟಿದ್ದಾರೆ. ಸೊ Q is equals to, we know the formula Ne, quantization equation. n ವ್ಯಾಲ್ಯೂ ಎಷ್ಟಾಯ್ತು? 2 electrons. Therefore 2 into 1.6 into 10 to the power of minus 19 divided by 2 into g ವ್ಯಾಲ್ಯೂನ 9.8 ತಗೋಬೇಕು ಅಂತ ಹೇಳಿದ್ದಾರೆ. 9.8 ತಗೊಳ್ಳಿ. ರಫ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ 10 ಅಂತ ತಗೊಂಡು ಸಾಲ್ವ್ ಮಾಡಿ ಅಷ್ಟೇ. ಸೊ ಆನ್ಸರ್ಸ್ ಕೆಜಿಲಿ ಇದೆ, ಇಷ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್ ಮಾಡಿದ್ರೆ 2 2 ಏನಾಗುತ್ತೆ? ಕ್ಯಾನ್ಸಲ್. 9.8 ನ ನೀವು ಬೇಕಾದ್ರೆ ಏನ್ ತಗೋಬಹುದು? 10 ಅಂತ ತಗೊಂಡ್ರಿ ಅಂದ್ರೆ 10 to the power of plus 1 ಇರೋದು minus 1 ಆಗುತ್ತೆ. 2 into 1.6 ಅಂದ್ರೆ 3.2 ಆಗುತ್ತೆ. into 10 to the power of plus 1 ಇರೋದು minus 1, minus 1, minus 19, minus 20, minus 20 3 ಹೋಯ್ತು ಅಂದ್ರೆ minus 17 kg. ರಫ್ ಕ್ಯಾಲ್ಕುಲೇಷನ್ ನಾನು ಮಾಡಿರೋದು. ಸೊ 3 ಪಾಯಿಂಟ್ ಅಲ್ಲಿ ಸಮಥಿಂಗ್ ಆನ್ಸರ್ ಬಂದೇ ಬರುತ್ತೆ ನೋಡಿ. ಇಲ್ಲಿ ಆಪ್ಷನ್ಸ್ ಏನ್ ಕೊಡ್ತಾರೆ ನಿಮಗೆ ಅಂದ್ರೆ, ಒಂದು 3.3 into 10 to the power of minus 7 ಇದೆ, ಇನ್ನೊಂದು 3.2 into 10 to the power of minus 17 ಇದೆ. ಸೊ minus 17, minus 17. ಸೊ 3 ಇದೆ, ಇನ್ನೊಂದು 2.5 ಇದೆ. ಸ್ವಲ್ಪ ಕನ್ಫ್ಯೂಷನ್ ಇಟ್ಬಿಡ್ರಿ ನಿಮಗೆ 3.3 and 3.2. ಕ್ಲಾರಿಫಿಕೇಶನ್ ಕೊಡ್ತೇನೆ ನಿಮಗೆ. ಇಲ್ಲಿ 9.8 ತಗೊಳ್ಳೋದು ಕಡಿಮೆ ವ್ಯಾಲ್ಯೂ ತಗೊಳ್ಳಬಹುದು, ಜಾಸ್ತಿ ತಗೊಂಡೆ ಅಂದ್ರೆ ಇಲ್ಲಿ ನಮಗೆ ವ್ಯಾಲ್ಯೂ ಏನಾಗಿದೆ? ಕಡಿಮೆ ಆಗಿದೆ. ಅಂದ್ರೆ ಈ ವ್ಯಾಲ್ಯೂ ಕಡಿಮೆ ಆದ್ರೆ ಈ ವ್ಯಾಲ್ಯೂ ಜಾಸ್ತಿ ಆಗಿದೆ. ಆಮೇಲೆ ನಮ್ಮ ಆನ್ಸರ್ 3.2 ಅಲ್ಲ, 3.3. ಇಟ್ಸ್ ಕ್ಲಿಯರ್. 3.3 into 10 to the power of minus 17. ಸೊ 3.2 ಸಮಥಿಂಗ್ ಏನೋ ಬರುತ್ತೆ, ಬಟ್ ನಾನು ಅದನ್ನ ರಫ್ ಆಗಿ 3.2 ಅಂತ ತಗೊಂಡಿದ್ದೆ, ಬಟ್ 3.26 ಅಂತ ಎಕ್ಸಾಕ್ಟ್ ಬರುತ್ತೆ. ಸೊ ರಫ್ ಆಗಿ ತಗೊಂಡ್ರೆ 3.3 into 10 to the power of minus 17 kg. So answer clear. Option second is the right answer. Okay, note it down and go for question number 21st. Yes, sir. Go for 21st question. So 21st, a parallel beam of monochromatic light of wavelength 600 nanometer falls on normal to the surface of a convex lens of aperture 5 cm. ಸೊ ನೆನಪಿರ್ಲಿ, ಕೊಟ್ಟಿರೋದು ಕಾನ್ವೆಕ್ಸ್ ಲೆನ್ಸ್. ಓಕೆ, ಇನ್ಸಿಡೆಂಟ್ ಆಗ್ತಿರೋ ಲೈಟ್ ಇದೆಯಲ್ಲ, ಪ್ಯಾರಲಲ್ ಬೀಮ್ ಅಂತ ಹೇಳಿದ್ದಾರೆ. ಸೊ ಪ್ಯಾರಲಲ್ ಬೀಮ್, ದಿಸ್ ಇಸ್ ಅನ್ ಪ್ರಿನ್ಸಿಪಲ್ ಆಕ್ಸಿಸ್. ಓಕೆ, ಸರ್ಫೇಸ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಆಫ್ ಅಪರ್ಚರ್ 5 cm ಅಂಡ್ ಫೋಕಲ್ ಲೆಂತ್ 50 cm. ಫೋಕಲ್ ಲೆಂತ್ ಹೇಳ್ತಾ ಇದ್ದಾರೆ 50 cm. ಸೊ ಇಟ್ ಫಾರ್ಮ್ಸ್ ಅನ್ ಇಮೇಜ್, therefore it will behave like an capital D, 50 cm. ಅಪರ್ಚರ್ ಕೊಟ್ಟಿದ್ದಾರೆ, ದಟ್ ಈಸ್ A is equals to 5 cm. ಓಕೆ, ನೆಕ್ಸ್ಟ್ ಅವ್ರು ಹೇಳ್ತಾ ಇದ್ದಾರೆ ದ ರೇಡಿಯಸ್ ಆಫ್ ದಿ ಸೆಂಟ್ರಲ್ ಬ್ರೈಟ್ ಸ್ಪಾಟ್ ಫಾರ್ಮ್ಡ್ ಇನ್ ದ ಫೋಕಲ್ ಪ್ಲೇನ್ ಆಫ್ ದ ಲೆನ್ಸ್ ಇಸ್. ಸೊ ಇಲ್ಲೊಂದು ಸ್ಪಾಟ್ ಫಾರ್ಮ್ ಆಗುತ್ತೆ, ಆ ಸ್ಪಾಟ್ ನ ರೇಡಿಯಸ್ ಎಷ್ಟಿದೆ ಅಂತ ಕೇಳ್ತೀವಿ, ಆರ್ ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತೀವಿ. ಸೊ ಒನ್ ಥಿಂಗ್ ಯು ಮಸ್ಟ್ ನೋ ದಟ್, ಸೊ ಲೈಕ್ ರೇಡಿಯಸ್ ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದ್ರೆ ಡೈರೆಕ್ಟ್ ಆಗಿ ನಾವು ತಗೋತೀನಿ ಆರ್ ಇಸ್ ಈಕ್ವಲ್ಸ್ ಟು 2 times ಆಫ್. ಓಕೆ, ಅದನ್ನ ಡಯಾಮೀಟರ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಟ್ರೆ ಡಯಾಮೀಟರ್ ಈಸಿಯಾಗಿ ಸಾಲ್ವ್ ಆಗುತ್ತೆ. ಸೊ ಡಯಾಮೀಟರ್ ಇಸ್ ಈಕ್ವಲ್ಸ್ ಟು 2 times ಆಫ್ ಲ್ಯಾಂಬ್ಡಾ ಡಿ ಬೈ ಸ್ಮಾಲ್ ಡಿ. ಸೊ ಡಯಾಮೀಟರ್ ಇದು ಸ್ಮಾಲ್ ಡಿ ಬೇರೆ, ಡಿಸ್ಟೆನ್ಸ್ ಅಪರ್ಚರ್ ಅಂತ ಇದೆಯಲ್ಲ, ಇದನ್ನ ಎ ಅಂತ ತಗೋತೀನಿ. ಎ ಅಪರ್ಚರ್, ಲ್ಯಾಂಬ್ಡಾ ಡಿ ಬೈ ಸ್ಮಾಲ್ ಎ ಅಪರ್ಚರ್. 2 into ಲ್ಯಾಂಬ್ಡಾ ವ್ಯಾಲ್ಯೂ 600 ನ್ಯಾನೋಮೀಟರ್ ಇದೆ. ಓಕೆ, ನ್ಯಾನೋಮೀಟರ್ ಅಂತಾನೆ ಇರಲಿ. ಡಿ 50 ಸೆಂಟಿಮೀಟರ್ ಇದೆ ಅಂಡ್ ಎ 5 ಸೆಂಟಿಮೀಟರ್ ಇದೆ. ಸೆಂಟಿಮೀಟರ್ ಕ್ಯಾನ್ಸಲ್. So D is equals to 5 ones are 5 tens are. Okay, next to 2 into 600 into 10 ಅಂದ್ರೆ 6000 ಆಗುತ್ತೆ. So 6000 into 2 nanometer ಆಗುತ್ತೆ. So D is equals to 12,000 nanometer ಆಗುತ್ತೆ diameter. But we need an radius. Radius is equals to half of the diameter, that is equals to 12,000 divided by 2 nanometer
Therefore, R is equals to 6000 nanometer. But your answer is in micrometer. Therefore, radius is equals to micro means 6 into 10 to the power of plus 3, nano means 10 to the power of minus 9 meter. Therefore, R is equals to 6 into 10 to the power of minus 6 meter. Therefore, R is equals to 6 micrometer is the answer. Option check ಮಾಡ್ಕೊಳ್ಳೋಣ. Option ಕೊಟ್ಟಿದ್ದಾರೆ, that is 6 micrometer. Option 3 is the right answer. Option 3 is the right answer. Note it down and go for next question. So go for 22nd question. Current sensitivity of a moving coil galvanometer is 5 division per milliampere. Current sensitivity 5 division per milliampere, not per ampere, per milliampere they given. So when you go for current sensitivity, you know that deflection per unit current. Okay. Next, the voltage sensitivity, that is the angular deflection per unit voltage. So voltage sensitivity SV anta tagotini and that's value they given 20 divisions. So 20 divisions per volt anta kottidare. Voltage sensitivity formula gottirli, theta divided by current into resistance. So that is nothing but current sensitivity by resistance. Yen calculate ಮಾಡಕ್ಕೆ ಹೇಳಿದ್ದಾರೆ. Question is for the resistance of the galvanometer is. So indirectly they were asking to calculate resistance. ನಾನು ಈಗಿನ ಹೇಳಿದೆ SV can be written as ಇದನ್ನ SI ಅಂತ ಬರ್ಕೊಂಡು ಇದನ್ನ R ಅಂತ ಬರೀಬಹುದು because theta by I is SI. ಎಂತ sensitivity ಆಗುತ್ತೆ, that is current sensitivity. Therefore R is equals to ಏನು ಬರುತ್ತೆ, SI divided by SV. SI is nothing but 5 division per milliampere. Milli means 10 to the power of minus 3 into voltage sensitivity value is that 20. Okay, then 20, the 10 to the power of minus 3 melodre ಏನಾಗುತ್ತೆ plus 3 ಆಗುತ್ತೆ. Therefore 5000 divided by 20 cancel, 500 divided by 2, that is R is equals to 250 ohm ಆಗುತ್ತೆ. Option check ಮಾಡ್ಕೊಳ್ಳಿ, option 250 ಇದೆಯಾ ನೋಡ್ಕೊಳ್ಳಿ. Yes, first option is the right answer, 250 ohm. Therefore first option is the right answer. Note it down and go for question number 23rd. So question number 23 alva, 23. Okay, a 6 ohm and 12 ohm resistors are connected in parallel. 6 ohm ಮತ್ತೆ 12 ohm ನ ಏನು ಮಾಡಿದ್ದಾರೆ, ಕನೆಕ್ಟ್ ಮಾಡಿದ್ದಾರೆ. 6 ohm ಮತ್ತೆ 12 ohm connected in parallel. Okay, this combination is connected in series with the 10 volt. This combination is connected with series with the 10 volt. Okay, 10 volt battery connected in series with a 10 volt battery. Sorry, 10 volt battery. The whole setup is connected with 10 volt battery and the 6 ohm resistor. Clear aita? Resistor 6 ohm ide and the 10 volt battery kuda ide. Its meanings that maybe 10 volt battery with 6 ohm series. And what is the potential difference between the terminals of 12 ohm resistor? So this is the terminal potential they're asking. ಇದರ ಮಧ್ಯ ಎಷ್ಟು potential ಇದೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತೇವೆ. So ಬಹಳ ಸಿಂಪಲ್. So first thing you know that ಇವರಿಬ್ಬರಿಗೂ ಕೂಡ ಕಾಂಬಿನೇಷನ್ ತಗೊಂಡ್ವಿ ಅಂದ್ರೆ 6 ohm ಮತ್ತೆ 12 ohm ಗೆ ಕಾಂಬಿನೇಷನ್ ತಗೊಳ್ಳಿ. ಓಕೆ, ಪ್ಯಾರಲಲ್ ಕಾಂಬಿನೇಷನ್. ಆಮೇಲೆ ಇದೇನಾಗುತ್ತೆ, ಸೀರೀಸ್ ಆಗುತ್ತೆ. ಕರೆಕ್ಟಾ? ಸೊ ಇವರಿಬ್ಬರಿಗೂ ಕಾಂಬಿನೇಷನ್ ಏನು ಬರುತ್ತೆ, RP is equals to R1 R2 divided by R1 plus R2. So 6 into 12 divided by 6 plus 12, that is 18. 1s are 3s are 3 1s are 4s are. So RP is equals to 4 ಬರುತ್ತೆ. ನೆಕ್ಸ್ಟ್ ಇದು 6 ohm. ಇವರಿಬ್ಬರ ಎಫೆಕ್ಟಿವ್ ಏನಾಗುತ್ತೆ, ಇಬ್ಬರ ಎಫೆಕ್ಟಿವ್ 4 ohm ಆಯ್ತು. ಇಬ್ಬರ ಎಫೆಕ್ಟಿವ್ 4 ohm ಆಯ್ತು. ದಿಸ್ 4 ohm plus 6 ohm ಸೀರೀಸ್ ಅಂದ್ರೆ 10 ohm ಆಯ್ತು. ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಯ್ತು ಈಗ ಹಾಗಾದ್ರೆ, ಟೋಟಲ್ ರೆಸಿಸ್ಟೆನ್ಸ್ RT is equals to 10 ohm ಆಯ್ತು. ಹೇಗೇನು ಗೊತ್ತಾಯ್ತಾ, RP ಇವರಿಬ್ಬರ ಕಾಂಬಿನೇಷನ್, ಇದಕ್ಕೆ 6 ohm ನ ನಾನು ಆಡ್ ಮಾಡ್ತೀನಿ, then it becomes 10 ohm. Total resistor 10 ohm. Clear?
ಟೋಟಲ್ ರೆಸಿಸ್ಟರ್ ಇದೆ, ಬಟ್ ವೋಲ್ಟೇಜ್ ಎಷ್ಟು ಅಪ್ಲೈ ಮಾಡಿದ್ದಾರೆ? 10 ವೋಲ್ಟ್ಸ್ ಅಪ್ಲೈ ಮಾಡಿದ್ದಾರೆ. ಕರೆಂಟ್ ಇಸ್ ಈಕ್ವಲ್ಸ್ ಟು ವಿ ಇಸ್ ಈಕ್ವಲ್ಸ್ ಟು ಐ ಆರ್, ಐ ಇಸ್ ಈಕ್ವಲ್ಸ್ ಟು ಏನ್ ಬರುತ್ತೆ? ವಿ ಬೈ ಆರ್ ಬರುತ್ತೆ. ಸೊ ವಿ ವ್ಯಾಲ್ಯೂ 10 ಬರುತ್ತೆ, ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ 10 ಆಗುತ್ತೆ. ದೇರ್ಫೋರ್ ಕರೆಂಟ್ ಇಸ್ 1 ಆಂಪಿಯರ್. ನಿಮಗೆ ಅವ್ರು ಕ್ವಶನ್ ಕೇಳ್ತಿದ್ದಾರೆ ವೋಲ್ಟೇಜ್ ಅಕ್ರಾಸ್ ದಿಸ್ 12 ಓಮ್ ರೆಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ವೋಲ್ಟೇಜ್ ಅಕ್ರಾಸ್ ದಿಸ್ 12 ಓಮ್ ರೆಸಿಸ್ಟರ್. ಸೊ ಕಾಂಬಿನೇಷನ್ ತುಂಬಾ ಸಿಂಪಲ್ ಇದೆ. ಅಲ್ಲಿ 12 ಓಮ್ ಕೇಳಿದಾರೆ, ಯಾವ್ದು ಕೇಳಿದಾರೆ ನೋಡಿ. ವಾಟ್ ಈಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟರ್ಮಿನಲ್ಸ್ ಆಫ್ 12 ಓಮ್ ರೆಸಿಸ್ಟರ್? ಟರ್ಮಿನಲ್ಸ್ ಆಫ್ 12 ಓಮ್ ರೆಸಿಸ್ಟರ್. ಇಲ್ಲಿ ಅವರು ಅಮೌಂಟ್ ಆಫ್ ಕರೆಂಟ್ 1 ಆಂಪಿಯರ್ ಇದೆ, ಬಟ್ ಇಲ್ಲಿ ಎಷ್ಟಿದೆ ಟೋಟಲ್ ವೋಲ್ಟೇಜು? 10 ವೋಲ್ಟ್ಸ್. ಈ ವೋಲ್ಟೇಜು ಈ ವೋಲ್ಟೇಜು ಈ ವೋಲ್ಟೇಜು ಈ ವೋಲ್ಟೇಜ್ ನ ಸಮ್ ಮಾಡಿದ್ರೆ, ಓಕೆ, ದಿಸ್ ವೋಲ್ಟೇಜ್ ಅಂಡ್ ದಿಸ್ ವೋಲ್ಟೇಜ್ ಸಮ್ ಮಾಡಿದ್ರೆ ಟೋಟಲ್ ವೋಲ್ಟೇಜ್ ಬರುತ್ತೆ. ಇದನ್ನ V1 ಅಂತ ತಗೋತೀನಿ, ಇದನ್ನ V2 ಅಂತ ತಗೋತೀನಿ. ಇಲ್ಲಿ ಕರೆಂಟ್ ಪಾಸ್ ಆಗೋದು ಎಷ್ಟಂತ ಕನ್ಫರ್ಮ್ ಆಯ್ತು? 1 ಆಂಪಿಯರ್ ಅಂತ ಕನ್ಫರ್ಮ್ ಆಯ್ತು. V2 ಬೇಕು ಅಂತಂದ್ರೆ ಕರೆಂಟ್ ಇಂಟು 6 ಓಮ್ ಅಂತ ತಗೊಂಡ್ರೆ V2 ಇಸ್ ಈಕ್ವಲ್ಸ್ ಟು 1 ಇಂಟು 6 ಬರುತ್ತೆ, ದಟ್ ಈಸ್ 6 ವೋಲ್ಟ್ ಆಗುತ್ತೆ. ಇಲ್ಲಿ 6 ವೋಲ್ಟ್ ಆಯ್ತು ಅಂತಂದ್ರೆ ಇದೆಷ್ಟು ವೋಲ್ಟ್ ಆಗ್ಲೇಬೇಕು? 4 ವೋಲ್ಟ್ ಆಗ್ಲೇಬೇಕು, ಬಿಕಾಸ್ ಎರಡನ್ನೂ ಸಮ್ ಮಾಡಿದ್ರೆ 10 ವೋಲ್ಟ್ಸ್ ಆಗ್ಬೇಕು. ಸೊ ಮೈ ಆನ್ಸರ್ ಇಸ್ ಕನ್ಕ್ಲೂಡೆಡ್ ದಟ್ ಇಲ್ಲಿ ವೋಲ್ಟೇಜ್ 12 ಓಮ್ ಅಕ್ರಾಸ್ ವೋಲ್ಟೇಜ್ ಎಷ್ಟಾಗುತ್ತೆ ಅಂದ್ರೆ 4 ವೋಲ್ಟ್ಸ್. therefore V1 is equals to 4 volt. because parallel combination ಇರಬೇಕಾದ್ರೆ ಇಲ್ಲೂ 4 ವೋಲ್ಟ್ ಇರುತ್ತೆ, ಇಲ್ಲೂ 4 ವೋಲ್ಟ್ ಇರುತ್ತೆ. ಈ ಎಂಡ್ಸ್ ಅಲ್ಲೂ 4 ವೋಲ್ಟ್, ಈ ಎಂಡ್ಸ್ ಅಲ್ಲೂ 4 ವೋಲ್ಟ್. ಸೊ ಆನ್ಸರ್ ಇಸ್ ಕ್ಲಿಯರ್, 4 ವೋಲ್ಟ್. ಆಪ್ಷನ್ ಇದೆಯಾ ಫಸ್ಟ್ ಚೆಕ್ ಮಾಡ್ಕೊ. ಆಪ್ಷನ್ 4 volt, option 3 is the right answer. Clear? Note it down and go for next question, question number 24. So see the question number 24. A simple pendulum 50 centimeter long is suspended from the roof of a cart oscillating in a horizontal direction. Diagram ಕೊಟ್ಟಿದ್ದಾರೆ. That is a cart. Okay, it is accelerating with the value a is equals to √3g meter per second square. Next, there is a simple pendulum of mass m. Okay, length is equals to 50 centimeter. So we must know the time period of simple pendulum, that is 2 pi is equals to root of L by g. This is the formula. But ಇಲ್ಲಿ ಏನಾಗಿದೆ ಅಂತಂದ್ರೆ cart is moving, therefore this g value will varies. G value ವೇರಿ ಆಗುತ್ತೆ ಅಂದ್ರೆ therefore F net force ಎಷ್ಟು ಆಕ್ಟ್ ಆಗುತ್ತೆ ನೋಡ್ಕೋಬೇಕು. That is root of ಬರುತ್ತೆ, there is an acceleration variation, that is that, but m into m square a square plus m square g square ಬಂದೇ ಬರುತ್ತೆ. ಇದರಲ್ಲಿ m square ಕಾಮನ್ ತಗೊಂಡೆ ಅಂತಂದ್ರೆ m square ಹೊರಡೆ ಬಂದ್ರೆ m ಹೊರಡೆ ಬರುತ್ತೆ, that is root of ಏನ್ ಬರುತ್ತೆ a square plus g square ಬಂದೇ ಬರುತ್ತೆ. ಇಲ್ಲಿ ಕ್ವಶನ್ ಅಲ್ಲಿ ಮುಂದೆ ಕಂಟಿನ್ಯೂ ಮಾಡಿ with a constant acceleration √3g ಅಂತ ಕೊಟ್ಟಿದ್ದಾರೆ. ಗ್ರಾಮ್ ಅಲ್ಲ ಅದು, g means acceleration due to gravity, meter per second square. The period of small oscillation of the pendulum about its equilibrium position is. So time period change ಆಗೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. when g is equals to g value ಅವ್ರು ಕೊಟ್ಟಿದ್ದಾರೆ pi meter per second square. ಅಂದ್ರೆ ನಾವೇನ್ ಮಾಡಬೇಕು, ಟೈಮ್ ಪೀರಿಯಡ್ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿ ರಸ್ಟ್ ಇರಬೇಕಾದ್ರೆ 2 pi root of L by g ಇತ್ತು, ಕಾರ್ಟ್ ರಸ್ಟ್ ಇರಬೇಕಾದ್ರೆ. ಈಗ ಕಾರ್ಟ್ ಮೂವ್ ಆಗ್ತಾ ಇದೆ ಅಂದ್ರೆ ಇಟ್ ಈಸ್ ಮೂವಿಂಗ್ ವಿತ್ ರೆಸ್ಪೆಕ್ಟ್ ಟು ದಟ್ ಎಕ್ಸ್ಟ್ರೀಮ್ ಟು ಮೀನ್ ಪೊಸಿಷನ್ ಬಂದೇ ಬರುತ್ತೆ ಅಂದಾಗ acceleration due to gravity effectiveness ಕೂಡ ಚೇಂಜ್ ಆಗ್ತಾ ಬರುತ್ತೆ. ಯಾವಾಗ ಅಂತಂದ್ರೆ ಡ್ಯೂ ಟು ದ ಮೋಷನ್. ಸೊ ಎಫ್ ನೆಟ್ ಗೆ ಫಾರ್ಮುಲಾ ತಗೋತೀವಿ, ಎಫ್ ಎಂ ಇಂಟು ಜಿ ಎಫೆಕ್ಟಿವ್ ಅಂತ ತಗೋತೀನಿ, ಎಂ ಎಂ ಏನಾಗುತ್ತೆ ಕ್ಯಾನ್ಸಲ್. ಸೊ ಜಿ ಎಫೆಕ್ಟಿವ್ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ ಏನ್ ಬರುತ್ತೆ ಎ ಸ್ಕ್ವೇರ್ ಪ್ಲಸ್ ಜಿ ಸ್ಕ್ವೇರ್. ಇದು ಫಾರ್ಮುಲಾ. ನಮಗೆ ಬೇಕಾಯ್ದೇನು ಅಂತಂದ್ರೆ ಟೈಮ್ ಪೀರಿಯಡ್ ವೇರಿಯೇಷನ್, ದಟ್ ಇಸ್ ಟಿ ಡ್ಯಾಶ್ ಅಂತ ತಗೋತೀನಿ. ಟಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು 2 pi ರೂಟ್ ಆಫ್ ಎಲ್ ವ್ಯಾಲ್ಯೂ 50 ಸೆಂಟಿಮೀಟರ್ ಇದೆ, 50 into 10 to the power of -2 ಅಂತಂದ್ರೆ 0.5 ಆಗುತ್ತೆ, ಡಿವೈಡೆಡ್ ಬೈ ಜಿ ಎಫೆಕ್ಟಿವ್ ಆಗುತ್ತೆ. ಟಿ ಡ್ಯಾಶ್ ಅಂತ ತಗೋತೀನಿ, ಜಿ ಎಫೆಕ್ಟಿವ್ ಅಂತ ಚೇಂಜ್ ಆಗುತ್ತೆ. ಜಿ ಎಫೆಕ್ಟಿವ್ ಗೆ ಫಾರ್ಮುಲಾ ಬರುತ್ತೆ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಜಿ ಸ್ಕ್ವೇರ್ ಬರುತ್ತೆ. ಎ ಸ್ಕ್ವೇರ್ ಅಂತಂದ್ರೆ ಏನಿದೆ √3g ಸ್ಕ್ವೇರ್, √3g ಸ್ಕ್ವೇರ್ ಮಾಡಿದ್ರೆ ಅಂದ್ರೆ 3 √3 ವ್ಯಾಲ್ಯೂ 3 ಆಗುತ್ತೆ. ಜಿ ಸ್ಕ್ವೇರ್ ಅಂತಂದ್ರೆ ಜಿ ಅಂದ್ರೆ ಪೈ ಆಗುತ್ತೆ, ಸೊ ಪೈ ಸ್ಕ್ವೇರ್ ಆಗುತ್ತೆ, ಪ್ಲಸ್ ಎ ಸ್ಕ್ವೇರ್ ಅಂತಂದ್ರೆ ಏನಾಗುತ್ತೆ ದಟ್ ಇಸ್ ಎ ಸ್ಕ್ವೇರ್ ಅಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೀಗ 3 pi ಸ್ಕ್ವೇರ್ ಆಯ್ತು. ಅಂಡ್ ಜಿ ಸ್ಕ್ವೇರ್ ಅಂತಂದ್ರೆ ಪೈ ಆಯ್ತು, ಪೈ ಸ್ಕ್ವೇರ್ ಆಯ್ತು. 0.5 ಅಂದ್ರೆ ಏನ್ ಬರುತ್ತೆ 1/2 ಬರುತ್ತೆ. therefore t dash is equals to 2 pi root of 1/2. 0.5 ನ ಬರ್ಕೋಬಹುದು. 3p ಸ್ಕ್ವೇರ್ ಪ್ಲಸ್ p ಸ್ಕ್ವೇರ್ ಅಂತಂದ್ರೆ 4p ಸ್ಕ್ವೇರ್ ಆಗುತ್ತೆ, ಇದೊಂದು ಸ್ಕ್ವೇರ್ ರೂಟ್ ಇದೆ. ಸೊ 4 ಗೆ ಸ್ಕ್ವೇರ್ ರೂಟ್ ಏನಾಗುತ್ತೆ 2 ಆಗುತ್ತೆ, ಅಂಡ್ ಪೈ ಸ್ಕ್ವೇರ್ ಅಂತಂದ್ರೆ ಪೈ ಆಗುತ್ತೆ. 2 into 2 ಅಂದ್ರೆ 4 ಆಗುತ್ತೆ, ಸ್ಕ್ವೇರ್ ರೂಟ್ ಇಂದ ಹೊರಗಡೆ ಹೋಯ್ತು ಅಂದ್ರೆ ಏನಾಗುತ್ತೆ ದಟ್ ಬಿಕಮ್ಸ್ ಓಕೆ 2 ಆಗುತ್ತೆ. 2 to cancel. therefore t dash is equals to 2 pi by 2 ಅಂತಂದ್ರೆ ಪೈ ಮಾತ್ರ ಬರುತ್ತೆ,
and root of n ಬರುತ್ತೆ 1 divided by pi ಬರುತ್ತೆ. So 1 divided by pi is nothing but pi divided by root pi. You can write it as pi na root pi into root pi ಅಂತ ಬರೀಬಹುದು divided by root pi. Cancel. Only 1 pi ಉಳಿತು. 1 pi value 3.14, therefore t dash is equals to root of 3.14. So t dash is approximately equals to 1 second. 1 point something ಅಂತ ಬರುತ್ತೆ. Roughly ನಾನು ತಗೋತಾ ಇದ್ದೀನಿ 1 second because inputs ಕೊಟ್ಟಿದ್ದಾರೆ. Okay, 1 second, 4 second, 5 second and 2 second. So 2 second, 5 second, 4 second, 1 second. So 1 second is roughly answer. Therefore option 4 is the right answer. Option 4 is the right answer. Note it down and go for last question, 25th question. So 25th question, in an electromagnetic wave, the electric and magnetizing fields are 100 volt per meter and 0.265 ampere per meter. The maximum energy flow is, answers ಕೊಟ್ಟಿದ್ದಾರೆ 26.5, 46.5, 66.5 and 36.5. So question ಏನು ಹೇಳಿದಾರಪ್ಪ ಅವರು 25th ಅಲ್ಲಿ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ, that is nothing but energy value, ಅದರ ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 100 volts per ಕೊಟ್ಟಿದ್ದಾರೆ and it is taken as E naught ಅಂತ ತಗೊಂಡ್ರೆ 100 volt per meter. And next to magnetizing value ಕೊಟ್ಟಿದ್ದಾರೆ ಅಲ್ವಾ, ಎಲೆಕ್ಟ್ರಿಕ್ ಮತ್ತೆ ಮ್ಯಾಗ್ನೆಟೈಸಿಂಗ್, this is electric value, electric field value, ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂ B naught ಅಂತ ತಗೋತೇವೆ, that is 0.265 ampere per meter ಕೊಟ್ಟಿದ್ದಾರೆ. Maximum energy flow, they are asking to calculate maximum energy. So maximum energy is always equals to that sum of these two values, E naught into B naught. So maximum energy is equals to E naught is 100, nothing but 10 to the power of plus 2 into 0.265. So maximum energy equals 20, shift ಮಾಡಿದ್ರೆ 26.5 joule. Answer joule ಇಲ್ಲ, watt per meter square ಇದೆ. So watt per meter square 26.5. So option ನೋಡಿ, option 26.5, option 1 is the right answer. So 25th question ಗೆ option 1 is the right answer. Clear? Note it down and we have discussed with the maximum questions with complete detail. Note down ಮಾಡ್ಕೊಂಡಿದ್ದೀರಾ and work ಕೂಡ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. And next grand test ಬರಬೇಕಾದ್ರೆ ಈಗೇನು ಫಸ್ಟ್ ಗ್ರ್ಯಾಂಡ್ ಮತ್ತು ಸೆಕೆಂಡ್ ಗ್ರ್ಯಾಂಡ್ ಡಿಸ್ಕಷನ್ ಅಲ್ಲಿ ನಿಮಗೆ ಯಾವ್ಯಾವ ಚಾಪ್ಟರ್ ಕ್ವಶನ್ಸ್ ನೋಡಿದ್ರಿ ಅದನ್ನ ಇನ್ನೊಂದ್ಸಲ ರಿವಿಷನ್ ಮಾಡ್ಕೊಂಡು ಥರ್ಡ್ ಗ್ರ್ಯಾಂಡ್ ಟೆಸ್ಟಿಗೆ ಬರಬೇಕು. ಕ್ಲಿಯರ್? So work hard, be safe, take care. Thank you.